ಎಲ್ಲರಿಗೂ ವೆಲ್ಕಮ್. ನಾವು ಕೆ ಎ ಪರೀಕ್ಷೆಗಳಿಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ವಿ ಆಗಿರ್ಬೋದು, ಮತ್ತು ಮುಂದೆ ನಡೆಯುವಂಥ ಕೆ ಎ ಪರೀಕ್ಷೆಗಳಿಗೆ ಅತಿ ಇಂಪಾರ್ಟೆಂಟ್ ಟಾಪಿಕ್ಸು ವಿ ವಿ ಟಾಪಿಕ್ಸ್ ಅಂತ ಕರಿಬೋದು. ಗೊತ್ತಾಗ್ತಿದೆ, ಡಿಸ್ಕಸ್ ಮಾಡ್ತಾ ಇದ್ವಿ. ಅಂದರೆ ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಟಾಪಿಕ್ಗಳನ್ನ ಡಿಸ್ಕಸ್ ಮಾಡ್ತಿದ್ವಿ. ನಾವು ಸುಮಾರು ಪ್ರಶ್ನೆ ಪತ್ರಿಕೆಗಳನ್ನ ನಾವು ವಿಶ್ಲೇಷಣೆ ಮಾಡಿದಾಗ ಈ ಹಾರ್ಮೋನ್ಸ್ ಬಗ್ಗೆ ತುಂಬ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆದರೆ ಎಸ್ಪೆಷಲಿ ಹ್ಯೂಮನ್ ಹಾರ್ಮೋನ್ಸ್ ಅಥವಾ ಮಾನವ ಗ್ರಂಥಿಗಳು ಅಥವಾ ಗ್ಲ್ಯಾಂಡ್ಸ್ ಮೇಲೆ ಮತ್ತು ಅವು ಸ್ರವಿಸುವ ಎನ್ಸೈಮ್ಸ್ ಅಥವಾ ಹಾರ್ಮೋನ್ಸ್ ಮೇಲೆ ತುಂಬ ಪ್ರಶ್ನೆಗಳು ಕೇಳಿದ್ದಾರೆ. ಅದ್ರ ಜೊತೆಗೆ ಹಾರ್ಮೋನ್ಸ್ಗಳು ಏನೇನು ಕೆಲಸ ಮಾಡ್ತವೆ, ಅವುಗಳಿಂದ ಬರುವಂತಹ ಕಾಯಿಲೆಗಳು ಯಾವುವು ಅನ್ನೋದ್ರ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹಾಗಾಗಿ ಗ್ರಂಥಿಗಳು ತುಂಬ ಇಂಪಾರ್ಟೆಂಟ್. ನಾವು ಯೂಶ್ವಲಿ ಏನಾಗಿರ್ತೀವಿ, ಅನಿಮಲ್ ಗ್ಲ್ಯಾಂಡ್ಸು ಮತ್ತು ಹ್ಯೂಮನ್ ಗ್ಲ್ಯಾಂಡ್ಸು ಮತ್ತು ಪ್ಲಾಂಟ್ ಗ್ಲ್ಯಾಂಡ್ಸ್ ಬಗ್ಗೆ ನಾವು ಓದ್ತೀವಿ ಇದರಲ್ಲಿ NCERT ಮತ್ತು DSET ಅಥವಾ ಎಕ್ಸಾಮ್ ರಿಲೇಟೆಡು. ಬಟ್ ಜಾಸ್ತಿ ಪ್ರಶ್ನೆಗಳು ಬಂದಿರೋದು ಹ್ಯೂಮನ್ ಗ್ಲ್ಯಾಂಡ್ಸ್ ಮೇಲೆ ಜಾಸ್ತಿ ಪ್ರಶ್ನೆಗಳು ಬಂದಿದೆ. ಹಾಗಾಗಿ ಹ್ಯೂಮನ್ ಗ್ಲ್ಯಾಂಡ್ಸ್ ಬಗ್ಗೆ ಮತ್ತು ಸ್ವಲ್ಪ ನಾವು ಬ್ರೀಫಾಗಿ ಪ್ಲಾಂಟ್ ಗ್ಲ್ಯಾಂಡ್ಸ್ ಬಗ್ಗೆ ತಿಳ್ಕೊತಾ ಹೋಗೋಣ. ಇದರಿಂದ ಪರೀಕ್ಷೆಗಳಲ್ಲಿ ಒಂದೊಂದು ಪ್ರಶ್ನೆ ಫಿಕ್ಸ್ ಇರುತ್ತೆ. 100% ನಾನು ಹೇಳ್ತೀನಿ, ಯಾವುದೇ ಪರೀಕ್ಷೆಗಳನ್ನ ತಗೊಂಡ್ರು ಹಾರ್ಮೋನ್ಸ್ ಮೇಲೆ ಒಂದು ಪ್ರಶ್ನೆ ಖಂಡಿತ ಇದ್ದಿರುತ್ತೆ. ಅದರಿಂದ ಬರುವ ಕಾಯಿಲೆಗಳ ಮೇಲೂ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹಾಗಾಗಿ ನಾವು ಈ ಒಂದು ತರಗತಿಯಲ್ಲಿ ಇಂಪಾರ್ಟೆಂಟಾಗಿ ಗ್ರಂಥಿಗಳ ಬಗ್ಗೆ ತಿಳ್ಕೊಂಡ್ವಿ. ಏನು ಗ್ರಂಥಿಗಳಂದರೆ ಮಾನವನ ದೇಹದಲ್ಲಿ ಅಥವಾ ಸಸ್ಯಗಳಲ್ಲಿ ರಾಸಾಯನಿಕ ಕ್ರಿಯೆಗಳನ್ನು, ಶಾರೀರಿಕ ಕಾರ್ಯಗಳನ್ನು ನಿಯಂತ್ರಿಸಲು. ಗೊತ್ತಾಗ್ತಿದೆಯಾ? ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ರಾಸಾಯನಿಕ ಕ್ರಿಯೆಗಳನ್ನು ಮತ್ತು ಶಾರೀರಿಕ ಕಾರ್ಯಗಳನ್ನು ನಿರ್ವಹಿಸಲು. ಈಗ ಪ್ಲಾಂಟ್ಸ್ ಆದರೆ ಪ್ಲಾಂಟ್ಸ್ಗೆ ಬೆಳಿಬೇಕು, ಗ್ರೋತ್ ಆಗಬೇಕು, ಅವಕ್ಕೆ ಗ್ರೋತ್ ಹಾರ್ಮೋನ್ಸ್ ಬೇಕಾಗುತ್ತೆ. ನಾವು ಮನುಷ್ಯರು ಅದು ಬೆಳವಣಿಗೆ ಆಗಬೇಕು, ಹಾರ್ಮೋನ್ಸ್ ಬೇಕಾಗುತ್ತೆ. ಗೊತ್ತಾಗ್ತಿದೆಯಾ? ಮತ್ತು ನಾವೇನಾದರೂ ರಿಯಾಕ್ಷನ್ ಮಾಡಬೇಕಾದ್ರೆ ಹಾರ್ಮೋನ್ ರಿಲೀಸ್ ಆಗಬೇಕು. ಈಗ ಏನಾಗುತ್ತೆ, ಯಾವುದೇ ಒಂದು ಮಾನವನ ದೇಹದಲ್ಲಿ ಏನು ಜೀವಕೋಶಗಳಿದ್ದಾವಲ್ಲ, ಆ ಜೀವಕೋಶಗಳು ಹಾರ್ಮೋನ್ಗಳಿಂದ ಏನಾಗ್ತವೆ, ಪ್ರಚೋದನೆಗೊಳಗಾಗಿ ಕೆಲಸವನ್ನು ಮಾಡ್ತವೆ. ಈಗ ನೋಡಿ, ನಾವು ಯಾವ್ದಾದ್ರು ಒಂದು ಹಾವು ನೋಡಿದಾಗ ಸಡನ್ನಾಗಿ ನಾವು ರಿಯಾಕ್ಟ್ ಮಾಡ್ತೀವಿ. ಯಾಕೆಂದರೆ ಅಲ್ಲಿ ನಾವು ಹಾರ್ಮೋನ್ ರಿಲೀಸ್ ಆಗಿ ಏನಾಗುತ್ತೆ, ಅದು ನಮಗೆ ಇನ್ಪುಟ್ ಕೊಡುತ್ತೆ, ನೀನು ಬೇಗ ರಿಯಾಕ್ಟ್ ಮಾಡಬೇಕು ಅಂತ. ಹಾಗಾಗಿ ಇವು ನಮ್ಮ ರಾಸಾಯನಿಕ ಕ್ರಿಯೆಗಳನ್ನು ಮತ್ತು ಶಾರೀರಿಕ ಕಾರ್ಯಗಳನ್ನು ನಿಯಂತ್ರಿಸಲು ಮತ್ತು ಹಾರ್ಮೋನ್ಗಳು ಮತ್ತು ಕಿಣ್ವಗಳನ್ನು ಸ್ರವಿಸುವ ವಿಶೇಷ ಅಂಗಗಳು. ಗೊತ್ತಾಗ್ತೀವಿ. ಏನು ಮಾಡ್ತವೆ, ಮೇಯ್ನಾಗಿ ಹಾರ್ಮೋನ್ಸ್ಗಳನ್ನು ಮತ್ತು ಕಿಣ್ವಗಳು, ಎನ್ಸೈಮ್ಸ್ ಅಂತ ಕರೀತಾರೆ, ಎನ್ಸೈಮ್ಸ್ನ ಸ್ರವಿಸ್ತವೆ, ಬಿಡುಗಡೆ ಮಾಡ್ತವೆ. ಗೊತ್ತಾಗ್ತಿದೆಯಾ? ಹಾಗೆ ಅಂತಹ ವಿಶೇಷ ಅಂಗಗಳನ್ನ ಏನಂತ ಕರಿತೀವಿ ನಾವು, ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ನೋಡಿ, ಬರೀ ಕೇವಲ ಮನುಷ್ಯರಲ್ಲೆಲ್ಲ, ಸಸ್ಯಗಳಲ್ಲೂ ಸಹ ಗ್ಲ್ಯಾಂಡ್ಸ್ಗಳನ್ನ ನೋಡ್ತೀವಿ ನಾವು. ಸಸ್ಯಗಳು ಸಹ ಗ್ಲ್ಯಾಂಡ್ಸ್ಗಳಿದ್ದಾವೆ. ಗೊತ್ತಾಗ್ತದೆ. ಅವುಗಳಲ್ಲಿ ಸಸ್ಯ ಗ್ಲ್ಯಾಂಡ್ಸ್ ಬಗ್ಗೆ ತಿಳ್ಕೊಂಡವನ್ನ ಪ್ಲಾಂಟ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ಗೊತ್ತಾಗ್ತಿದೆ. ಅಂದರೆ ಸಸ್ಯ ಗ್ರಂಥಿಗಳಲ್ಲಿ ಕೆಲವು ವಿಶೇಷ ಜೀವಕೋಶಗಳು ಅಥವಾ ಅಂಗಾಂಶಗಳು, ಇವು ಸಸ್ಯದ ಬೆಳವಣಿಗೆ, ರಕ್ಷಣೆ, ಪರಾಗಸ್ಪರ್ಶ, ನೀರಿನ ಸಮತೋಲನ ಹಾಗೂ ಕೀಟಗಳಿಂದ ರಕ್ಷಣೆಗೆ ಸಹಾಯಕವಾಗುವ ವಿವಿಧ ರಾಸಾಯನಿಕ ಪದಾರ್ಥಗಳನ್ನು ಉತ್ಪಾದಿಸ್ತಾ ಮಾಡ್ತವೆ. ಗೊತ್ತಾಗ್ತಿದೆ. ಗ್ರೋತ್ ಆಗೋಕ್ಕೆ, ಗೊತ್ತಾಗ್ತದೆ, ಪಾಲಿನೇಷನ್ ಮಾಡೋಕ್ಕೆ ಮತ್ತು ಪ್ರೊಟೆಕ್ಟ್ ಮಾಡೋಕ್ಕೆ ಮತ್ತು ನೀರಿನ ಸಮತೋಲನ ಮಾಡ್ಕೊಳಲು, ಅಂದರೆ ಫ್ಲೋಯಮ್ ಮತ್ತು ಝೈಲಮ್ ಮೂಲಕ ಆಹಾರ ಮತ್ತು ನೀರನ್ನು ತಗೊತವಲ್ಲ. ಹಾಗಾಗಿ ಮತ್ತು ಕೀಟಗಳಿಂದ ರಕ್ಷಣೆ ಪಡೆಯಲು ಇವೇನಾಗುತ್ತೆ, ಈ ಸಸ್ಯಗಳ ಗ್ಲ್ಯಾಂಡ್ಸು ವೆರಿ ಇಂಪಾರ್ಟೆಂಟ್. ಸಸ್ಯಗಳು ಅದರಲ್ಲಿ ಎರಡು ರೀತಿಯ ಬರ್ತವೆ, ಟೂ ಟೈಪ್ಸ್ ಆಫ್ ಗ್ಲ್ಯಾಂಡ್ಸ್ ಬರ್ತವೆ ಸಸ್ಯಗಳಲ್ಲಿ. ಏನು, ಬಾಹ್ಯ ಗ್ರಂಥಿಗಳು ಅಂತ ಹೇಳ್ತೀವಿ, ಎಕ್ಸ್ಟರ್ನಲ್ ಮತ್ತು ಇಂಟರ್ನಲ್ ಅಂತ ಕರಿತೀವಿ. ಗೊತ್ತಾಗ್ತೀವಿ. ಎಕ್ಸ್ಟರ್ನಲ್ ಗ್ಲ್ಯಾಂಡ್ಸು ಮತ್ತು ಇಂಟರ್ನಲ್ ಗ್ಲ್ಯಾಂಡ್ಸು, ಆಂತರಿಕ ಗ್ರಂಥಿಗಳು, ಬಾಹ್ಯ ಗ್ರಂಥಿಗಳು. ಗೊತ್ತಾಗ್ತಿದೆಯಾ? ಅಂತರ್ಸ್ರಾವಕ, ಬಹಿಸ್ರಾವಕ ಅಂತಲೂ ಕರೀತಾರೆ. ಯೂಶಲಿ ಬಾಹ್ಯ ಗ್ರಂಥಿಗಳು ಅಂದರೆ ಸಸ್ಯದ ಹೊರಭಾಗದಲ್ಲಿರುವ, ಮತ್ತು ಆಂತರಿಕ ಗ್ರಂಥಿಗಳು ಸಸ್ಯದ ಒಳಭಾಗದಲ್ಲಿರುವ ಗ್ರಂಥಿಗಳನ್ನ ನೋಡ್ತೀವಿ ನಾವು. ಅದರಲ್ಲಿ ಎರಡು ಟೈಪಲ್ಲಿ, ಒಂದು ಫಸ್ಟ್ ಟೈಪು ಬಾಹ್ಯ ಗ್ರಂಥಿಗಳು, ಎಕ್ಸ್ಟರ್ನಲ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ ಅಲ್ವಾ. ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತಲೂ ಸಹ ಕರಿತೀವಿ ಅವನ್ನ. ಓಕೆನಾ? ನೋಡಿ, ಇವು ಸಸ್ಯದ ಹೊರಭಾಗದಲ್ಲಿರುತ್ತವೆ. ಇವು ತಮ್ಮ ಸ್ರಾವಗಳನ್ನು ಅಥವಾ ರಾಸಾಯನಿಕಗಳನ್ನು ನೇರವಾಗಿ ಹೊರಗಡೆ ಬಿಡುತ್ತವೆ. ಗೊತ್ತಾಗ್ತಿದೆಯಾ? ಸಸ್ಯದ ಹೊರಭಾಗದಲ್ಲಿರುತ್ತವೆ. ಇವರು ತಮ್ಮ ರಾಸಾಯನಿಕಗಳನ್ನು ಸಸ್ಯದ ಏನಾಗುತ್ತೆ, ಹೊರಗಡೆ ಬೀಳ್ತವೆ. ಉದಾಹರಣೆಗೆ ಮಧುರಸ ಗ್ರಂಥಿಗಳು, ನೆಕ್ಟರೈಸ್ ಅಂತ ಕರೀತಾರೆ. ತೈಲ ಗ್ರಂಥಿಗಳು, ಆಯಿಲ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ರಾಳ ಗ್ರಂಥಿಗಳು, ರೆಸಿನ್ ಗ್ಲ್ಯಾಂಡ್ಸ್ ಅಂತಲೂ ಕರೀತಾರೆ. ಈಗ ನೋಡಿ, ಸಸ್ಯ ಒಂದು ಯಾವ್ದಾದ್ರು ಮರ ಇರುತ್ತೆ ಅಂದ್ಕೊಳ್ಳಿ, ನಾವೇನಾದರೂ ಇಲ್ಲಿ ಹಾರ್ಮ್ ಮಾಡಿದಾಗ ಒಂದೊಂಥರ ದ್ರವ ಹೊರಗಡೆ ಮತ್ತು ಅದು ಸ್ವಲ್ಪ ಹೊತ್ತು ಬಿಟ್ಟಾಗ ಏನಾಗುತ್ತೆ, ಗಟ್ಟಿ ಆಗುತ್ತೆ ಅಥವಾ ಅಂಟಂಟು ಪದಾರ್ಥ ಆಗುತ್ತೆ ಅಲ್ವಾ. ನೋಡಿದ್ರೆ ಅದನ್ನ ರೆಸಿನ್ಸ್ ಅಂತ ಕರಿತಾರೆ, ರಾಳ ಗ್ರಂಥಿಗಳು ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಲ್ಯಾಟೆಕ್ಸ್ ಗ್ರಂಥಿಗಳು, ಲ್ಯಾಕ್ಟಿಫೈರ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಉಪ್ಪು ಗ್ರಂಥಿಗಳು, ಸಾಲ್ಟ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ಮತ್ತು ಜೀರ್ಣ ಗ್ರಂಥಿಗಳು, ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ಇಷ್ಟು ರೀತಿಯ ಏನಾಗುತ್ತೆ, ನೇರವಾಗಿ ಸಸ್ಯದ ಹೊರಭಾಗದಲ್ಲಿ ಬಿಡುಗಡೆನ ಮಾಡ್ತವೆ. ಇದು ಏನಾಗುತ್ತೆ, ಬಾಹ್ಯ ಗ್ರಂಥಿಗಳು ಅಥವಾ ಎಕ್ಸ್ಟರ್ನಲ್ ಗ್ಲ್ಯಾಂಡ್ಸ್ ಅಂತಲೂ ಕರೀತಾರೆ. ಗೊತ್ತಾಗ್ತದೆ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ನೆಕ್ಸ್ಟ್ ಇವು ಆಂತರಿಕ ಗ್ರಂಥಿಗಳು ಅಥವಾ ಇಂಟರ್ನಲ್ ಗ್ಲ್ಯಾಂಡ್ಸ್ ಅಂತಲೂ ಸಹ ಕರೀತಾರೆ. ಇವು ಸಸ್ಯದ ಒಳಭಾಗದಲ್ಲಿದ್ದು ಸ್ರಾವಕಗಳನ್ನು ಸಂಗ್ರಹಿಸುತ್ತವೆ. ಗೊತ್ತಾಗ್ತಿದೆಯಾ? ನೋಡಿ, ಅದರಲ್ಲಿ ಏನಾಗುತ್ತೆ ಬರೋದು, ರಾಳ ಕಾಲುವೆಗಳು ಅಂತ ಕರೀತಾರೆ, ರೆಸಿನ್ ಚಾನಲ್ಸ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಗಮ್ ಡಕ್ಟ್ಸ್ ಅಂತ ಬರ್ತವೆ. ಗೊತ್ತಾಗ್ತದೆ. ಗಮ್ ಕಾಲುವೆಗಳು, ತೈಲ ಕುರಹಗಳು ಅಂತ ಬರ್ತವೆ. ಆಯಿಲ್ ಕ್ಯಾವಿಟೀಸ್ ಬರ್ತವೆ. ನೆಕ್ಸ್ಟ್ ಮ್ಯಾಕ್ಯುಲೇಜ್ ಕೋಶಗಳು. ಗೊತ್ತಾಗ್ತಿದೆ. ಇವೆಲ್ಲವೂ ಏನಾಗುತ್ತೆ, ಎಕ್ಸಾಂಪಲ್ಸ್ ಕೇಳ್ತಾರೆ.
ಬಾಹ್ಯ ಗ್ರಂಥಿಗಳಿಗೆ ಉದಾಹರಣೆ ಕೊಡಿ. ಸಸ್ಯಗಳ ಬಾಹ್ಯ ಗ್ರಂಥಿಗಳಿಗೆ ಉದಾಹರಣೆ ಅಥವಾ ಆಂತರಿಕ ಗ್ರಂಥಿಗಳಿಗೆ ಉದಾಹರಣೆ ಕೊಡಿ ಅಂತ ನೀವು ಬರೀಬೇಕಾಗುತ್ತೆ. ಗೊತ್ತಾ? ಅದ್ರಲ್ಲಿ ನೋಡೋದಾದ್ರೆ ನೋಡಿ, ಪ್ರಮುಖ ಸಸ್ಯ ಗ್ರಂಥಿಗಳು ಯಾವ್ದಂದ್ರೆ ನೆಕ್ಟರಿ ಅಂತ ಕರೀತಾರೆ, ಅದು ಮಧುರಸ ಗ್ರಂಥಿಗಳು ಅಂದ್ರೆ ಹೂಗಳಲ್ಲಿ ಕಂಡು ಬರುತ್ತೆ. ಗೊತ್ತಾಗ್ತಿದೆ? ಇವು ಯಾವ ನೆಕ್ಟರೈಸ್ ಅಂತ ಕರೀತಾರೆ, ಮಧುರಸ ಗ್ರಂಥಿಗಳು ಅಂತ ಕರೀತಾರೆ. ಇವು ಹೂಗಳಲ್ಲಿ ಕಂಡು ಬರುತ್ತೆ. ಜೇನು ನೊಣ, ಚಿಟ್ಟೆ ಮುಂತಾದವುಗಳನ್ನು ಪರಾಗಸ್ಪರ್ಶ ಕ್ರಿಯೆಗಳನ್ನು ಆಕರ್ಷಿಸ್ತವೆ. ಗೊತ್ತಾಗ್ತಿದ್ಯಾ? ಜೇನು, ಚಿಟ್ಟೆ ಇವುಗಳನ್ನು ಆಕರ್ಷಣೆ ಮಾಡೋದು ಇವರ ಕೆಲಸ. ಗೊತ್ತಾಗ್ತಿದೆ? ಮತ್ತೆ ವೆರಿ ಇಂಪಾರ್ಟೆಂಟ್, ಸಿಹಿಯಾದ ನೆಕ್ಟರ್ ಉತ್ಪಾದನೆ ಮಾಡ್ತವೆ. ಗೊತ್ತಾಗ್ತಿದ್ಯಾ? ಈಗ ಜೇನುನೊಣಗಳು ಈ ನೆಕ್ಟರ್ನ ತಗೊಂಡೋಗಿ ಏನ್ ಮಾಡ್ತವೆ, ಜೇನುತುಪ್ಪವನ್ನ ತಯಾರು ಮಾಡ್ತವೆ. ಗೊತ್ತಾಗ್ತದೆ? ಅದನ್ನೇ ನೆಕ್ಟರ್ ಅಂತ ಕರೀತಾರೆ. ಗೊತ್ತಾಗ್ತಿದ್ಯಾ? ಅದನ್ನ ನೆಕ್ಟರ್ನ ಉತ್ಪಾದನೆಗಾಡೋ ನೆಕ್ಟರಿ ಅಥವಾ ಮಧುರಸ ಗ್ರಂಥಿಗಳು ಅಂತ ಕರಿತೀವಿ. ಗೊತ್ತಾಗ್ತಿದ್ಯಾ? ಉದಾಹರಣೆಗೆ ನೀವು ಸೂರ್ಯಕಾಂತಿ, ದಾಸವಾಳ ಯಾವುದೇ ಹೂವು ತಗೊಂಡ್ರು ಬೇಕಾದ್ರೆ ನೀವು ಹೂವಿನ ಸ್ವಲ್ಪ ಮೇಲ್ಗಡೆ ಅದು ಇರುತ್ತಲ್ಲ, ಹಿಂಗೆ ಟಚ್ ಮಾಡಿ ನೋಡಿದಾಗ ಸ್ವೀಟ್ ಇರುತ್ತೆ ನೋಡಿ ಹೂವುಗಳನ್ನ, ನೀವು ಅಲ್ವಾ ಯಾವುದು ಮಕರಂದ ಅಂತ ಕರೀತಾರೆ, ಅಥವಾ ಇನ್ನು ನೆಕ್ಟರ್ ಅಂತಲೂ ಕರೀತಾರೆ, ಅಥವಾ ಮಧುರಸ ಅಂತಲೂ ಕರೀತಾರೆ. ಓಕೆನಾ? ಇವು ನೆಕ್ಸ್ಟ್ ಬರೋದು ತೈಲ ಗ್ಲ್ಯಾಂಡ್ಸ್, ಆಯಿಲ್ ಗ್ಲ್ಯಾಂಡ್ಸ್ ಅಂತ ಬರುತ್ತೆ. ನಾನು ಫಾಸ್ಟಾಗಿ ಹೋಗ್ತಾ ಇದ್ದೀನಿ, ಎಕ್ಸಾಮ್ ಪಾಯಿಂಟ್ ಆಫ್ ದೃಷ್ಟಿಯಿಂದ ಯಾವ್ದು ಇಂಪಾರ್ಟೆಂಟ್ ಇರುತ್ತೆ ಅಲ್ಲಿ ಮಾತ್ರ ಫೋಕಸ್ ಮಾಡಿ ಹೇಳ್ತೀನಿ. ಸುಗಂಧ ತೈಲಗಳನ್ನು ಉತ್ಪಾದಿಸುತ್ತೆ. ಗೊತ್ತಾಗ್ತಿದೆಯಾ? ಇವು ಆಯಿಲ್ ಗ್ಲ್ಯಾಂಡ್ಸ್. ಗೊತ್ತಾಗ್ತಿದೆಯಾ? ಗಂಧದ ಮರ ತಗೊಳ್ಳಿ, ಆದ್ರೆ ಏನಾಗುತ್ತೆ, ನಾವು ಗಂಧದ ಮರದ ಆಯಿಲ್ ತೆಗೆದಾಗ ಏನಾಗುತ್ತೆ, ತುಂಬಾ ಇರುತ್ತಲ್ಲ, ಸ್ಮೆಲ್ ಇರುತ್ತಲ್ವಾ, ಸುಗಂಧ ತೈಲಗಳು ಉತ್ಪಡಿಸುತ್ತೆ. ಮತ್ತು ಔಷಧಿ ಮತ್ತು ಸುಗಂಧ ತೈಲಗಳಲ್ಲಿ ಇವನ್ನ ಬಳಸಲಾಗುತ್ತದೆ. ಗೊತ್ತಾಗ್ತಿದೆ? ತೈಲ ಗ್ಲ್ಯಾಂಡ್, ಆಯಿಲ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಬರೋದು ಯುಕಲಿಪ್ಟಸ್, ಲಿಂಬೆ, ಕಿತ್ತಳೆ. ನೋಡಿ, ಕಿತ್ತಳೆ ನಾವು ಈ ಚಿಕ್ಕ ಮಕ್ಕಳಲ್ಲಿ ಆಟ ಆಡ್ತಿರ್ತೀವಿ, ಗೊತ್ತಾ? ಆ ಲಿಂಬೆ ಅದು ಅಥವಾ ಕಿತ್ತಳೆದು ಹಿಂಗೆ ಬಟ್ಟಾಗ ಏನಾಗುತ್ತೆ, ರಸ ಹೊರಗಡೆ ಬರುತ್ತಲ್ಲ, ಅದನ್ನೇ ಅಂತ ಹೇಳ್ತಾ ಕರೀತಾರೆ ನಾವು ಆಯಿಲ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ಅದಕ್ಕೆ ಎಕ್ಸಾಂಪಲ್. ನೆಕ್ಸ್ಟು ರೆಸಿನ್ ಗ್ಲ್ಯಾಂಡ್ಸ್, ರಾಳ ಗ್ರಂಥಿಗಳು. ಗೊತ್ತಾಗ್ತಿದೆಯಾ? ರೆಸಿನ್ ಅನ್ನು ಉತ್ಪತ್ತಿ ಮಾಡ್ತವೆ. ಗಾಯವಾದಾಗ ಸಸ್ಯಗಳನ್ನು ರಕ್ಷಿಸುತ್ತೆ. ಗೊತ್ತಾಗ್ತಿದೆಯಾ? ನೋಡಿ, ನಾವೇನೋ ಕೊಡ್ಲಿಲಿ ಕೊಡಿದಾಗ ಏನಾಗುತ್ತೆ, ಗಾಯ ಆದಾಗ ಅದು ರೆಸಿನ್ ಉತ್ಪತ್ತಿಯಾಗಿ ಅದು ಏನೋ ಮರವನ್ನ ಏನು ಮಾಡುತ್ತೆ, ರಕ್ಷಣೆ ಮಾಡುತ್ತೆ. ಗೊತ್ತಾಗ್ತಿದೆಯಾ? ಮತ್ತು ಇದು ಕೀಟ ಮತ್ತು ಶಿಲೀಂಧ್ರಗಳಿಂದ ರಕ್ಷಣೆ ಮಾಡುತ್ತೆ. ಯಾವುದೇ ಕಾಯಿಲೆಗಳು ಬರ್ದಂಗೆ ಕೀಟಗಳು ಬಂದದ್ರ ಮೇಲೆ ಕೂತ್ಕೊಂಡು ಏನಾದರೂ ವೈರಸ್ ಅಥವಾ ಯಾವುದಾದ್ರೂ ಬ್ಯಾಕ್ಟೀರಿಯಾ ಆಡ್ಸೋದನ್ನ ತಪ್ಪಿಸುತ್ತೆ ರೆಸಿನ್ ಉತ್ಪತ್ತಿಯಾಗಿ. ಗೊತ್ತಾಗ್ತಿದೆ? ಹಾಗಾಗಿ ಈ ರೆಸಿನ್ ಗ್ಲ್ಯಾಂಡ್ಸು ಮರವನ್ನ ರಕ್ಷಣೆ ಮಾಡುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ಪೈನ್ ಮರ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಬರೋದು ಲ್ಯಾಕ್ಟಿಫೈರ್ಸ್ ಅಂತ ಕರೀತಾರೆ, ಅಥವಾ ಲ್ಯಾಕ್ಟಾಕ್ಸ್ ಗ್ರಂಥಿ ಅಂತ ಕರೀತಾರೆ. ಹಾಲಿನಂತ ದ್ರವವನ್ನು ಉತ್ಪತ್ತಿ ಮಾಡ್ತಾರೆ. ನೋಡಿ, ಯಾವ್ದಾದ್ರು ಒಂದು ಮರಗಳಲ್ಲಿ ನೀವು ಕೆತ್ತಿದಾಗ ವೈಟ್ ಲಿಕ್ವಿಡ್ ತರ ಬರುತ್ತೆ ಅಲ್ವಾ, ಆ ವೈಟ್ ರಾಸಾಯನಿಕ ಬರುತ್ತೆ, ಅದು ಗಾಯವಾದಾಗ ಹೊರಗಡೆ ನಾವೇನೋ ಕೊಡ್ಲಿಕ್ಕೆ ಹಚ್ಚಿದಾಗ ಇದು ರಕ್ಷಣಾತ್ಮಕ ಪಾತ್ರವನ್ನ ವಹಿಸುತ್ತೆ. ಉದಾಹರಣೆಗೆ ರಬ್ಬರ್, ಆಲದ ಮರ, ಎಕ್ಕದ ಗಿಡ ನೋಡಿರ್ತೀರಾ, ಒಂಚೂರು ನಾವು ಕುಯ್ದ್ರೆ ವೈಟ್ ರಸ ಬರುತ್ತೆ. ಅಥವಾ ರಬ್ಬರು, ಇನ್ನು ರಬ್ಬರ್ನ ನಾವು ಅದು ಮರ ಇರುತ್ತೆ ನೋಡಿದ್ರೆ, ರಬ್ಬರ್ ಮರ, ದೊಡ್ಡ ರಬ್ಬರ್ ಮರ ಇರುತ್ತೆ, ಅದೇನು ಮಾಡ್ತಾರೆ, ಕುಯ್ದುಬಿಟ್ಟು ಇಲ್ಲಿ ರಬ್ಬರ್ನ ಅರಿಯಾಕಿ ಒಂದು ಇದರಲ್ಲಿ ಸಂಗ್ರಹಣೆ ಮಾಡ್ತಾರೆ. ಅದೇ ನಾವು ರಬ್ಬರ್ನ ಯೂಸ್ ಮಾಡೋದು. ಗೊತ್ತಾಗ್ತಿದೆಯಾ? ಹಾಗಾಗಿ ಇದು ಏನು ಮಾಡುತ್ತೆ, ಮರಗಳಿಗೆ ರಕ್ಷಣೆಯನ್ನು ಒದಗಿಸುತ್ತೆ. ಯಾವುದು? ಲ್ಯಾಟೆಕ್ಸ್ ಗ್ರಂಥಿಗಳು. ಗೊತ್ತಾಗ್ತಿದೆಯಾ? ಎಕ್ಸಾಂಪಲ್ ಲ್ಯಾಟೆಕ್ಸ್ ಗ್ರಂಥಿಗಳಿಗೆ ಉದಾಹರಣೆ ಗೊತ್ತಾಗ್ತದೆ. ರೆಸಿನ್ ಗ್ರಂಥಿಗಳಿಗೆ ಉದಾಹರಣೆ ಅಂದರೆ ನಿಮಗೆ ನೆನಪಲ್ಲಿರಬೇಕು. ಗೊತ್ತಾಗ್ತದೆ? ಯೂಶಲಿ ಸಸ್ಯ ಗ್ರಂಥಿಗಳ ಮೇಲೆ ಪ್ರಶ್ನೆ ಗೊತ್ತಿಲ್ಲ, ಕೇಳ್ಬೋದು. KE ಸ್ವಲ್ಪ ಡೀಪಾಗಿ ಕೇಳೋದ್ರಿಂದ ನಾನು ಡೀಪಾಗಿ ಮಾಡ್ತೀನಿ. ಯಾರು ಸಸ್ಯ ಗ್ರಂಥಿಗಳ ಬಗ್ಗೆ ಅಷ್ಟೊಂದು ಪಾಠ ಮಾಡಿರಲ್ಲ. ಗೊತ್ತಾಗ್ತಿದೆ? ಹಾಗಾಗಿ ಪ್ರಶ್ನೆ ಬರುತ್ತೆ ಅಂತ. ನೆಕ್ಸ್ಟ್ ಸಾಲ್ಟ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ, ಉಪ್ಪು ಗ್ರಂಥಿಗಳು ಅಂತ ಕರೀತಾರೆ. ಗೊತ್ತಾಗ್ತಿದೆ? ಇವು ಹೆಚ್ಚುವರಿ ಉಪ್ಪನ್ನು ಹೊರಹಾಕ್ತವೆ. ಸಸ್ಯಗಳು ನೀರಿಕೊಂಡಂಥ ನೀರಿನಲ್ಲಿ ಏನಾದರೂ ಹೆಚ್ಚುವರಿ ಸಾಲ್ಟ್ ಇದೆ, NaCl ಕೂಡ ಸೋಡಿಯಂ ಕ್ಲೋರೈಡ್ ಇತ್ತು ಅಂತಂದ್ರೆ ಅದನ್ನ ಏನು ಮಾಡ್ತಾ ಹೊರಗಡೆ ಹಾಕುತ್ತೆ. ಸಮುದ್ರ ತೀರದ ಸಸ್ಯಗಳು ಕಂಡು, ಮ್ಯಾಂಗ್ರೋವ್ ಸಸ್ಯಗಳು ನೋಡಿ ನೀವು, ಮೇಲ್ಗಡೆ ಸಾಲ್ಟ್ ರೀತಿ ಇರುತ್ತೆ. ಗೊತ್ತಾಗ್ತಿದೆ? ಯಾಕೆ ಅಂತಂದ್ರೆ ಸಮುದ್ರದಲ್ಲಿ ಇರುವ ನೀರನ್ನು ಹೀರ್ಕೊಂಡು ಅವು ಎಲೆಗಳ ಮುಖಾಂತರ ಅಥವಾ ಕಾಂಡಗಳ ಮೂಲಕ ಏನು ಮಾಡ್ತವೆ, ಹೊರಗಡೆ ಆಗ್ತವೆ. ಹೆಚ್ಚುವರಿ ಉಪ್ಪನ್ನ ಹೊರಗಡೆ ಆಗ್ತವೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ. ಗೊತ್ತಾಗ್ತಿದೆಯಾ? ಮ್ಯಾಂಗ್ರೋವ್ ಸಸ್ಯಗಳು ಇರ್ತವೆ, ಗೊತ್ತಾ? ಮ್ಯಾಂಗ್ರೋವ್ ಸಸ್ಯಗಳಲ್ಲಿ ಈ ರೀತಿಯ ಉಪ್ಪಿನ ಪುಡಿ ಥರದ ಮೇಲ್ಗಡೆ ಕಾಣಿಸ್ತಾ ಇರುತ್ತೆ. ಅಬ್ಸರ್ವ್ ಮಾಡಿ ನೋಡಿ, ಗೊತ್ತಾಗ್ತಿದೆ? ಮ್ಯಾಂಗ್ರೋವ್ ಸಸ್ಯಗಳು ಎಕ್ಸಾಂಪಲ್ ನಿಮಗೆ. ನೆಕ್ಸ್ಟ್ ಜೀರ್ಣಕಾರಿ ಗ್ರಂಥಿಗಳು, ಡೈಜೆಸ್ಟಿವ್ ಗ್ಲ್ಯಾಂಡ್ಸ್. ಗೊತ್ತಾಗ್ತಿದೆಯಾ? ಇವು ಕೀಟಭಕ್ಷಗಳಲ್ಲಿ ಕಂಡು ಬರುತ್ತೆ. ಕೀಟಭಕ್ಷಗಳು ಕೇಳಿದಿರಾ? ಕೆಲವು ಸಸ್ಯಗಳು ಕೀಟಗಳನ್ನ ತಿಂದು ಜೀರ್ಣ ಮಾಡ್ತವೆ ಅಂತ ಕರೀತಾರೆ. ಕೀಟಭಕ್ಷ ಇನ್ಸೆಕ್ಟಿವರಸ್ ಅಂತ ಕರೀತಾರೆ ಅಲ್ವಾ. ಏನು ಮಾಡ್ತವೆ ಅವು ಕೀಟಗಳು? ನೈಟ್ರೋಜನ್ಗೋಸ್ಕರ ಏನು ಮಾಡ್ತವೆ ಕೀಟಗಳನ್ನ, ಈ ನೆಪೆಂಥಿಸ್ ಆಗಿರ್ಬೋದು, ಡ್ರೋಸೆರಾ ಆಗಿರ್ಬೋದು, ಏನು ವೀನಸ್ ಫ್ಲೈಟ್ರಾಫ್, ಹೌದು, ಎಲೆಗಳ ಮೇಲೆ ಅಥವಾ ಹೂವುಗಳ ತರ ಇರುತ್ತೆ. ಹಿಂಗೆ ಅವೇನಾದ್ರು ಸಸ್ಯಗಳು ಕೀಟಗಳು ಬಂದ್ರೆ ಏನ್ ಮಾಡ್ತವೆ, ಅಟ್ರಾಕ್ಟ್ ಮಾಡ್ಕೊಂಡು ಒಳಗಡೆ ಎಳ್ಕೊಂಡ್ಬಿಡ್ತವೆ. ಒಳಗಡೆ ಎಳ್ಕೊಂಡು ಅವನ್ನ ಡೈಜೆಸ್ಟ್ ಮಾಡ್ತವೆ. ಡೈಜೆಸ್ಟ್ ಮಾಡಿ ಇದರಲ್ಲಿ ನೈಟ್ರೋಜನ್ ಸಸ್ಯಗಳಿಗೆ ನೈಟ್ರೋಜನ್ ನೇರವಾಗಿ ಸಿಗಲ್ಲ, ಕೀಟಗಳಿಂದ ಸಿಗುತ್ತೆ. ಅವು ನೈಟ್ರೋಜನ್ಗೋಸ್ಕರ ಇವು ಕೀಟಗಳನ್ನ ತಿಂತವೆ. ಅದಕ್ಕೆ ಅವನ್ನ ಕೀಟಹಾರಿ ಸಸ್ಯಗಳು ಅಂತ ಕರೀತಾರೆ. ಗೊತ್ತಾಗ್ತಿದ್ಯಾ? ಕೀಟಗಳನ್ನು ಜೀರ್ಣಿಸಿಕೊಳ್ಳೋ ಕಿಣ್ವಗಳನ್ನು ಉತ್ಪತ್ತಿ ಮಾಡುತ್ತೆ. ಯಾವಾಗ ತನ್ನ ಒಳಗಡೆ ಕೀಟಗಳನ್ನ ಎಳ್ಕೊಳ್ಳುತ್ತೋ ಅವಾಗ ಏನ್ ಮಾಡುತ್ತೆ, ಆ ಒಂದು ಕಿಣ್ವಗಳನ್ನ ಬಿಡುತ್ತೆ, ಡೈಜೆಸ್ಟಿವ್ ಕಿಣ್ವನ ಬಿಡುತ್ತೆ. ಅದೇನ್ ಮಾಡುತ್ತೆ, ಡೈಜೆಷನ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಎಕ್ಸಾಂಪಲ್ ನೋಡ್ರಿ, ನಾನು ಹೇಳಿದೆ ನೆಪೆಂಥಿಸ್ ಕೇಳಿದ್ದಾರೆ, ಪಿಕ್ಚರ್ ಪ್ಲಾಂಟ್ ಅಂತಲೂ ಕರೀತಾರೆ. ಗೊತ್ತಾಗ್ತಿದ್ಯಾ? ಅದು ಡ್ರೋಸರ್ ಅಂತ ಕರೀತಾರೆ, ವೀನಸ್ ಫ್ಲೈ ಟ್ರ್ಯಾಪ್ ಅಂತ ಕರೀತಾರೆ. ನೋಡಿ, ಎಕ್ಸಾಂಪಲ್ ಕೇಳ್ತಾರೆ, ಇದನ್ನೇ ನೇರವಾಗಿ ಕೇಳ್ಬೋದು. ಯಾವ ಕೀಟ ಭಕ್ಷಕ ಸಸ್ಯಗಳಿಗೆ ಉದಾಹರಣೆಗಳು? ಈ ಕೆಳಗೆ ನಾವು ಯಾವ ಕೀಟ ಭಕ್ಷಕ ಸಸ್ಯಗಳಿಗೆ ಉದಾಹರಣೆಗಳು ಅಂತ ಕೇಳ್ಬೋದು. ಇವು ದಿಸ್ ಆರ್ ದ ಎಕ್ಸಾಂಪಲ್ಸ್. ಗೊತ್ತಾಗ್ತಿದ್ಯಾ? ಇದು ತುಂಬ ಸತಿ ರಿಪೀಟ್ ಆಗಿದೆ. ಮೋಸ್ಟ್ VVIP ಟಾಪಿಕ್ ಅಂತ ಹೇಳ್ಬೋದು. VVIP ಟಾಪಿಕ್ ಗೊತ್ತಾಗ್ತಿದೆ, ಎಕ್ಸಾಮ್ಸ್ ಅಲ್ಲಿ ಕೇಳಿದೆ. ಕೀಟಾರಿ ಸಸ್ಯಗಳು. ಯಾಕೆ ಕೀಟಾರಿ ಸಸ್ಯಗಳು? ಗೊತ್ತಾಗ್ತಿದ್ಯಾ?
ಕೀಟಗಳನ್ನ ತಿಂತವೆ ಅಂತಲೂ ಸಹ ನೈಟ್ರೋಜನ್ಗೋಸ್ಕರ ಗೊತ್ತಾಗ್ತಿದೆಯಾ, ಸಾರಜನಕವನ್ನು ತೆಗೆದುಕೊಳ್ಳೋಕ್ಕೋಸ್ಕರ ಏನು ಮಾಡ್ತಾವು ಕೀಟಗಳನ್ನ ತುಂಬಿ ನೇರವಾದ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಗೊತ್ತಾಗ್ತಿದೆ. ನೆಕ್ಸ್ಟ್ ಮ್ಯಾಕಿಲೇಜ್ ಗ್ರಂಥಿ ಅಂತ ಬರುತ್ತೆ. ನೆಕ್ಸ್ಟ್ ಇದು ಮ್ಯಾಕಿಲೇಜ್ ಅನ್ನು ಉತ್ಪತ್ತಿ ಮಾಡುತ್ತೆ. ಈ ಮ್ಯಾಕಿಲೇಜ್ ಏನಕ್ಕೆ ಯೂಸ್ಫುಲ್ ಆಗುತ್ತೆ ಅಂತಂದ್ರೆ ನೀರನ್ನು ಸಂಗ್ರಹಿಸಲು ಸಹ ಇದು ಏನಾಗುತ್ತೆ ಹೆಲ್ಪ್ ಮಾಡುತ್ತೆ. ಗೊತ್ತಾಗ್ತಿದೆಯಾ. ಹಾಗಾಗಿ ಬರಗಾಲದಲ್ಲಿ ರಕ್ಷಣೆ ನೀಡುತ್ತೆ. ತುಂಬಾ ಏನಪ್ಪ ಡ್ರಾಟ್ ಬಂದಾಗ ಆ ಡ್ರಾಟ್ನಿಂದ ರಕ್ಷಣೆ ಪಡೆದುಕೊಳ್ಳಲು ಈ ಮ್ಯಾಕಿಲೇಜ್ ಗ್ಲ್ಯಾಂಡ್ಸು ಆ ನೀರನ್ನು ಸಂಗ್ರಹಿಸ್ತವೆ. ಆ ನೀರಿನ ಸಂಗ್ರಹಣೆ ಯೂಸ್ ಮಾಡಿಕೊಂಡು ಏನು ಮಾಡ್ತಾರೆ ಬದುಕ್ತವೆ ತುಂಬ ದಿನ. ಎಕ್ಸಾಂಪಲ್ ಆಲೋವೆರಾ ಮನೆಗಳಲ್ಲಿ ನೋಡಿರ್ತೀರ, ಆಲೋವೆರಾ ನೀವು ಹಾಕಿರ್ತೀರ ಮನೆಗಳಲ್ಲಿ ಇರುತ್ತೆ, ಅಥವಾ ನೀವೇನಾದರೂ ಈ ಗಾರ್ಡನ್ಗಳಿಗೆ ಹೋದ್ರೆ ಇರುತ್ತೆ. ಅಲ್ಲಿ ನೋಡಿ ಲೋಳೆ ಅಂತ ರಸ ಇರುತ್ತೆ ಒಳಗಡೆ ಅಲ್ವಾ, ಲಿಕ್ವಿಡ್ ಇರುತ್ತೆ. ಯಾಕೆಂದರೆ ಇಲ್ಲಿ ಏನಾಗುತ್ತೆ ಇವು ಮ್ಯಾಕಿಲೇಜು ಗ್ರಂಥಿಗಳು ಸಂಗ್ರಹಿಸಿದ ವಾಟರ್ನ, ಈ ವಾಟರ್ನ ತುಂಬ ದಿನ ಯೂಸ್ ಮಾಡ್ಕೊತವೆ. ನೋಡಿ ಬೇಕಾದ್ರೆ ನೀವು ಎಂಥ ಬೇಸಿಗೆ ಕಾಲದಲ್ಲೂ ಆಲೋವೆರಾ ಚೆನ್ನಾಗೇ ಇರುತ್ತೆ. ನೀವು ಕಟ್ ಮಾಡಿ ನೋಡಿದಾಗ ಒಂಥರ ಇನ್ನೂ ಗ್ರೀನಿಶ್ ಥರನೇ ಇರುತ್ತೆ ಅಲ್ವಾ. ತುಂಬ ಡ್ರಾಟ್ ಬಂದಾಗ ಏನಾಗುತ್ತೆ ಸ್ವಲ್ಪ ಡಲ್ ಆಗುತ್ತೆ, ಗ್ರೀನ್ ಇದ್ದಿದ್ದು ಸ್ವಲ್ಪ ಬ್ರೌನ್ ಕಲರ್ ಥರ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ನೆಕ್ಸ್ಟು ಕಳ್ಳಿ ಗಿಡ, ಹಳ್ಳಿ ಕಡೆ ನಮಗೆ ಕಳ್ಳಿ ಅಂತಿದೆ ಗೊತ್ತಾಯ್ತಾ, ಕಳ್ಳಿ ಗಿಡ ಅಂತ ಕರೀತಾರೆ. ಅಲ್ಲಿ ಈ ನೀರನ್ನು ಸಂಗ್ರಹಿಸಲು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಗ್ರಂಥಿಗಳ ಕಾರ್ಯಗಳು ಅಂತಂದರೆ ನೋಡಿ, ಪರಾಗಸ್ಪರ್ಶ ಮಾಡೋದು ಕಾಮನ್ ಗೊತ್ತು, ಕೀಟಗಳನ್ನು ಮತ್ತು ಪ್ರಾಣಿಗಳನ್ನು ರಕ್ಷಣೆ ಪಡ್ಕೊಳ್ಳೋದು, ಗಾಯಗಳನ್ನು ಮುಚ್ಚುವುದು, ನೀರಿನ ಸಂರಕ್ಷಣೆ, ಹೆಚ್ಚುವರಿ ಉಪ್ಪನ್ನು ಹೊರಹಾಕುವುದು, ಔಷಧಿ ಮತ್ತು ಸುಗಂಧ ತೈಲಗಳ ಉತ್ಪಾದನೆ, ಕೀಟಗಳನ್ನು ಜೀರ್ಣಗೊಳಿಸುವುದು. ಇವೆಲ್ಲ ಏನು ಸಸ್ಯ ಗ್ರಂಥಿಗಳ ಏನು ಕೆಲವು ಕಾರ್ಯಗಳು. ಗೊತ್ತಾಗ್ತಿದೆಯಾ. ಇವೆಲ್ಲ ಈಸಿಯಾಗಿ ನೆನಪಿರುತ್ತೆ ಅಂದ್ಕೊತೀನಿ. ಬಟ್ ಎಕ್ಸಾಂಪಲ್ಸ್ಗಳನ್ನ ನೀವು ತಿಳ್ಕೊಬೇಕು. ಮೇನ್ ಇಂಪಾರ್ಟೆಂಟು ನೋಡಿ ಈ ಹಾರ್ಮೋನ್ಸ್ಗಳು ಆಕ್ಸಿನ್ಸು ಮತ್ತು ಗಿಬ್ಬರ್ಲಿನ್ಸು ಮತ್ತು ಸೈಟೋಕಿನೈನು ಮತ್ತು ಎಥಿಲೀನು. ಇವೆಲ್ಲ ಏನಾಗುತ್ತೆ ಎಕ್ಸಾಮಲ್ಲಿ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಗಳು. ಗೊತ್ತಾಗ್ತಿದೆಯಾ. ಯಾವ್ಯಾವ ಏನೇನು ಕೆಲಸ ಮಾಡ್ತವೆ, ಸಸ್ಯಗಳಲ್ಲಿ ಏನೇನು ಕೆಲಸ ಮಾಡುತ್ತೆ, ಗಿಬ್ಬರ್ಲಿನ್ ಏನು ಮಾಡುತ್ತೆ, ಅಬ್ಸೆಸಿಕ್ ಆ್ಯಸಿಡ್ ಏನು ಮಾಡುತ್ತೆ, ಇವನ್ನ ಹೊಂದಿಸಿ ಬರೆಯಲು ಕೇಳಿದರೆ. ಗೊತ್ತಾಗ್ತಿದೆಯಾ. ನೇರವಾದ ಗಿಬ್ಬರ್ಲಿನ್ ಏನು ಕೆಲಸ ಮಾಡುತ್ತೆ ಅಂತಲೂ ಕೇಳಿದರೆ. ಮತ್ತು ಸಸ್ಯಗಳು ಕಾಯಿದಿದ್ದು ಹಣ್ಣಾಗಲಿಕ್ಕೆ ಯಾವ ಒಂದು ಹಾರ್ಮೋನ್ ಕಾರಣ ಆಗುತ್ತೆ, ಯಾವ ಒಂದು ಗ್ರಂಥಿ ಕಾರಣ ಆಗಂತಲೂ ಸಹ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಹಾಗೆ ಇವ್ರ ಮೇಲೆ ತುಂಬ ಇಂಪಾರ್ಟೆಂಟ್, ಇವನ್ನ ಜಾಸ್ತಿ ಫೋಕಸ್ ಮಾಡಬೇಕು ನೀವು. ಓಕೆನಾ. ಇವ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ನೋಡಿ. ಪ್ರಮುಖ ಸಸ್ಯ ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯಗಳನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಇವು ಸಸ್ಯಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ನಿಯಂತ್ರಿಸುವ ಹಾರ್ಮೋನ್ಗಳು, ಫೈಟೋ ಹಾರ್ಮೋನ್ಸ್ ಅಂತಲೂ ಸಹ ಇವನ್ನ ಕರೀತಾರೆ. ಗೊತ್ತಾಗ್ತಿದೆಯಾ. ಸಸ್ಯಗಳ ಏನು ಅಭಿವೃದ್ಧಿ ಮತ್ತು ಬೆಳವಣಿಗೆ ನಿಯಂತ್ರಣಗಳನ್ನು ಮಾಡ್ತಾ ಹೋಗ್ತವೆ. ಇವು ಹಾರ್ಮೋನ್ಸ್ ಅಂತ, ಫೈಟೋ ಹಾರ್ಮೋನ್ಸ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಎಕ್ಸಾಂಪಲ್ ಅದರಲ್ಲಿ ಆಕ್ಸಿನ್ಗಳು, ವೆರಿ ವೆರಿ ಇಂಪಾರ್ಟೆಂಟ್ ಆಕ್ಸಿನ್ಸ್. ಗೊತ್ತಾಗ್ತಿದೆ. ಇಂಡೋಲ್ 3 ಅಸಿಟಿಕ್ ಆಮ್ಲ. ಗೊತ್ತಾಗ್ತಿದೆಯಾ. ಯಾವ್ದು ಎಕ್ಸಾಂಪಲ್ ಅಂದರೆ ಆಕ್ಸಿನ್ಸ್ಗೆ ಇದು ಇಂಡೋಲ್ 3 ಅಸಿಟಿಕ್ ಆಮ್ಲ ಅಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಗೊತ್ತಾಗ್ತಿದೆಯಾ. ಇದರ ಪ್ರಮುಖ ಕಾರ್ಯವನ್ನು ನೋಡೋದಾದ್ರೆ ಇದು ಏನು ಮಾಡುತ್ತೆ ಅಂದರೆ ಮುಖ್ಯ ಬೆಳವಣಿಗೆ ನಿಯಂತ್ರಕ, ಮಾಸ್ಟರ್ ಗ್ರೋತ್ ರೆಗ್ಯುಲೇಟರ್. ಸಸ್ಯ ಯಾವ ರೀತಿ ಬೆಳವಣಿಗೆ ಆಗಬೇಕು ಅನ್ನೋದನ್ನ ನಿಯಂತ್ರಣ ಮಾಡೋದು ಈ ಒಂದು ಆಕ್ಸಿನ್ಗಳು. ವೆರಿ ಇಂಪಾರ್ಟೆಂಟ್. ಸಸ್ಯಗಳು ಆಕ್ಸಿನ್ಗಳು ಏನು ಮಾಡ್ತವೆ, ಬೆಳವಣಿಗೆಯನ್ನು ನಿಯಂತ್ರಣ ಮಾಡ್ತವೆ. ನೋಡಿ ಎಲ್ಲ ಸಸ್ಯಗಳು ಒಂದೇ ರೀತಿಯ ಎತ್ತರವನ್ನು ಹೊಂದಿದೆಯಾ, ಎಲ್ಲ ಸಸ್ಯಗಳು ಒಂದೇ ರೀತಿಯ ದಪ್ಪವನ್ನು ಹೊಂದಿದೆಯಾ, ಎಲ್ಲ ರೀತಿಗಳು ಒಂದೇ ರೀತಿಯ ಎಲೆಗಳನ್ನು ಬಿಡ್ತಾವ ಇಲ್ಲ. ಹಾಗಾಗಿ ಯಾವುದು ಏನು ಪ್ರಮುಖ ಕಾರ್ಯ ಅಂದರೆ ಬೆಳವಣಿಗೆಯನ್ನು ನಿಯಂತ್ರಣ ಮಾಡೋದು. ಗೊತ್ತಾಗ್ತಿದೆಯಾ. ಹಾಗಾಗಿ ನೆಕ್ಸ್ಟು ಅಪೈಲ್ ಡೊಮಿನೆನ್ಸ್ ಅಂತ ಕರೀತಾರೆ, ಅಗ್ರ ಪ್ರಾಬಲ್ಯ ಅಂತ ಕರೀತಾರೆ. ಏನಂದರೆ ತುದಿ ಮೊಗ್ಗಿನ ಬೆಳವಣಿಗೆಯನ್ನು ಉತ್ತೇಜಿಸಿ ಪಾರ್ಶ್ವ ಮೊಗ್ಗುಗಳ ಬೆಳವಣಿಗೆಯನ್ನು ತಡೆಯುತ್ತದೆ. ಗೊತ್ತಾಗ್ತಿದೆಯಾ. ನೋಡಿ ಇದು ತುದಿ ಮೊಗ್ಗುಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಗೊತ್ತಾಗ್ತಿದೆಯಾ. ಇನ್ನು ಸಸ್ಯದ ತುದಿಗಳಿದೆಯಲ್ಲ, ಆ ತುದಿಗಳು ಬೆಳೀತಾ ಹೋಗೋಕ್ಕೆ ಏನು ಮಾಡುತ್ತೆ, ಇದು ಒಂದು ಏನು ಮಾಡುತ್ತೆ, ಡೊಮಿನೆನ್ಸ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಗೊತ್ತಾಗ್ತಿದೆಯಾ. ನೆಕ್ಸ್ಟು ಕಾಂಡದ ಉದ್ದವನ್ನು ಹೆಚ್ಚಿಸಲು ಇದು ಸಹಾಯ ಮಾಡುತ್ತೆ. ಗೊತ್ತಾಗ್ತಿದೆಯಾ. ನೆಕ್ಸ್ಟು ಫೋಟೋಟ್ರಾಪಿಸಮ್ ಅಂಡ್ ಗ್ರಾವಿಟ್ರಾಪಿಸಮ್ ಅಂತ ಕರೀತಾರೆ. ಸಸ್ಯವು ಬೆಳಕು ಮತ್ತು ಗುರುತ್ವಾಕರ್ಷಣೆ ಪ್ರತಿಕ್ರಿಯೆ ಬೆಳೆಯುವಂತೆ ಮಾಡುತ್ತೆ. ನೋಡಿ ಫೋಟೋಟ್ರಾಪಿಸಮ್ ಅಂದರೆ ಸಸ್ಯಗಳು ಯಾವುದು ಪ್ರಕಾಶನ ಬಲ ಅಂತಂದರೆ ಬೆಳಕಿನ ಕಡೆ ಚಲಿಸುತ್ತದೆ. ಈಗ ಯಾರಾದರೂ ಸಸ್ಯಗಳು ನೀವು ನೋಡಿ ಬೆಳಕಿಲ್ದಿದ್ದಾಗ ನೀವು ಪ್ರಯೋಗ ಮಾಡಿರ್ತೀರ. ನೀವು ಹೈಸ್ಕೂಲಲ್ಲಿ ಒಂದು ಬಾಕ್ಸ್ ಇಟ್ಟಿರ್ತೀರ, ಆ ಬಾಕ್ಸಲ್ಲಿ ಒಂದು ಸಸ್ಯ ಇಟ್ಟಿರ್ತೀರ. ಇದು ಬಾಕ್ಸ್ ಮುಚ್ಚಿದಾಗ ಏನಾಗುತ್ತೆ, ಆ ಸಸ್ಯ ಬೆಳಕಿನ ಕಡೆ ಹೊರಗಡೆ ಬರ್ತಿಲ್ಲ, ಒಂದು ರಂಧ್ರ ಕೋರಿದಾಗ. ಗೊತ್ತಾಗ್ತಿದೆಯಾ. ಅದಕ್ಕೆ ಎಕ್ಸಾಂಪಲ್ ಕೇಳಿದರೆ ಫೋಟೋಟ್ರಾಪಿಸಮ್ ವೆರಿ ಇಂಪಾರ್ಟೆಂಟ್. ನೋಡಿ ನಿಮ್ಗೆ ಏನು ಮಾಡ್ತಾರೆ, ಕನ್ನಡದಲ್ಲಿ ಕೇಳಲ್ಲ, ಡೈರೆಕ್ಟ್ ಆಗಿರುತ್ತೆ ಫೋಟೋಟ್ರಾಪಿಸಮ್ ಅಂತ ಕೇಳ್ಬಿಡ್ತಾರೆ. ವಾಟ್ ಇಸ್ ಫೋಟೋಟ್ರಾಪಿಸಮ್ ಅಂತ ಕೇಳ್ಬಿಡ್ತಾರೆ. ಸಸ್ಯಗಳು ಬೆಳಕಿನ ಕಡೆಗೆ ಇದು ಚಲಿಸುವುದು, ಅಥವಾ ಸಸ್ಯಗಳು ಗುರುತ್ವಾಕರ್ಷಣೆ ಚಲಿಸುವುದು, ಸಸ್ಯಗಳು ನೀರಿನ ಕಡೆ ಚಲಿಸುವುದು ಅಂತ ಕೇಳ್ಬಿಡ್ತಾರೆ. ಗೊತ್ತಾಗ್ತಿದೆಯಾ. ಫೋಟೋ ಅಂದ್ರೆ ಹೇಳಿ ಬೆಳಕು ಅಂತ, ಆ ಪದನ ಅರ್ಥ ಮಾಡ್ಕೋಬೇಕು ನೀವು. ಗೊತ್ತಾಗ್ತಿದೆಯಾ. ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಇದು ಕಾನ್ಸೆಪ್ಟು. ನೆಕ್ಸ್ಟ್ ಗ್ರಾವಿಟೋಪ್ರೋಪಿಸಮ್ ಅಂತಂದ್ರೆ, ಗ್ರಾವಿಟೋ ಅಂದ್ರೆ ಗ್ರಾವಿಟೇಷನ್. ಗೊತ್ತಾಯ್ತಾ. ಗ್ರಾವಿಟೋಪ್ರೋಪಿಸಮ್ ಅಂದರೆ ಸಸ್ಯಗಳು ಏನಾಗುತ್ತೆ ಗುರುತ್ವಾಕರ್ಷಣೆ ಕಡೆಗೆ ಬೆಳೆಯೋದು. ಅಂದರೆ ಗ್ರಾವಿಟೇಷನ್ ಪುಲ್ ಕಡೆ ನೋಡಿ, ಎಷ್ಟು ಸಸ್ಯಗಳು ನಾವು ಚಪ್ಪರದ ಮೇಲೆ ಹಾಕಿದ್ರೆ ಏನು ಮಾಡ್ತೇವೆ, ಡೌನಿಗೆ ಬಂದಿರ್ತವೆ. ಹೌದಲ್ವಾ. ನೀವು ಯಾವುದೇ ಸಸ್ಯಗಳು ಚಪ್ಪರದ ಮೇಲೆ ಹರಡಿರ್ತೀವಿ, ಏನಾಗುತ್ತೆ ಎಲ್ಲ ಸಸ್ಯಗಳು ಚಪ್ಪರದ ಹೋಗ್ಬಿಟ್ಟು ಕೆಳಗಡೆ ಡೌನ್ ಆಗಿರ್ತವೆ. ಯಾಕೆಂದರೆ ಅದನ್ನ ಹೇಳ್ತಾ ಭೂ ಅನುಬಲ ಅಥವಾ ಗುರುತ್ವಾಕರ್ಷಣ ಬಲ ಕಡೆ ಏನಾಗುತ್ತೆ ಬಾಗಿರ್ತವೆ. ಗೊತ್ತಾಗ್ತಿದೆಯಾ. ಇವನೇನಾಗುತ್ತೆ ಉದಾಹರಣೆಗೆ ಬೆಳಕಿನ ಕಡೆ ಬಾಗೋದು. ಇವು ಸಹ ಏನಾಗುತ್ತೆ ಇದು ನಿಯಂತ್ರಣ ಮಾಡದೆ ಈ ಆಕ್ಸಿನ್ಗಳು. ಗೊತ್ತಾಗ್ತಿದೆಯಾ. ಈ ಪಾಯಿಂಟ್ ಇಂಪಾರ್ಟೆಂಟು. ಫೋಟೋಟ್ರಾಪಿಸಮ್ ಇಂಪಾರ್ಟೆಂಟು, ಗ್ರಾವಿಟೋಟ್ರಾಪಿಸಮ್ ಇಂಪಾರ್ಟೆಂಟು. ಯಾಕೆ ಅಂತಂದರೆ ಫೋಟೋಟ್ರಾಪಿಸಮ್ ಅಂದರೆ ಬೆಳಕಿನ ಕಡೆ ಚಲಿಸುವುದು, ಗ್ರಾವಿಟೋಟ್ರಾಪಿಸಮ್ ಅಂದರೆ ಗುರುತ್ವಾಕರ್ಷಣೆ ಕಡೆಗೆ ಸಸ್ಯಗಳು ಚಲಿಸುವುದು. ವೆರಿ ಇಂಪಾರ್ಟೆಂಟ್. ನೋಟ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಪ್ರಶ್ನೆಗಳು ಬಂದಿದೆ. ಗ್ರಾವಿಟೋಟ್ರಾಪಿಸಮ್ ಬಗ್ಗೆ ಕೇಳಿದರೆ ಗೊತ್ತಿಲ್ಲ, ನಾನು ಫೋಟೋಟ್ರಾಪಿಸಮ್ ಬಗ್ಗೆ ತುಂಬ ಕ್ವಶನ್ಸ್ನ ಕೇಳಿದ್ದಾರೆ.
ಸೂರ್ಯಕಾಂತಿ ಗಿಡ, ವೆರಿ ಗುಡ್. ನೋಡಿ ಸೂರ್ಯಕಾಂತಿ ಗಿಡ ವೆರಿ ಎಕ್ಸಾಂಪಲ್, ಕರೆಕ್ಟ್. ಸೂರ್ಯಕಾಂತಿ ಕರೆಕ್ಟಾಗಿ ಹೇಳಿ ಡೌನ್. ಓಕೆನಾ. ನೆಕ್ಸ್ಟ್ ಆಕಸ್ಮಿಕ ಬೇರುಗಳ ರಚನೆ ಗೊತ್ತಾಗ್ತಾ? ಇವು ಏನಾದರೂ ರೂಟ್ ಫಾರ್ಮೇಷನ್ ಮಾಡೋಕ್ಕೆ ಯೂಸ್ ಮಾಡುತ್ತೆ. ಕಸಿ ಮಾಡಿದಾಗ ಅಥವಾ ರೆಂಬೆಗಳನ್ನು ಕತ್ತರಿಸಿದಾಗ ಬೇರುಗಳಲ್ಲಿ ಹುಟ್ಟಿಕೊಳ್ಳಲು ಇದು ಪ್ರೇರೇಪಿಸುತ್ತದೆ. ಗೊತ್ತಾಗ್ತಿದೆಯಾ? ಹೊಸ ಬೇರುಗಳು ಹುಟ್ಟುಗಳು ಗೊತ್ತಾಗ್ತಿದೆ. ಆಕಸ್ಮಿಕ ಬೇರುಗಳು ಸಡನ್ ಆಗಿ ಏನಾದರೂ ಆ ಸಸ್ಯವನ್ನು ಕಟ್ ಮಾಡಿದಾಗ ಅದು ಮತ್ತೆ ಬೆಳೆಯೋಕ್ಕೆ ಏನು ಮಾಡುತ್ತೆ, ಅದು ರೆಂಬೆಗಳನ್ನ ಬೇರುಗಳನ್ನ ಹುಟ್ಟಿಕೊಳ್ಳಲು ಇದು ಏನು ಮಾಡುತ್ತೆ, ಆಕ್ಸಿಟೋಸಿನ್ ಅಥವಾ ಆಕ್ಸಿನ್ಗಳು ಏನು ಮಾಡ್ತವೆ, ಸಹಾಯ ಮಾಡ್ತವೆ. ಗೊತ್ತಾಗ್ತದೆ. ವಾಹಕ ಅಂಗಾಂಶಗಳ ವ್ಯತ್ಯಾಸ ನೋಡಿ, ನೀರು ಸಾಗಿಸಲು xylem ಹಾಗೂ ಅಂಗಾಂಶಗಳ ರಚನೆಗೆ ಸಹಾಯ ಮಾಡುತ್ತದೆ. ಗೊತ್ತಾಗ್ತಿದೆಯಾ? xylem ಡಿಫ್ರೆನ್ಷಿಯೇಷನ್ ಅಂದರೆ ಈ xylem ನೀರನ್ನು ಸಾಗಿಸುತ್ತಲ್ಲ, ಅದಕ್ಕೂ ಸಹ ಏನಾಗುತ್ತೆ, ಆಕ್ಸಿಟೋಸಿನ್ಗಳು ಹೆಲ್ಪನ್ನು ಮಾಡ್ತವೆ. ಓಕೆನಾ. ನೆಕ್ಸ್ಟ್ ಬರೋದು ವೆರಿ ಇಂಪಾರ್ಟೆಂಟ್, ಗಿಬ್ಬರ್ಲಿನ್ಸ್. ಗೊತ್ತಾಗ್ತಿದೆಯಾ? ಇದ್ರ ಮೇಲೆ ತುಂಬ ಸತಿ ಪ್ರಶ್ನೆ ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್. ಗೊತ್ತಾಗ್ತಿದೆಯಾ? ಇವು ಗಿಬ್ಬರ್ಲಿಕ್ ಆಸಿಡ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? GA3 ಅಂತ. ಇವು ಬೆಳವಣಿಗೆಯನ್ನು ಉತ್ತೇಜಿಸುವ ಹಾರ್ಮೋನ್ಗಳು. ಗೊತ್ತಾಗ್ತಿದೆಯಾ? ಇವು ಸಹ ಗ್ರೋತ್ ಪ್ರಮೋಟರ್. ಗೊತ್ತಾಗ್ತಿದೆ. ಇವು ಮಾಸ್ಟರ್ ಗ್ರೋತ್ ರೆಗ್ಯುಲೇಟರ್. ಮಾಸ್ಟರ್ ಗ್ರೋತ್ ಅಂದರೆ ಇಡೀ ಸಸ್ಯದ ಒಂದು ಭಾಗ, ಇಡೀ ಇದ್ರದ್ದು ಡಿಸೈಡ್ ಮಾಡ್ತವೆ. ಇವು ಗ್ರೋತ್ ಹಾರ್ಮೋನ್. ಗೊತ್ತಾಗ್ತಿದೆ. ಬೆಳವಣಿಗೆಯನ್ನು ಉತ್ತೇಜಿಸ್ತವೆ. ನೋಡ್ತಾ ಹೋಗೋಣ ಏನೇನು ಕೆಲಸ ಮಾಡ್ತವೆ ಅಂತ. ಕಾಂಡದ ಉದ್ದದ ಹೆಚ್ಚಳ. ಗೊತ್ತಾಗ್ತದೆ. ಸ್ಟೆಮ್ ಎಲಾಗೇಷನ್ ಅಂಡ್ ಇಂಟ್ರಟ್ರೋಡ್ಸ್ ಅಂತ ಕರೀತಾರೆ. ಅಂದರೆ ಗಿಣ್ಣುಗಳ ನಡುವಿನ ಅಂತರವನ್ನು ಹೆಚ್ಚಿಸಿ ಕಾಂಡದ ಎತ್ತರವನ್ನು ಗಣನೀಯವಾಗಿ ಹೆಚ್ಚಿಸ್ತವೆ. ನೋಡಿ, ಈಗ ಯಾವ್ದಾರ ಒಂದು ನಾವು ಸಸ್ಯ ತಗೊಂಡ್ರೆ ಗಿಣ್ಣುಗಳು ಅಂತ ಬರ್ತವೆ. ಈ ಕಬ್ಬು ನೋಡಿರ್ತೀರಾ, ಕಬ್ಬು ಹಿಂಗೆ ಇರುತ್ತಲ್ವಾ, ಇಲ್ಲಿರ್ತಾವಲ್ಲ, ಜಾಗ ಇರುತ್ತಲ್ಲ, ಇದನ್ನು ಗಿಣ್ಣುಗಳು ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಇವು ಗಿಣ್ಣುಗಳು ಅಂತಾರೆ. ನೋಡಿ, ಎಲ್ಲ ಸಸ್ಯಗಳು ಒಂದೇ ಗಿಣ್ಣುಗಳು ಅಂತಾರೆ ಇರಲ್ಲ, ಒಂದೊಂದು ಲಾಂಗ್ ಇರ್ತವೆ. ಗೊತ್ತಾಗ್ತಿದೆಯಾ? ಕೆಲವು ಶಾರ್ಟ್ ಇರ್ತವೆ. ಇದು ನೋಡಿ, ನೀವು ಬೆದರನ್ನ ನೋಡಿದಾಗ ಇದು ಬಿದಿರು ತುಂಬ ಲಾಂಗ್ ಇರ್ತವೆ. ಒಂದು ಗಿಣ್ಣುಗಳ ನಡುವೆ ಇನ್ನೊಂದು ಗಿಣ್ಣುಗಳ ನಡುವೆ ಏನಾಗುತ್ತೆ, ಇಂಟ್ರಟ್ರೋಡ್ಸ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಅವು ಎರಡು ಮಧ್ಯಗಳ ಏನಾಗುತ್ತೆ, ಗ್ಯಾಪ್ ಜಾಸ್ತಿ ಇರುತ್ತೆ. ಆ ಸ್ಟೆಮ್ ಎಲಾಗೇಷನ್ ಮಾಡೋಕ್ಕೆ ಈ ಒಂದು ಗಿಬ್ಬರ್ಲಿನ್ ತುಂಬ ಸಹಾಯವನ್ನು ಮಾಡುತ್ತೆ. ಗೊತ್ತಾಗ್ತಿದೆಯಾ? ಬೀಜ ಮೊಳಕೆ ಹೊಡೆಯುವುದು ವೆರಿ ಇಂಪಾರ್ಟೆಂಟ್. ಗೊತ್ತಾಗ್ತಿದೆಯಾ? ಮತ್ತು ಸುಪ್ತಾವಸ್ಥೆ ಬಗ್ಗೆ ಜರ್ಮಿನೇಷನ್ ಮಾಡೋಕ್ಕೆ ಇದು ವೆರಿ ಇಂಪಾರ್ಟೆಂಟ್. ಅಂದರೆ ನೋಡಿ, ಒಂದು ಬೀಜವನ್ನು ನಾವು ಮಣ್ಣಿನೊಳಗಡೆ ಹಾಕಿದಾಗ ಅದು ಹೊರಗಡೆ ಬರಬೇಕು ಸಸ್ಯ. ಅದನ್ನು ಪ್ರಮೋಟ್ ಮಾಡೋದು ಅಥವಾ ಅದನ್ನು ಉತ್ತೇಜಿಸೋದು ಯಾವುದು ಅಂತಂದರೆ ಈ ಗಿಬ್ಬರ್ಲಿನ್ಗಳು. ಗೊತ್ತಾಗ್ತಿದೆಯಾ? ನೋಡಿ, ಫಸ್ಟ್ ಹಿಂಗೆ ಇಟ್ಟಿದ್ದಾಗ ಒಂದು ಸಣ್ಣದು ಹಿಂಗೆ ಹೊಡೆಯುತ್ತೆ, ಆಮೇಲೆ ಹಿಂಗೆ ಹೊಡೆದು ಹಿಂಗೆ ಹೊರಗಡೆ ಬರುತ್ತೆ. ಅದು ನೋಡಿದಿರಲ್ವಾ ಅಲ್ವಾ? ಇದು ಏನು ಮಾಡುತ್ತೆ, ಬೀಜಗಳ ಸುಪ್ತಾವಸ್ಥೆಯನ್ನು ಹೋಗಲಾಡಿಸಿ ಅವಳು ಮೊಳಕೆ ಹೊಡೆಯಲು ಪ್ರೇರೇಪಿಸುತ್ತೆ. ಗೊತ್ತಾಗ್ತಿದೆಯಾ? ಅದು ಮೊಳಕೆ ಹೊಡೆಯೋಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಹಣ್ಣಿನ ಬೆಳವಣಿಗೆ ಮತ್ತು ಗಾತ್ರವನ್ನು ಡಿಸೈಡ್ ಮಾಡುತ್ತೆ. ಫ್ರೂಟ್ ಡೆವಲಪ್ಮೆಂಟ್ ಅಂಡ್ ಸೈಜ್. ಗೊತ್ತಾಗ್ತಿದೆಯಾ? ಹಣ್ಣುಗಳು ದಪ್ಪವಾಗಲು ಮತ್ತು ಉತ್ತಮವಾಗಿ ಬೆಳೆಯಲು ಇದು ಏನಾದರೂ ಸಹಾಯ ಮಾಡುತ್ತೆ. ಯಾವುದು? ಗಿಬ್ಬರ್ಲಿನ್ಸ್. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಫ್ಲವರಿಂಗ್ ಬ್ಲಾಟಿಂಗ್. ಸಸ್ಯಗಳಲ್ಲಿ ಹೂ ಬಿಡುವುದನ್ನು ಉತ್ತೇಜಿಸಲು ಇದು ಮಾಡುತ್ತೆ. ನೋಡಿ, ಒಂದು ಸಸ್ಯಗಳ ಹೂ ಬಿಡುವಿಕೆಗೆ ಸಹಾಯ ಮಾಡುತ್ತೆ ಗಿಬ್ಬರ್ಲಿನು, ಹಣ್ಣಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ, ಮತ್ತು ಬೀಜಗಳು ಮೊಳಕೆ ಹೊಡೆಯೋಕ್ಕೆ ಸಹಾಯ ಮಾಡುತ್ತೆ, ಮತ್ತು ಕಾಂಡದ ಉದ್ದಕ್ಕೆ ಸಹಾಯ ಮಾಡುತ್ತೆ. ಇಷ್ಟು ಅಂಶಗಳನ್ನ ನೆನ್ಪಿಟ್ಕೋಬೇಕು. ಎಕ್ಸಾಂಪಲ್ ಕೇಳ್ಬೋದು, ಗಿಬ್ಬರ್ಲಿನ್ ಅಂತ ಒಂದೇ ಸೆಂಟೆನ್ಸ್ ಅಲ್ಲಾದ್ರೂ ಕೇಳ್ಬೋದು, ಅಥವಾ ಕೆಳಗಿನ ಯಾವ ಗಿಬ್ಬರ್ಲಿನ ಕೆಲಸಗಳು ಅಂತೆಲ್ಲ ಕೇಳ್ಬೋದು. ಗಿಬ್ಬರ್ಲಿನ್ ಏನು ಮಾಡುತ್ತೆ ಅಂತ ಕೇಳಿದ್ರು. ಮೇನ್ ಕಾಂಡದ ಉದ್ದದ ಬೆಳವಣಿಗೆ ಅಷ್ಟು ನೆನ್ಪಿಟ್ಕೊಳ್ಳಿ. ಬೀಜ ಮೊಳಕೆ ಹೊಡೆಯಲು ಸಹಾಯ ಮಾಡುತ್ತೆ. ನೆಕ್ಸ್ಟು ಹಣ್ಣಿನ ಬೆಳವಣಿಗೆ ಮತ್ತು ಗಾತ್ರವನ್ನು ಡಿಸೈಡ್ ಮಾಡುತ್ತೆ. ನೆಕ್ಸ್ಟ್ ಹೂ ಬಿಡುವಿಕೆಯನ್ನು ಯಾವುದು ಪ್ರಮೋಟ್ ಮಾಡೋದು ಅಥವಾ ಏನು ಮಾಡುತ್ತೆ, ಉತ್ತೇಜನ ಮಾಡೋದು ಯಾವುದು? ಗಿಬ್ಬರ್ಲಿನ್. ಅರ್ಥ ಆಗ್ತಿದೆಯಾ? ಓಕೆ. ನೆಕ್ಸ್ಟ್ ಸೈಟೋಕಿನೈನ್ಗಳು. ಗೊತ್ತಾಗ್ತಿದೆ. ಉದಾಹರಣೆಗೆ ಜಿಯಾಟಿನ್ ಅಂತ ಬರುತ್ತೆ. ಇದು ಜೀವಕೋಶದ ಸೈಟೋಕಿನೈನ್ಗಳು ಏನು ಮಾಡ್ತವೆ, ಜೀವಕೋಶವನ್ನು ವಿಭಜಿಸಿ ಉತ್ತೇಜಿಸುವ ಜೀವಕೋಶ ವಿಭಜನೆಯನ್ನು ಉತ್ತೇಜಿಸ್ತವೆ. ಗೊತ್ತಾಗ್ತಿದೆ. ಸೆಲ್ ಡಿವಿಷನ್ ಮಾಡೋಕ್ಕೆ ಇದು ಪ್ರಮೋಟರ್. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಜೀವಕೋಶ ವಿಭಜನೆ ಮಾಡೋದು ಯಾವುದು ಅಂತಂದರೆ ಸೈಟೋಕಿನೈನ್ಗಳು. ಗೊತ್ತಾಗ್ತಿದೆಯಾ? ಸೆಲ್ ಡಿವಿಷನ್ ಮಾಡೋಕ್ಕೆ ಸೈಟೋಕಿನೈನ್ಗಳು ಯೂಸ್ ಮಾಡುತ್ತೆ. ಹೊಸ ಜೀವಕೋಶಗಳ ರಚನೆಯನ್ನು ವೇಗಗೊಳಿಸುತ್ತವೆ. ನೋಡಿ, ಯಾಕಂದರೆ ಈಗ ಸಸ್ಯ ಬೆಳವಣಿಗೆ ಆಗಬೇಕು ಅಂದರೆ ಏನು ಬೇಕು? ಸೆಲ್ ಡಿವಿಷನ್ ಆಗಬೇಕು. ಮನುಷ್ಯನ ದೇಹದಲ್ಲಿ ಬೆಳವಣಿಗೆ ಆಗಬೇಕು ಅಂದರೆ ಸೆಲ್ ಡಿವಿಷನ್ ಆಗಬೇಕು. ಸೆಲ್ ಡಿವಿಷನ್ ಆಗ ಕಾರಣ ಯಾವುದು ಅಂತಂದರೆ ಈ ಸೈಟೋಕಿನೈನ್ಗಳು. ಗೊತ್ತಾಗ್ತಿದೆಯಾ? ಅದು ಸೈಟೋಕಿನೈನ್ಗಳು ಈ ಸೆಲ್ ಡಿವಿಷನ್ಸ್ನ ಜಾಸ್ತಿ ಮಾಡ್ತವೆ, ಪ್ರಮೋಟ್ ಮಾಡ್ತವೆ. ಓಕೆನಾ. ನೆಕ್ಸ್ಟು ರೂಟ್ ಫಾರ್ಮೇಷನ್ಗೂ ಸಹ ಅಂಗಾಂಶ ಕೃಷಿಯಲ್ಲಿ ಚಿಗುರುಗಳನ್ನು ಹುಟ್ಟಲು ಇವು ಸಹ ಮಾಡ್ತವೆ. ಅಂದರೆ ರೂಟ್ ಫಾರ್ಮೇಷನ್ಗಳು ಸಹ ಇದು ಮಾಡ್ತವೆ. ಗೊತ್ತಾಗ್ತಿದೆ. ಹಾಗಾಗಿ ಅಂಗಾಂಶ ಕೃಷಿಯಲ್ಲೂ ಸಹ ಹೆಲ್ಪ್ ಮಾಡ್ತವೆ. ಮೇನ್ ಇಂಪಾರ್ಟೆಂಟ್ ಅದರದ್ದು ಸೆಲ್ ಡಿವಿಷನ್. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಮುಪ್ಪಾವುವಿಕೆಯನ್ನು ಉಳಿಗೊಳಿಸೋದು. ಡಿಲೇ ಸೆನ್ಸೇಷನ್ ಅಂದರೆ ಲೀಫ್ ಏನಾಗುತ್ತೆ, ಏಜಿಂಗ್ನ ಕಮ್ಮಿ ಮಾಡುತ್ತೆ. ಲೀಫ್ಗಳು ಬೇಗ ಹಳದಿ ಆಗ್ತಾವಲ್ಲ, ಆ ಹಳದಿ ಆಗೋದನ್ನು ಕಮ್ಮಿ ಮಾಡ್ತವೆ ಇವು. ಗೊತ್ತಾಗ್ತಿದೆಯಾ? ಯಾವ? ಸೈಟೋಕಿನೈನ್ಗಳು. ಮತ್ತು ಉದುರದಂತೆ ತಡೆಯಲು ಹಸಿರಾಗಿರುವಂತೆ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಪ್ರಶ್ನೆ ಬಂದಿದೆ. ಗೊತ್ತಾಗ್ತಿದೆಯಾ? ಯಾಕೆ ಸಸ್ಯಗಳಲ್ಲಿ ಎಲೆಗಳು ಯೆಲ್ಲೋ ಕಲರ್ ಆಗ್ತವೆ ಅಥವಾ ಹಳದಿ ಬಣ್ಣಕ್ಕೆ ತಿರುತ್ತದೆ? ಈ ಸೈಟನ್ ಕಿರಣಗಳ ಪ್ರಮಾಣ ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ಇವು ಎಲೆಗಳು ಬೇಗ ಏನಾಗುತ್ತೆ, ಹಳದಿ ಬಣ್ಣಕ್ಕೆ ತಿರುಗಿ ಉದುರಿ ಹೋಗ್ತವೆ. ಗೊತ್ತಾಗ್ತಿದೆಯಾ? ಆ ಉದುರಿ ಹೋಗೋದನ್ನು ತಡೆಯದೇ ಕಾರಣಗಳು ಇವೇನಾದ್ರು ಸೈಟೋಕಿನನ್ಗಳ ಪ್ರಮುಖ ಕೆಲಸ. ಓಕೆನಾ. ನೆಕ್ಸ್ಟ್ ಏನು ಅಪೀಲ್ ಡಾಮಿನೆನ್ಸ್. ಗೊತ್ತಾಗ್ತಿದೆಯಾ? ಇದು ತುದಿ ಮುಗಿನ ಪ್ರಾಬಲ್ಯವನ್ನು ಕಡಿಮೆ ಮಾಡಿ ಪಾರ್ಶ್ವ ಚಿಗುರುಗಳ ಬೆಳವಣಿಗೆ ಅವಕಾಶ ನೀಡುತ್ತೆ. ನೋಡಿ, ಬರೀ ಸ್ಟ್ರೈಟ್ ಹೋಗೋದನ್ನೇ ಇದು ಅವಾಯ್ಡ್ ಮಾಡಿ ಇನ್ನು ಬ್ರಾಂಚಸ್ ಆಗೋಕ್ಕೆ ಇದು ಸಹ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ.
ಗೊತ್ತಾಗ್ತಿದೆ, ಸೈಟೋಕಿನಿನ್ಗಳು. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಎಥಿಲಿನ್, ಇದು ಸಹ ಎಕ್ಸಾಮ್ಸಲ್ಲಿ ಕೇಳಿದರೆ C2H4 ಅಂತ, ಇದು ಫಾರ್ಮುಲಾ ನೆನಪಿರಲಿ, C2H4 ಎಥಿಲಿನ್ ಅಂತ ಕರೀತಾರೆ. ಇದು ನ್ಯಾಚುರಲ್ ಆಗಿ ಸಸ್ಯಗಳಲ್ಲಿ ಬೆಳವಣಿಗೆ ಆಗುತ್ತೆ. ಇದು ಒನ್ ಆಫ್ ದಿ ಹೈಡ್ರೋಕಾರ್ಬನ್ C2CH4 ಅಂತ. ಇದು ಹಣ್ಣಾಗುವಿಕೆ, ವೆರಿ ಇಂಪಾರ್ಟೆಂಟ್ ಕೇಳಿದರೆ, ಗೊತ್ತಾಗ್ತಿದೆ. ಈಗ ಎಕ್ಸಾಂಪಲ್, ಮಾವಿನ ಹಣ್ಣುಗಳು ಹಣ್ಣಾಗಕ್ಕೆ ಯಾವ ಒಂದು ಕೆಮಿಕಲ್ನ, ರಾಸಾಯನಿಕವನ್ನು ಬೆಳೆಸ್ತಾರೆ, ಯಾವುದನ್ನ, ಎಥಿಲೀನ್. ಅದು ನ್ಯಾಚುರಲ್ ಆಗಿ ಸಸ್ಯಗಳಲ್ಲಿ ಇರುತ್ತೆ, ಗೊತ್ತಾಗ್ತಿದ್ಯಾ. ನಾವೇನು ಮಾಡ್ತೀವಿ, ಕಾಯಿನ ಕಿತ್ಕೊಂಡ್ಬಂದು ಈ ಮಾವಿನಹಣ್ಣೆಲ್ಲ ಹಣ್ಣು ಮಾಡೋರು ನೋಡಿ ಪೌಡ್ರ್ ಹಾಕ್ತಾರೆ ಅಂತ ಹೇಳ್ತಾರೆ, ಪೌಡ್ರ್ ಹಾಕಿ ಹಣ್ಣು ಮಾಡೋದು ಅಂತ ಹೇಳ್ತಾರೆ, ಗೊತ್ತಾ. ಅಕಸ್ಮಾತ್ ಪೌಡ್ರ್ ಹಾಕ್ಲಿಕ್ಕೆ ಹಣ್ಣು ಆಗ್ತಾವಲ್ವಾ ಮಾವಿನ ಹಣ್ಣು, ಹೆಂಗೆ ನ್ಯಾಚುರಲ್ ಆಗಿ ನಾವೇನಾದರೂ ಅದನ್ನು ಈ ಹುಲ್ಲೊಳಗೆ ಮುಚ್ಚಿಟ್ಟಾಗ ಏನಾಗುತ್ತೆ, ಹಣ್ಣು ಆಗ್ತವೆ, ಗೊತ್ತಾಗ್ತದೆ. ಅಂದರೆ ಸಸ್ಯಗಳಲ್ಲಿ ನ್ಯಾಚುರಲ್ ಆಗಿ ಏನಾಗಿರುತ್ತೆ, ಇದಿರುತ್ತೆ, ಏನು ಎಥಿಲಿನ್ ಇರುತ್ತೆ, ಗೊತ್ತಾಗ್ತಿದೆಯಾ. ನಾವು ಎಕ್ಸ್ಟರ್ನಲ್ಲಿ ಬೇಗ ಹಣ್ಣಾಗಬೇಕು ಅಂತ ಏನು ಮಾಡ್ತೀವಿ, ಎಥಿಲಿನ್ನ ಜಾಸ್ತಿ ಬಳಸಿದಾಗ ಏನಾಗುತ್ತೆ, ಬೇಗ ಹಣ್ಣಾಗ್ತವೆ, ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಇವು ಮತ್ತು ಒತ್ತಡಕ್ಕೆ ಪ್ರತಿಕ್ರಿಯಿಸುವ ಹಾರ್ಮೋನ್, ಗೊತ್ತಾಗ್ತಿದೆಯಾ. ಇದು ಅನಿಲ ರೂಪದಲ್ಲಿ ಇರುತ್ತೆ. ರೈಪನಿಂಗ್ ಅಂಡ್ ಸ್ಟ್ರೆಸ್ ಹಾರ್ಮೋನ್ ಅಂತಲೂ ಸಹ ಕರೀತಾರೆ, ಗೊತ್ತಾಗ್ತಿದೆಯಾ. ಇದು ಹಣ್ಣಾಗುವಿಕೆಯನ್ನು ಉತ್ತೇಜಿಸುತ್ತದೆ, ವೆರಿ ಇಂಪಾರ್ಟೆಂಟ್. ಇರೋದು ಕಾರಣ ಹಣ್ಣಾಗುವಿಕೆಯನ್ನು ಉತ್ತೇಜಿಸ ಮಾಡೋದು, ಗೊತ್ತಾಗ್ತಿದೆ. ಪ್ರಮೋಟ್ ಫ್ರೂಟ್ ರೈಪನಿಂಗ್ ಅಂತ ಕರೀತಾರೆ. ಇದು ಕಾಯಿಗಳು ಬೇಗ ಹಣ್ಣಾಗುವಂತೆ ಮಾಡ್ತದೆ. ನೆಕ್ಸ್ಟ್ ಉದುರುವಿಕೆ, ಅಬ್ಸಿಷನ್ ಅಂತ ಕರೀತಾರೆ. ಹಣ್ಣಾದ ಎಲೆಗಳು, ಹೂಗಳು ಮತ್ತು ಹಣ್ಣುಗಳು ಸಸ್ಯದ ಉದುರುವಂತೆ ಮಾಡ್ತವೆ. ನೋಡಿ, ಕಾಯಿ ಇದ್ದಾಗ ಏನಾಗುತ್ತೆ, ಮರದಲ್ಲೇ ಇರ್ತವೆ ಕಾಯಿಗಳು, ಅವು ಹಣ್ಣಾಗ್ತಾ ಉದುರಕ್ಕೆ ಕಾರಣನೇ ಈ ಒಂದು ಎಥಿಲಿನ್. ಹಣ್ಣಾಗೋಕ್ಕೆ ಕಾರಣ ಎಥಿಲಿನು, ಆ ಕಾಯಿಗಳು ಅಥವಾ ಎಲೆಗಳು ಉದುರೋಕ್ಕೆ ಕಾರಣ ಎಥಿಲಿನು. ಆಕ್ಸಿಟೋಸಿನು, ಎಲೆಗಳು ಏನಾಗುತ್ತೆ, ಹಳದಿ ಬಣ್ಣ ಟರ್ನಾಗಿ ಕಾಣುತ್ತೆ, ಬಟ್ ಬೀಳಕ್ಕೆ ಕಾರಣ ಏನಾಗುತ್ತೆ, ಈ ಒಂದು ಎಥಿಲಿನ್ ಅನ್ನೋ ಕಾರಣ ಆಗುತ್ತೆ, ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಇದು ಆಕ್ಸಲೇಟ ಸೆನ್ಸಸ್ ಅಂತ ಕರೀತಾರೆ, ಅಥವಾ ಮುಪ್ಪಾಗುವಿಕೆಯನ್ನು ವೇಗಗೊಳಿಸುವುದು, ಗೊತ್ತಾಗ್ತದೆ. ಮುಪ್ಪಾಗುವಿಕೆ ಅಂದರೆ ವಯಸ್ಸಾಗೋದನ್ನು ಬೇಗ ಮಾಡ್ತವೆ, ಎಲೆಗಳು ಹೂಗಳು ಬೇಗನೆ ವಯಸ್ಸಾಗಿ ಉದುರುವಂತೆ ಮಾಡುತ್ತದೆ, ಅದು ತಡೆಯುತ್ತೆ, ಅದು ಪ್ರಮೋಟ್ ಮಾಡುತ್ತೆ, ಓಕೆನಾ. ನೆಕ್ಸ್ಟ್ ರೆಸ್ಪಾನ್ಸ್ ಟು ದ ಸ್ಟ್ರೆಸ್, ಗೊತ್ತಾಗ್ತಿದೆಯಾ. ಒತ್ತಡಕ್ಕೆ ಪ್ರತಿಕ್ರಿಯಿಸುವ ಕೆಲಸವನ್ನು ಮಾಡ್ತವೆ ಯಾವುವು, ಎಥಿಲಿನ್ಗಳು. ಬರಗಾಲ ಅಥವಾ ಲವಣಾಂಶಗಳ ಮುಂತಾದ ಒತ್ತಡ ಪರಿಸ್ಥಿತಿಗಳು ಸಹ ಸಸ್ಯಗಳು ಬದುಕುಳಿಯಲು ಇವು ಕಾರಣ ಆಗ್ತವೆ, ಗೊತ್ತಾಗ್ತಿದೆಯಾ. ಯಾವುದು, ಎಥಿಲಿನ್. ಮೇನ್ ಇಂಪಾರ್ಟೆಂಟ್ ನೀವು ನೆನ್ಪಿಟ್ಕೋಬೇಕಾಗಿರೋದು ಹಣ್ಣಾಗುವಿಕೆ, ಗೊತ್ತಾಗ್ತಿದೆಯಾ. ಇದ್ರ ಮೇಲೆ ತುಂಬ ಸತಿ ಪ್ರಶ್ನೆನ ಕೇಳಿರೋದು, ಕ್ವಶನ್ಸ್ನ ಕೇಳಿರೋದು, ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಬರುತ್ತೆ ಆಪ್ಸಿಸಿಕ್ ಆಮ್ಲ ಅಂತ ಕರೀತಾರೆ, ಗೊತ್ತಾಗ್ತಿದೆ. ಆಪ್ಸಿಸಿಕ್ ಆಸಿಡ್ ಅಂತ ಕರೀತಾರೆ. ಇದರ ಕೆಲಸಗಳನ್ನ ನೋಡೋದಾದ್ರೆ ನಾವು, ಗೊತ್ತಾಗ್ತಿದೆಯಾ. ಇದು ಬೆಳವಣಿಗೆಯನ್ನು ತಡೆಯುವ ಮತ್ತು ಒತ್ತಡಕ್ಕೆ ಪ್ರತಿಕ್ರಿಯಿಸುವ ಹಾರ್ಮೋನ್, ಗೊತ್ತಾಗ್ತಿದೆ. ಒತ್ತಡ ಅನ್ನೋದಿದೆ. ನೆಕ್ಸ್ಟ್ ಸ್ಟ್ರೆಸ್ ರೆಸ್ಪಾಂಡರ್ ಅಂತಲೂ ಸಹ ಇವನ್ನ ಕರೀತಾರೆ. ನೋಡಿ, ಬೀಜ ಮತ್ತು ಮೊಗ್ಗು ಸ್ತೂಪಾಸ್ತ ಇಂಡ್ಯೂಸ್ ಸೀಡ್ ಬಡ್ ಡಾಮಿನೆನ್ಸಿ ಅಂತ ಕರೀತಾರೆ. ಬೀಜಗಳು ಅಕಾಲಿಕವಾಗಿ ಮೊಳಕೆ ಹೊಡೆಯುವಂತೆ ತಡೆಯುತ್ತದೆ, ಗೊತ್ತಾಗ್ತಿದೆ. ಬೀಜಗಳು ಯಾವಾಗ ಬೇಕಾದರೂ ಮೊಳಕೆ ಹೊಡೆಯೋದನ್ನು ತಪ್ಪಿಸಿ ಯಾವಾಗ ಬೇಕಾವಾಗ ಅದನ್ನು ಮೊಳಕೆ ಹೊಡೆಯಲು ಅಂತ ಮಾಡ್ತವೆ, ಗೊತ್ತಾಗ್ತದೆ. ನೆಕ್ಸ್ಟ್ ಬರಗಾಲದ ಸಮಯದಲ್ಲಿ ಪತ್ರರಂಧ್ರಗಳನ್ನು ಮುಚ್ಚುವಿಕೆ, ಗೊತ್ತಾಗ್ತಿದೆ. ವೆರಿ ಇಂಪಾರ್ಟೆಂಟ್. ಯಾಕೆ ಇದು ಇಂಪಾರ್ಟೆಂಟ್ ಅಂತಂದರೆ, ಬರಗಾಲದಲ್ಲಿ ಡ್ರಾಟ್ ಏನು ಟೊಮೆಟೊದ ಮೂಲಕ ನೀರನ್ನು ಆವಿ ಎಲೆ ಏನು ಎವಾಪ್ರೇಟ್ ಆಗೋದಂತ ತಡೆಯೋದು ಇದ್ರದ್ದು ಮೇನ್ ಕೆಲಸ, ವೆರಿ ಇಂಪಾರ್ಟೆಂಟ್ ಕೆಲಸ ಇದು, ಗೊತ್ತಾಗ್ತಿದೆಯಾ. ಅಂದರೆ ಬರಗಾಲ ಸಮಯದಲ್ಲಿ ಪತ್ರರಂಧ್ರಗಳನ್ನ ಕ್ಲೋಸ್ ಮಾಡ್ತವೆ, ಅವಾಗ ಏನಾಗುತ್ತೆ, ನೀರಿನ ಕೊರತೆ ಆದಾಗ ಎಲೆಗಳಲ್ಲಿ ರಂಧ್ರಗಳು ಮುಚ್ಚಿ ನೀರಿನ ನಷ್ಟವನ್ನು ಕಡಿಮೆ ಮಾಡುತ್ತೆ. ಯಾಕೆ ಎವಾಪರೇಷನ್ ಆಗುತ್ತೆ ಸಸ್ಯಗಳಲ್ಲಿ, ಯಾಕೆ ಬೇಸಿಗೆ ಕಾಲದಲ್ಲಿ ಅಥವಾ ಬರಗಾಲದಲ್ಲಿ, ಅದನ್ನು ತಡೆಯಲು ಕೆಲಸ ಈ ಒಂದು ಅಬ್ಸಿಸಿಕ್ ಆಸಿಡ್ದು. ಬೆಳವಣಿಗೆಯನ್ನು ತಡೆಯುವುದು, ಗೊತ್ತಾಗ್ತಿದೆ. ಇನ್ಹ್ಯಾಬಿಟ್ ಗ್ರೋತ್, ಚಿಗುರು ಮತ್ತು ಬೇರುಗಳ ಬೆಳವಣಿಗೆ ನಿಧಾನಗೊಳಿಸುತ್ತದೆ. ನೆಕ್ಸ್ಟ್ ಒತ್ತಡಕ್ಕೆ ಪ್ರತಿಕ್ರಿಯೆ, ರೆಸ್ಪಾನ್ಸ್ ಟು ದಿ ಸ್ಟ್ರೆಸ್, ಸಸ್ಯ ಪ್ರತಿಕೂಲ ಪರಿಸ್ಥಿತಿಗಳನ್ನು ತಡೆದುಕೊಳ್ಳಲು ಸಹಾಯ ಮಾಡ್ತದೆ. ಅಂದರೆ ಯಾವುದೇ ಥರದ ಬರಗಾಲ ಆಗಿರ್ಬೋದು, ಯಾವುದೇ ಥರ ಪರಿಸ್ಥಿತಿ ಬಂದರೂ, ಲವಣಾಂಶ ಜಾಸ್ತಿ ಇದ್ದರೂ ಇದರಲ್ಲೂ ಸಹ ಏನಾಗುತ್ತೆ, ಇವು ತಡೆದು ಅವನ್ನ ಕಡಿಮೆ ಮಾಡ್ತವೆ, ಗೊತ್ತಾಗ್ತಿದೆ. ಹಾಗಾಗಿ ಇವಿಷ್ಟು ಹಾರ್ಮೋನ್ಸ್ಗಳು ನಿಮಗೆ ವೆರಿ ಇಂಪಾರ್ಟೆಂಟ್. ಒಂದೇದು ನೀವು ನೋಡಿದ್ರಲ್ಲಿ ಗೊತ್ತಾಗ್ತಿದೆಯಾ. ಫಸ್ಟ್ ಬರೋದು ನಿಮಗೆ ಆಕ್ಸಿನ್ಗಳು ಮತ್ತು ಗಿಬ್ಬರ್ಲಿನ್ಸ್ಗಳು, ಗೊತ್ತಾಗ್ತಿದೆ ಏನೇನು ಕೆಲಸ ಮಾಡ್ತವೆ ಅಂತ. ನೆಕ್ಸ್ಟು ಸೈಟೋಕಿನೈನ್ಗಳು, ನೆಕ್ಸ್ಟ್ ಬರೋದು ಆಕ್ಸಿಸಿಕ್ ಆ್ಯಸಿಡ್, ಗೊತ್ತಾಗ್ತಿದೆ. ಇಷ್ಟು ನಿಮಗೆ ತುಂಬ ಇಂಪಾರ್ಟೆಂಟ್. ಎಥಿಲಿನ್, ಇಷ್ಟರ ಮೇಲೂ ಸಹ ಪ್ರಶ್ನೆಗಳು ಕೇಳ್ಬೋದು. ಎಥಿಲಿನ್ ಬಗ್ಗೆ ಮತ್ತು ಗಿಬ್ಬರ್ಲಿನ್ ಬಗ್ಗೆ ಆಲ್ರೆಡಿ ಪ್ರಶ್ನೆಗಳು ಬಂದಿದೆ, ನೀವನ್ನ ಸ್ವಲ್ಪ ನೋಡ್ಕೊಳ್ಳಿ. PDF ಶೇರ್ ಮಾಡ್ತೀನಿ, ನೀವು ಸತಿ ನೋಡಿಕೊಂಡ್ರೆ ನಿಮಗೆ ಒಂದು ಕ್ಲಾರಿಟಿ ಇರುತ್ತೆ, ಓಕೆ. ನೆಕ್ಸ್ಟ್ ಬರೋದೆ, ಈಗ ನಾವು ಸಸ್ಯಗಳ ಬಗ್ಗೆ ತಿಳ್ಕೊಂಡು, ಮಾನವನಲ್ಲಿ ಗ್ರಂಥಿಗಳು, ಗೊತ್ತಾಗ್ತಿದೆಯಾ. ಈಗ ಸಸ್ಯಗಳಲ್ಲಿ ಯಾವ ರೀತಿ ಬೆಳವಣಿಗೆಗೆ ಗ್ರೋತ್ ಹಾರ್ಮೋನ್ಸ್ಗಳಿದೆ, ಅಥವಾ ಸಸ್ಯದ ವಿವಿಧ ಅಂಗಗಳನ್ನು ಅಥವಾ ವಿವಿಧ ಕಾರ್ಯಗಳನ್ನು ನಿಯಂತ್ರಿಸುವ ಹಾರ್ಮೋನ್ಸ್ಗಳಿದೆ, ಅದೇ ರೀತಿ ಮಾನವನ ಕಾರ್ಯಗಳನ್ನು, ಮಾನವನ ಬೆಳವಣಿಗೆಯನ್ನು ಗೊತ್ತಾಗ್ತಿದೆ ನಿಯಂತ್ರಿಸುವ ಹಾರ್ಮೋನ್ಗಳಿದೆ. ಈ ಒಂದು ಚಾಪ್ಟ್ರಲ್ಲಿ ಗೊತ್ತಾಗ್ತಿದೆಯಾ, ಈ ಒಂದು ಚಾಪ್ಟರ್ ವೆರಿ ಇಂಪಾರ್ಟೆಂಟ್, ಗೊತ್ತಾಗ್ತಿದೆ. ಈ ಒಂದು ಕಾನ್ಸೆಪ್ಟು ವೆರಿ ಇಂಪಾರ್ಟೆಂಟ್. ಪರೀಕ್ಷೆಗಳಲ್ಲಿ ಇದ್ರ ಮೇಲೆ ತುಂಬ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಗೊತ್ತಾಗ್ತಿದೆಯಾ. ಪರೀಕ್ಷೆಗಳಲ್ಲಿ ಗೊತ್ತಾಗ್ತಿದೆಯಾ, ವೆರಿ ಇಂಪಾರ್ಟೆಂಟ್ ಆಗಿ ಕೇಳಿದ್ದಾರೆ. ಇದ್ರ ಮೇಲೆ ಒಂದು ಕ್ವಶನ್ ಅಂತೂ ಫಿಕ್ಸ್ ಇದೆ. ಸಸ್ಯಗಳ ಮೇಲೆ ತುಂಬ ಸತಿ ಕೇಳಿಲ್ಲ, ಬಟ್ ಮನುಷ್ಯನ ಮಾನವನ ಗ್ರಂಥಿಗಳ ಮೇಲೆ ತುಂಬ ಪ್ರಶ್ನೆಗಳು ರಿಪೀಟ್ ಆಗಿದೆ. ನೀವು ಯಾವುದೇ ಒಂದು ಕ್ವಶನ್ ಪೇಪರ್ ತೊಗೊಳ್ಳಿ, ಇದ್ದೇ ಇರುತ್ತೆ. ಮಾನವನ ದೇಹದಲ್ಲಿ ಜೈವಿಕ ಪ್ರಕ್ರಿಯೆಗಳನ್ನು ನಿಯಂತ್ರಿಸಲು ಮತ್ತು ವಿವಿಧ ದ್ರವಗಳನ್ನು ಅಥವಾ ವಿವಿಧ ರಾಸಾಯನಿಕಗಳನ್ನು, ವಿವಿಧ ಕೆಮಿಕಲ್ಗಳನ್ನು ಏನು ಮಾಡ್ತಾರೆ, ಸ್ರವಿಸುವ ಗ್ರಂಥಿಗಳನ್ನು ಗ್ಲ್ಯಾಂಡ್ಸ್ ಅಂತ ಕರಿತೀವಿ, ಗೊತ್ತಾಗ್ತಿದೆಯಾ. ಇವು ಮಾಡುವ ಕೆಲಸಗಳ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಇವನ್ನ ಪ್ರಮುಖವಾಗಿ ಎರಡುಗಳನ್ನ ಮಾಡ್ತೀವಿ. ಒಂದು ಅಂತಃಸ್ರಾವಕ ಗ್ರಂಥಿಗಳು, ಗೊತ್ತಾಗ್ತಿದೆಯಾ. ಬಾಹ್ಯಸ್ರಾವಕ ಗ್ರಂಥಿಗಳು ಅಂತ ಕರಿತೀವಿ, ಅಥವಾ ಬಹಿಸ್ಸರಣ ಗ್ರಂಥಿಗಳು, ಅಂತಃಸ್ರವಣ ಗ್ರಂಥಿಗಳು ಅಂತಲೂ ಸಹ ಕರಿತೀವಿ. ಎಂಡೋಕ್ರೈನ್ ಗ್ಲ್ಯಾಂಡ್ ಮತ್ತು ಎಕ್ಸೋಕ್ರೈನ್ ಗ್ಲ್ಯಾಂಡ್. ಎಂಡೋ ಅಂದರೆ ಒಳಗಡೆ,
ಎಕ್ಸೋ ಅಂದರೆ ಹೊರಗಡೆ, ಗೊತ್ತಾಗ್ತಿದೆಯಾ? ಹಾಗಾಗಿ ತುಂಬ ಕೇಳಿರೋದು ಕ್ವಶನು ಎಂಡೋಕ್ರೈನ್ ಗ್ಲ್ಯಾಂಡ್ ಮೇಲೆ ತುಂಬ ಪ್ರಶ್ನೆಗಳು ಕೇಳಿರೋದು, ಗೊತ್ತಾಗ್ತಿದೆಯಾ? ಎಂಡೋಕ್ರೈನ್ ಅಂದರೆ ಮನುಷ್ಯನ ದೇಹದ ಒಳಗಿರುವ ಗ್ಲ್ಯಾಂಡ್ಸ್ಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದರೆ ನೋಡೋಣ. ಡಿಫ್ರೆನ್ಸ್ ಅಥವಾ ಅಂತಸ್ರಾವ ಗ್ರಂಥಿಗಳಂದ್ರೆ ಏನು, ಅದು ಯಾವ್ಯಾವ ಇದ್ದಾವೆ ಗೊತ್ತಾಗ್ತಿದೆ. ನಾಳ ರಹಿತ ಗ್ರಂಥಿಗಳು ಅಂದರೆ ಇವಕ್ಕೆ ನಾಳಗಳಿರೋಲ್ಲ, ಯಾವುದೇ ರೀತಿಯ ನಾಳಗಳಿರುವುದಿಲ್ಲ, ನೇರವಾಗಿ ರಾಸಾಯನಿಕ ಪದಾರ್ಥಗಳನ್ನು ಬಿಡುಗಡೆನ ಮಾಡ್ತವೆ. ಅವು ಏನಾಗುತ್ತೆ, ಎಂಡೋಕ್ರೈನ್ ಗ್ಲ್ಯಾಂಡ್ ಏನು ಮಾಡ್ತವೆ ಗೊತ್ತಾಗ್ತಿದೆ. ಎಕ್ಸೋಕ್ರೈನ್ ಗ್ಲ್ಯಾಂಡ್ಗಳಂತೆ ನಾಳಗಳ ಮೂಲಕ ತಮ್ಮ ರಾಸಾಯನಿಕಗಳನ್ನು ಅಥವಾ ಎನ್ಸೈಮ್ಗಳನ್ನ ಬಿಡುಗಡೆ ಮಾಡ್ತವೆ. ನೋಡಿ, ಅಂತಸ್ರಾವಕ ಗ್ರಂಥಿಗಳು ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ದ ಪರ್ಸ್ಪೆಕ್ಟಿವ್ ಆಫ್ ಎಕ್ಸಾಮ್, ಗೊತ್ತಾಗ್ತಿದೆ. ಎಕ್ಸಾಮ್ಸಲ್ಲಿ ನೀವು ಇದ್ರ ಮೇಲೆ 100% ಕ್ವಶನ್ನ ನಿರೀಕ್ಷೆ ಮಾಡ್ಬೋದು, ಗೊತ್ತಾಗ್ತಿದೆಯಾ? ನೋಡಿ, ಈ ಗ್ರಂಥಿಗಳಿಗೆ ಯಾವ ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಕೇಳ್ತಾರೆ ಅಥವಾ ಸ್ಟೇಟ್ಮೆಂಟಲ್ಲಿ ಕೇಳಬಹುದು. ನೀವು ಇದಕ್ಕೆ ಯಾವುದೇ ಡಕ್ಟ್ಸ್ಗಳು ಇರುವುದಿಲ್ಲ, ನಾಳಗಳು ಇರುವುದಿಲ್ಲ. ಅಂದರೆ ಯಾವುದೇ ಒಂದು ರಾಸಾಯನಿಕ ಇವು ನಾಳಗಳ ಮೂಲಕ ಬರಲ್ಲ, ಇವು ನೇರವಾಗಿ ತಮ್ಮ ರಾಸಾಯನಿಕಗಳನ್ನು, ಹಾರ್ಮೋನ್ಗಳನ್ನು ಅಥವಾ ಎನ್ಸೈಮ್ಗಳನ್ನು ರಕ್ತಕ್ಕೆ ಬಿಡುಗಡೆನ ಮಾಡ್ತವೆ, ಗೊತ್ತಾಗ್ತಿದೆ. ಅದಕ್ಕೆ ಇವಕ್ಕೆ ನಾಳಗಳು ಇರುವುದಿಲ್ಲ. ಇವು ಸ್ರವಿಸುವ ರಾಸಾಯನಿಕ ಪದಾರ್ಥಗಳನ್ನು, ಹಾರ್ಮೋನ್ಗಳು ಏನಂತಲ್ಲ. ನೋಡಿ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು ಬಿಡುಗಡೆ ಮಾಡುವ ರಾಸಾಯನಿಕಗಳನ್ನು ಏನಂತ ಕರಿತೀವಿ? ಹಾರ್ಮೋನ್ಸ್. ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಸ್ಟೇಟ್ಮೆಂಟ್ ವೈಸ್ ಬರ್ಬೋದು. ಅಂತಸ್ರಾವಕ ಗ್ರಂಥಿಗಳು ಬಿಡುಗಡೆ ಮಾಡುವ ರಾಸಾಯನಿಕಗಳನ್ನು ಏನಂತ ಕರಿತೀವಿ ನಾವು? ಹಾರ್ಮೋನ್ಗಳೆಂದು ಕರೆಯುತ್ತೇವೆ, ಗೊತ್ತಾಗ್ತಿದೆಯಾ? ಇವಕ್ಕೆ ಏನಿರಲ್ಲ, ಯಾವುದೇ ಥರದ ನಾಳಗಳು ಇರುವುದಿಲ್ಲ. ಇವು ನಾಳಗಳ ಮೂಲಕ ಏನು ಮಾಡಲ್ಲ, ರಾಸಾಯನಿಕಗಳನ್ನು, ಹಾರ್ಮೋನ್ಗಳನ್ನು ಸ್ರವಿಸುವುದಿಲ್ಲ, ಗೊತ್ತಾಗ್ತಿದೆಯಾ? ಇವು ನೇರವಾಗಿ ಇನ್ನೊಂದು ಪಾಯಿಂಟ್ ಆಫ್ ಇದು 3 ಪಾಯಿಂಟ್ ಇಂಪಾರ್ಟೆಂಟು. ಒಂದು, ನಾಳಗಳು ಇರುವುದಿಲ್ಲ. ಎರಡನೇದು, ಇವುಗಳು ಬಿಡುವ ರಾಸಾಯನಿಕಗಳನ್ನು ಏನಂತ ಕರಿತೀವಿ ನಾವು? ಹಾರ್ಮೋನ್ಸ್ ಅಂತ ಕರಿತೀವಿ. ಇವು ನೇರವಾಗಿ ಡೈರೆಕ್ಟ್ಲಿ ಏನು ಮಾಡ್ತವೆ? ರಕ್ತಕ್ಕೆ ಏನು ಮಾಡ್ತವೆ? ಹಾರ್ಮೋನ್ಗಳನ್ನ ಬಿಡುಗಡೆ ಮಾಡ್ತವೆ, ಗೊತ್ತಾಗ್ತಿದೆಯಾ? ಅವು ಬಿಡುಗಡೆ ಮಾಡಿದಾಗ ಏನಾಗುತ್ತೆ, ರಕ್ತ ನಮ್ಮ ದೇಹದ ಸಂಪೂರ್ಣ ಎಲ್ಲ ಭಾಗಗಳಿಗೆ ಚಲಿಸಿ ಏನಾಗುತ್ತೆ, ಅಂಗಗಳಿಗೆ, ಯಾವ ಅಂಗಗಳಿಗೆ ಹೋಗಬೇಕು ಆ ಅಂಗಗಳಿಗೆ ತಲುಪಿಸುವ ಕಾರ್ಯವನ್ನು ಮಾಡ್ತವೆ, ಗೊತ್ತಾಗ್ತಿದೆಯಾ? ಹಾಗಾಗಿ ಇಂಪಾರ್ಟೆಂಟ್ 3 ಪಾಯಿಂಟ್ ಇಂಪಾರ್ಟೆಂಟ್. 1ನೇ ಪಾಯಿಂಟ್ ಏನು, ಇವುಗಳು ಯಾವುದೇ ಡಕ್ಟ್ಸ್ಗಳು ಇರುವುದಿಲ್ಲ, ನಾಳಗಳು ಡಕ್ಟ್ಸ್ಗಳು ಇರುವುದಿಲ್ಲ. ಮತ್ತು ಇವು ಸ್ರವಿಸುವ ರಾಸಾಯನಿಕಗಳು ನೇರವಾಗಿ ರಕ್ತಕ್ಕೆ ಹೋಗ್ತವೆ. ಮತ್ತು ಇವು ಸ್ರವಿಸುವ ರಾಸಾಯನಿಕಗಳನ್ನೇನು ಕರಿತೀವಿ ನಾವು? ಹಾರ್ಮೋನ್ಸ್ ಅಂತ ಕರಿತೀವಿ. ಇದು 3 ಕ್ಲಾರಿಟಿ ಇರಬೇಕು ನಿಮಗೆ. ನೆಕ್ಸ್ಟ್, ಮುಖ್ಯ ಅಂತಸ್ರಾವಕ ಗ್ರಂಥಿಗಳು ಯಾವುವು ಗೊತ್ತಾಗ್ತಿದೆಯಾ? ಎಂಡೋಕ್ರೈನ್ ಗ್ಲ್ಯಾಂಡ್ಗಳು ನೋಡ್ತಾ ಹೋಗೋಣ. ವೆರಿ 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 ಇಂಪಾರ್ಟೆಂಟ್, ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಕ್ವಶನ್ ಅಂತಂದರೆ ಈ ಪಿಟ್ಯೂಟರಿ ಗ್ರಂಥಿ, ಗೊತ್ತಾಗ್ತಿದೆಯಾ? ಹಾಗಾಗಿ ಪಿಟ್ಯೂಟರಿ ಗ್ರಂಥಿ ಇಸ್ ದ ಒಂದು ಆಫ್ ದಿ ಏನಾಗುತ್ತೆ, ಅಂತಸ್ರಾವಕ ಗ್ರಂಥಿ ಆಗುತ್ತೆ, ಗೊತ್ತಾಗ್ತಿದೆಯಾ? ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೀವಿ. ಇದನ್ನು ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ. ಇದು ನಾನು ಇಲ್ಲಿ ಹಾಕಿ ಒಂದೊಂದು ಪದನೂ ಸಹ ಎಕ್ಸಾಮಲ್ಲಿ ಕೇಳಿದ್ದು. ಯಾವುದನ್ನು ಮಾಸ್ಟರ್ ಗ್ಲ್ಯಾಂಡ್ ಎಂದು ಕರೆಯಲಾಗುತ್ತದೆ? ಪ್ರಶ್ನೆ ಬಂದಿದೆ, ಗೊತ್ತಾಗ್ತಿದೆಯಾ? ಎಲ್ಲಿ ಇರುತ್ತೆ? ಇದನ್ನು ಪ್ರಶ್ನೆ ಬಂದಿದೆ. ಮೆದುಳಿನ ತಳಭಾಗದಲ್ಲಿ ಇರುತ್ತದೆ, ಗೊತ್ತಾಗ್ತಿದೆಯಾ? ಇದನ್ನು ಇತರ ಗ್ರಂಥಿಗಳನ್ನು ನಿಯಂತ್ರಿಸುತ್ತದೆ. ಅದಕ್ಕೋಸ್ಕರ ಇದನ್ನು ಏನಂತ ಕರಿತೇವೆ? ಮಾಸ್ಟರ್ ಗ್ಲ್ಯಾಂಡ್. ಇದು ಎಲ್ಲ ಗ್ರಂಥಿಗಳನ್ನು, ಇತರ ಗ್ರಂಥಿಗಳನ್ನ ಏನು ಮಾಡುತ್ತೆ? ನಿಯಂತ್ರಣ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ಅದಕ್ಕೋಸ್ಕರ ಮಾಸ್ಟರ್ ಅಂತ ಕರೀತಾರೆ, ಗೊತ್ತಾಗ್ತಿದೆಯಾ? ಮತ್ತು ಬೆಳವಣಿಗೆ ಹಾರ್ಮೋನ್ ಆಗಿದೆ. ಇದು ಏನಾಗಿದೆ? ಬೆಳವಣಿಗೆ ಹಾರ್ಮೋನನ್ನು ಸ್ರವಿಸುತ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲಿರುತ್ತೆ? ಮೆದುಳಿನ ತಳಭಾಗದಲ್ಲಿರುತ್ತೆ, ಗೊತ್ತಾಗ್ತದೆ. ಇದನ್ನ ಏನಂತ ಕರೀತಾರೆ? ಮಾಸ್ಟರ್ ಗ್ಲ್ಯಾಂಡ್. ಇದು ಏನು ಮಾಡುತ್ತೆ? ಗ್ರಂಥಿಗಳನ್ನು ನಿಯಂತ್ರಿಸುತ್ತದೆ ಮತ್ತು ಹಾರ್ಮೋನ್, ಎಂಥ ಹಾರ್ಮೋನ್ನ? ಬೆಳವಣಿಗೆ ಹಾರ್ಮೋನ್, ಗೊತ್ತಾಗ್ತಿದೆಯಾ? ನೀವು ಏನು ಹುಟ್ಟಿದಾಗ ಎಷ್ಟಿರ್ತೀರಾ? ಒಂದು 2-3 kg ಇರ್ತೀರಾ ಅಂದ್ಕೊಳ್ಳಿ. ಹಂಗೆ ಬೆಳೀತಾ ಬೆಳೀತಾ ವೆಯ್ಟ್ ಜಾಸ್ತಿ ಆಗ್ತೀರಾ ಅಥವಾ ಹೈಟ್ ಜಾಸ್ತಿ ಆಗ್ತೀರಾ, ಗೊತ್ತಾಗ್ತದೆ. ಅದಕ್ಕೆಲ್ಲ ಕಾರಣ ಯಾವುದು? ಈ ಪಿಟ್ಯೂಟರಿ ಗ್ರಂಥಿ, ಓಕೆನಾ? ನೆಕ್ಸ್ಟ್ ಬರೋದು ಥೈರಾಯ್ಡ್ ಗ್ರಂಥಿ. ಎಲ್ಲಿರುತ್ತೆ ಇದು? ಎಲ್ಲಿರುತ್ತೆ? ಕುತ್ತಿಗೆಯ ತಳಭಾಗದಲ್ಲಿ ಇರುತ್ತೆ, ಗೊತ್ತಾಗ್ತಿದೆಯಾ? ಥೈರಾಯ್ಡ್ ಗ್ರಂಥಿ ಅಂದರೆ ಇದು ಕುತ್ತಿಗೆಯ ಭಾಗದಲ್ಲಿದ್ದು ಥೈರಾಕ್ಸಿನ್ ಇದು ಯಾವುದು ಬಿಡುಗಡೆ ಮಾಡುತ್ತೆ? ಯಾವ ಒಂದು ಹಾರ್ಮೋನ್ ಬಿಡುಗಡೆ? ಥೈರಾಕ್ಸಿನ್. ವೆರಿ ವೆರಿ ಇಂಪಾರ್ಟೆಂಟ್. ಥೈರಾಕ್ಸಿನ್ ಅನ್ನು ಬಿಡುಗಡೆ ಮಾಡುತ್ತದೆ, ಗೊತ್ತಾಗ್ತಿದೆ. ಇದು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ದೇಹದ ನೋಡಿ ಕೆಲಸಗಳು ಇಂಪಾರ್ಟೆಂಟ್. ಯಾವ ಗ್ರಂಥಿ ಯಾವ ಹಾರ್ಮೋನ್ ರಿಲೀಸ್ ಮಾಡುತ್ತೆ, ಯಾವ ಕೆಲಸಕ್ಕೆ, ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ಗೆ ನೀವು ಬರೋಕೆ ಒಂದು ನೋಟ್ ಮಾಡಿ ಇಟ್ಕೊಂಬಿಡಿ, ಗೊತ್ತಾಗ್ತಿದೆಯಾ? ಒಂದು ಟೇಬಲ್ ಮಾಡಿ ಇಟ್ಕೊಂಬಿಡಿ. ಒಂದು ಫಿಕ್ಸ್ ಕ್ವಶನ್ನು ಮುಂದಿನ KA ಪರೀಕ್ಷೆಗಳಿಗೆ ನಾನು ಬರೆದು ಕೊಡ್ತೀನಿ. ನಾನು ಹೇಳಿರ್ತೀನಿ ಒಂದು ಹಾರ್ಮೋನ್ ಮೇಲೆ ಪ್ರಶ್ನೆ ಬಂದು ಬರುತ್ತೆ, ಗೊತ್ತಾಗ್ತಿದೆಯಾ? ಅದು ಯಾವ ಹಾರ್ಮೋನ್ ಆದ್ರೂ ಸಸ್ಯದ ಹಾರ್ಮೋನು, ಅದು ಪ್ರಾಣಿ ಹಾರ್ಮೋನು. ನಾವೇನು ಇದೇ ಪ್ರಶ್ನೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಈ ಟಾಪಿಕ್ ಬರುತ್ತೆ ಅಂತ ಹೇಳ್ಬೋದು. ಅರ್ಥ ಆಗ್ತಿದೆಯಾ? ಆ ಟಾಪಿಕ್ ಮೇಲೆ ನೀವು ಓದ್ಕೋಬೇಕಾಗುತ್ತೆ. ನಾನು ಹೇಳಿರ್ತೀನಿ, ಆಲ್ಮೋಸ್ಟ್ ಸಾಕಷ್ಟು ವಿಷಯಗಳನ್ನ ಹೇಳಿರ್ತೀನಿ. ಇದ್ರ ಮೇಲೆ ನೀವು ಸ್ವಲ್ಪ ಡೀಪಾಗಿ ರಿಸರ್ಚ್ ಮಾಡಿದಾಗ ಏನಾಗುತ್ತೆ, ಒಂದಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಸಿಕ್ಕಿರುತ್ತೆ. ಓಕೆ, ಇದೇನು ಮಾಡುತ್ತೆ? ಮೆಟಬಾಲಿಸಮ್, ದೇಹದ ಚಯಾಪಚಯ ಕ್ರಿಯೆಗಳನ್ನು ನಿಯಂತ್ರಣ ಮಾಡುತ್ತದೆ. ನೋಡಿ, ಈ ಗಳಗಂಡ ರೋಗ ಅಂತ ಬರುತ್ತೆ. ಥೈರಾಯ್ಡ್ ಕೊರತೆಯಿಂದ ಏನು ಬರುತ್ತೆ? ಗಳಗಂಡ ರೋಗ ಅಂದರೆ ಗಂಟಲಲ್ಲಿ ಭಾಗದಲ್ಲಿ ಸ್ತಪ ಊದ್ಕೊಂಡಿರುತ್ತೆ, ಗೊತ್ತಾಗ್ತಿದೆಯಾ? ಅದು ಅಯೋಡಿನ್ ಕೊರತೆಯಿಂದ ಬರುತ್ತೆ, ಗೊತ್ತಾಗ್ತಿದೆಯಾ? ಹಾಗಾಗಿ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ, ಯಾಕೆ ಈ ಥೈರಾಯ್ಡ್ ಪ್ರಾಬ್ಲಮ್ ಇದ್ದವರು ದಪ್ಪ ಇರ್ತಾರೆ ಅಂದರೆ ಮೆಟಬಾಲಿಸಮ್ ಅಲ್ಲಿ ಸರಿಯಾಗಿ ಆಗಲ್ಲ ಅವರಲ್ಲಿ,
ಗೊತ್ತಾಗ್ತಿದ್ಯಾ? ನೋಡಿ, ಯಾರಾದರೂ ದಪ್ಪ ಇತ್ತು ಅಂತಂದರೆ ಅಥವಾ ವೆಯ್ಟ್ ಗೈನ್ ಆಗ್ತಿದ್ದಾರೆ ಅಂದರೆ ಥೈರಾಯ್ಡ್ ಚೆಕ್ ಮಾಡಿಸಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಥೈರಾಯ್ಡ್ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಅವರಲ್ಲಿ ಮೆಟಬಾಲಿಸಮ್ ಒಂದಕ್ಕೊಂದು ರಿಲೇಟೆಡ್ ಇರುತ್ತೆ, ನೀವು ಲಿಂಕ್ ಮಾಡ್ಕೋಬೇಕು. ಗೊತ್ತಾಗ್ತಿದೆಯಾ? ಮೆಟಬಾಲಿಸಮ್ ಅಲ್ಲಿ ಅವರಲ್ಲಿ ಸರಿಯಾಗಿ ಆಗ್ತಾ ಇರಲ್ಲ, ಅಂದರೆ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗ್ತಿರಲ್ಲ, ಅದು ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಅದಕ್ಕಾಗಿ ಏನಾದರೆ ಕರೆಕ್ಟಾಗಿ ಗ್ರೋತ್ ಆಗ್ತಾ ಇರಲ್ಲ ಅವರು. ಗೊತ್ತಾಗ್ತಿದೆ? ಅದಕ್ಕೆ ಏನಾದರೂ ಈ ಥೈರಾಕ್ಸಿನ್ ಪ್ರಾಬ್ಲಮ್ ಆಯಿತು ಅಂದರೆ ಮೆಟಬಾಲಿಸಮ್ ಮೇಲೆ ಏನಾಗುತ್ತೆ, ಎಫೆಕ್ಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಓಕೆ, ಈಗ ಬನ್ನಿ, ಥೈರಾಯ್ಡ್ ಗ್ರಂಥಿ ಬಿಡುಗಡೆ ಮಾಡೋ ಹಾರ್ಮೋನ್ ಯಾವುದು? ಥೈರಾಕ್ಸಿನ್. ಆ ಥೈರಾಕ್ಸಿನ್ ಏನಕ್ಕೆ ಕಾರಣ ಆಗುತ್ತೆ? ಚಯಾಪಚಯ, ದೇಹದ ಚಯಾಪಚಯ ಕ್ರಿಯೆಗಳು, ಮೆಟಬಾಲಿಸಮ್ನ ಏನು ಮಾಡುತ್ತೆ, ನಿಯಂತ್ರಣ ಮಾಡಲು ಹೆಲ್ಪ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಬರುತ್ತೆ ಅಡ್ರಿನಲ್ ಗ್ಲ್ಯಾಂಡ್. ಗೊತ್ತಾಗ್ತಿದ್ಯಾ? ಇವೆಲ್ಲಿರ್ತವೆ? ಮೂತ್ರಪಿಂಡಗಳ ಮೇಲಿರ್ತವೆ. ಗೊತ್ತಾಗ್ತಿದ್ಯಾ? ಎಲ್ಲಿರ್ತವೆ? ಮೂತ್ರಪಿಂಡಗಳು. ಗೊತ್ತಾಗ್ತಿದ್ಯಾ? ಮೂತ್ರಪಿಂಡಗಳಿರ್ತವೆ, ಇವು ಕ್ಯಾಪ್ ತರ ಇರ್ತವೆ ಇಲ್ಲಿ ಮೇಲ್ಗಡೆ. ಗೊತ್ತಾಗ್ತಿದ್ಯಾ? ಇವನ್ನ ಕ್ಯಾಪ್ ತರ ಇರ್ತವೆ, ಇವು ಮೂತ್ರಪಿಂಡಗಳ ಮೇಲಿರ್ತವೆ. ಇವು ತುರ್ತು ಪರಿಸ್ಥಿತಿಯಲ್ಲಿ ಕಾರ್ಯನಿರ್ವಹಿಸಲು ಅಡ್ರಿನಾಲಿನ್, ಗೊತ್ತಾಗ್ತಿದ್ಯಾ, ಅಡ್ರಿನಾಲಿನ್ ಹಾರ್ಮೋನ್ ಅನ್ನು ಸ್ರವಿಸುತ್ತವೆ. ಇದನ್ನ ಫ್ಲೈಟ್ ಹಾರ್ಮೋನ್ ಎಂದಲೂ ಸಹ ಕರೀತಾರೆ. ಗೊತ್ತಾಗ್ತಿದ್ಯಾ? ಅಂದ್ರೆ ಏನಾದರೂ ನಾವು ಕಷ್ಟದ ಸಿಚುವೇಶನ್ ಬಂದ್ರೆ ರಿಯಾಕ್ಟ್ ಮಾಡೋಕ್ಕೆ ಈ ಅಡ್ರಿನಾಲಿನೇ ಕಾರಣ. ಗೊತ್ತಾಗ್ತಿದ್ಯಾ? ಫೈಟ್ ಹಾರ್ಮೋನ್ ಅಂತಲೂ ಸಹ ಕರೆಯೋದು. ಅದಕ್ಕೋಸ್ಕರ ಈ ಹಾರ್ಮೋನ್ ಫೈಟ್ ಮಾಡೋಕ್ಕೆ ಸಂದರ್ಭ. ಇವೆಲ್ಲಿರ್ತವೆ? ಮೂತ್ರಪಿಂಡಗಳ ಮೇಲಿರ್ತವೆ. ಮತ್ತೆ ಎಲ್ಲಿ ಇವನ್ನ ಏನಾದ್ರು ಕರೀತಾರೆ? ತುರ್ತು ಪರಿಸ್ಥಿತಿ ಹಾರ್ಮೋನ್ಗಳು. ಗೊತ್ತಾಗ್ತಿದ್ಯಾ? ಇವು ಬಿಡುಗಡೆ ಮಾಡುವ ಯಾವುದು ಹಾರ್ಮೋನ್ ಯಾವುದು? ಅಡ್ರಿನಾಲಿನ್. ಗೊತ್ತಾಗ್ಬೇಕು, ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ದಿಂದ. ನೆಕ್ಸ್ಟ್ ಬರೋದು ಪೀನಲ್ ಗ್ರಂಥಿ. ಗೊತ್ತಾಗ್ತಿದ್ಯಾ? ಪೀನಲ್ ಗ್ರಂಥಿ ಮೆದುಳಿನಲ್ಲಿದ್ದು ನಿದ್ರೆ, ವೆರಿ ಇಂಪಾರ್ಟೆಂಟ್. ನಮ್ದು ಸ್ಲೀಪ್ ಸೈಕಲ್ ಇದೆಯಲ್ಲ, ಅದನ್ನ ಯಾವುದು ಮಾಸ್ಟರ್ ಮಾಡುತ್ತೆ ಅಥವಾ ಯಾವುದು ನಮ್ಮನ್ನ ಪ್ರೊಟೆಕ್ಟ್ ಮಾಡುತ್ತೆ ಅಥವಾ ನಿಯಂತ್ರಣ ಮಾಡುತ್ತೆ ಅಂದರೆ ಯಾವುದು? ಪೀನಲ್ ಗ್ರಂಥಿ. ಎಕ್ಸಾಮಲ್ಲಿ ಪ್ರಶ್ನೆ ಬಂದಿದೆ, ವೆರಿ ಇಂಪಾರ್ಟೆಂಟ್, ತುಂಬಾ ಸತಿ ಪ್ರಶ್ನೆ ಕೇಳಿದ್ದಾರೆ. ಅರ್ಥ ಆಗ್ತಿದೆಯಾ? ಇದು ಮೆಲಟೋನಿನ್ ಅನ್ನೋ ಹಾರ್ಮೋನ್ನ ಸ್ರವಿಸಿಬಿಡುತ್ತೆ. ವೆರಿ ಇಂಪಾರ್ಟೆಂಟ್, ಮೆಲಟೋನಿನ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಈ ಕೆಳಗಿನ ಯಾವ ಹಾರ್ಮೋನ್ ಮನುಷ್ಯನ ನಿದ್ರೆ ಚಕ್ರವನ್ನು ಅಥವಾ ಸ್ಲೀಪ್ ಸೈಕಲ್ ಅನ್ನು ನಿಯಂತ್ರಣ ಮಾಡುತ್ತೆ ಅಥವಾ ಮನುಷ್ಯನಿಗೆ ನಿದ್ರೆ ಬರಲು ಕಾರಣ ಯಾವುದು ಅಂತಂದ್ರೆ ಈ ಮೆಲಟೋನಿನ್ ಅನ್ನೋದು. ಗೊತ್ತಾಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಯಾರಿಗೆ ನೈಟ್ ನಿದ್ದೆ ಬರ್ತಿಲ್ಲ ಅವ್ರಿಗೆ ಏನು ಕಮ್ಮಿ ಆಗಿರುತ್ತೆ? ಮೆಲಟೋನಿನ್ ಕಮ್ಮಿ ಆಗಿರುತ್ತೆ. ಗೊತ್ತಾಗ್ತಿದೆ? ರೀಲ್ಸ್ ನೋಡ್ಕೊಂಡು ಕೂತ್ಕೊಂಡ್ರೆ ಮೆಲಟೋನಿನ್ ಏನಾಗುತ್ತೆ? ರಿಲೀಸ್ ಆಗಲ್ಲ, ನಿದ್ದೆ ಬರಲ್ಲ ಅವಾಗ. ಗೊತ್ತಾಗ್ತಿದ್ಯಾ? ಅರ್ಥ ಆಗ್ತಿದ್ಯಾ? ಆ ಮೆಲಟೋನಿನ್ ಅನ್ನ ಸ್ರವಿಸ ಮಾಡುವ ಗ್ರಂಥಿ ಯಾವುದು? ಪೀನಲ್ ಗ್ರಂಥಿ. ಓಕೆನಾ? ಓಕೆ, ಇಷ್ಟು ಗೊತ್ತಾಯ್ತು ಸದೆ. ವೆರಿ ಇಂಪಾರ್ಟೆಂಟ್ ಆಗಿ ನಾವು 3-4 ಗ್ರಂಥಿಗಳನ್ನ ನೋಡಿದ್ವಿ. ಒಂದು ಯಾವುದು? ಪಿಟ್ಯೂಟರಿ ಗ್ರಂಥಿ, ಎರಡನೇದು ಥೈರಾಯ್ಡ್ ಗ್ರಂಥಿ, ಮತ್ತೆ ಇನ್ನೊಂದು ಅಡ್ರಿನಲ್ ಗ್ರಂಥಿ, ನೆಕ್ಸ್ಟ್ ಪೀನಲ್ ಗ್ರಂಥಿ. ಈ 4 ಗ್ರಂಥಿಗಳ ಕೆಲಸಗಳು ಗೊತ್ತಾಯ್ತಲ್ವಾ? ಅಡ್ರಿನಾಲಿನ್ ಏನ್ ಮಾಡುತ್ತೆ, ಪೀನಲ್ ಏನ್ ಮಾಡುತ್ತೆ, ಪಿಟ್ಯೂಟರಿ ಏನ್ ಮಾಡುತ್ತೆ. ಗೊತ್ತಾಗ್ತದೆ? ಇನ್ನೊಂದು ಯಾವ್ದು ಬಿಟ್ವಿ? ಥೈರಾಯ್ಡ್ ಗ್ರಂಥಿ. ಗೊತ್ತಾಗ್ತಿದ್ಯಾ? ಇಷ್ಟನ್ನು ಸಹ ಏನು ಮಾಡ್ತೀವಿ, ನೀವು ನೀಟಾಗಿ ನೆನ್ಪಿಟ್ಕೋಬೇಕು. ಯಾವ ಹಾರ್ಮೋನ್ಗಳು ರಿಲೀಸ್ ಮಾಡುತ್ತೆ, ಎಲ್ಲಿ ಕಂಡು ಬರ್ತವೆ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೊಟ್ಟಾಗಲೂ ಆನ್ಸರ್ ಮಾಡಬೇಕು. ಫ್ಯಾಕ್ಟ್ ಡೈರೆಕ್ಟ್ ನೇರವಾಗಿ ಕ್ವಶನ್ ಕೊಟ್ಟಾಗಲೂ ಮೆಲಟೋನಿನ್ ಅನ್ನು ಸ್ರವಿಸುವ ಒಂದು ಗ್ರಂಥಿ ಯಾವುದು? ಪೀನಲ್ ಗ್ರಂಥಿ. ಗೊತ್ತಾಗ್ತಿದ್ಯಾ? ಅಡ್ರಿನಾಲ್ ಅನ್ನು ಸ್ರವಿಸುವ ಗ್ರಂಥಿ ಯಾವುದು? ಥೈರಾಯ್ಡಾ? ಸರಿ, ಓಕೆ, ಡನ್. ಅರ್ಥ ಆಯ್ತಿದ್ಯಾ? ನೆಕ್ಸ್ಟ್ ಈಗ ನಾವು ಏನ್ ಮಾಡಿದ್ವಿ? ಅಂತರಸ್ರಾವಕ ಗ್ರಂಥಿಗಳ ಬಗ್ಗೆ ತಿಳ್ಕೊಳ್ಳಿ. ಈಗ ಏನಾಗುತ್ತೆ? ಬಾಹ್ಯ ಗ್ರಂಥಿಗಳು, ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಕರಿತೀವಿ. ನಾಳ ಸಹಿತ ಗ್ರಂಥಿಗಳು. ಗೊತ್ತಾಗ್ತಿದ್ಯಾ? ಬಾಹ್ಯ ಸ್ರಾವಕ ಅಥವಾ ಬಹಿಸ್ಸರಣ ಗ್ರಂಥಿಗಳು ಸಹ ಕರೀತಾರೆ. ಕನ್ನಡದಲ್ಲಿ ಬೇರೆ ಥರ ಯೂಸ್ ಮಾಡ್ತಾರೆ. ಬಹಿಸ್ಸರಣ ಗ್ರಂಥಿಗಳು, ಬಾಹ್ಯ ಸ್ರಾವಕ ಗ್ರಂಥಿಗಳು. ಇಂಗ್ಲೀಷಲ್ಲಿ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಇಸ್ ದ ರೈಟ್. ಅದು ಗೊತ್ತಾಗ್ತಿದ್ಯಾ? ನಾಳ ಸಹಿತ ಅಂದ್ರೆ ನಾಳವನ್ನ ಹೊಂದಿರುವು. ಗೊತ್ತಾಗ್ತದೆ? ಡಕ್ಟ್ಗಳನ್ನ ಹೊಂದಿರುತ್ತವೆ. ಇವು ಸ್ರವಿಸುವ ಅಥವಾ ಏನು, ಇವು ವಿಶೇಷವಾದ ನಾಳಗಳ ಮೂಲಕ ಏನ್ ಮಾಡ್ತವೆ? ತಮ್ಮ ರಾಸಾಯನಿಕಗಳನ್ನ ಬಿಡುಗಡೆನ ಮಾಡ್ತವೆ. ಇವು ತಾವಿರೋ ಜಾಗಕ್ಕೆ, ದೇಹದ ಹೊರಭಾಗಕ್ಕೆ ಎಂಜೈಮ್ಗಳನ್ನು, ಅಲ್ಲಿ ಹಾರ್ಮೋನ್ಗಳನ್ನ ರಿಲೀಸ್ ಮಾಡ್ತವೆ. ಇವು ಏನ್ ಮಾಡ್ತವೆ? ಎಂಜೈಮ್ಗಳನ್ನ ರಿಲೀಸ್ ಮಾಡ್ತವೆ. ಮತ್ತೆ ಬೆವರು ಮತ್ತು ಲೋಳೆಯನ್ನು ಇವು ಸ್ರವಿಸ್ತವೆ. ನೇರವಾಗಿ ರಕ್ತಕ್ಕೆ ಸೇರಿಸುವುದಿಲ್ಲ. ಏನ್ ಮಾಡ್ತವೆ? ತಮ್ಮ ನಾಳಗಳ ಮೂಲಕ ಏನ್ ಮಾಡ್ತವೆ? ತಮ್ಮ ರಾಸಾಯನಿಕಗಳನ್ನ ಬಿಡುಗಡೆ ಮಾಡ್ತವೆ. ಅದರಲ್ಲಿ ಇವು ಎಂಜೈಮನ್ನ ಬಿಡುಗಡೆ ಮಾಡ್ತವೆ, ಬೆವರನ್ನ ಬಿಡುಗಡೆ ಮಾಡ್ತವೆ, ಲೋಳೆಯನ್ನ ಸ್ರವಿಸುತ್ತದೆ. ಎಕ್ಸಾಂಪಲ್, ನಮಗೆ ಸ್ವೆಟ್ ಬರ್ತಾ ಇದೆ. ಇವು ಎಂತ ಗ್ಲ್ಯಾಂಡ್? ಯಾವುದು? ಸ್ವೆಟ್ ಗ್ಲ್ಯಾಂಡ್ಸ್ ಇಂದ ಏನಾಗ್ತಿದೆ? ಬೆವರು ಬರ್ತಾ ಇದೆ. ಇದು ದೇಹದ ಒಳಗಡೆನೆ ಬರ್ತಿದೆ, ಹೊರಗಡೆ ಬರ್ತಿದೆಯಲ್ವಾ? ಹಾಗಾಗಿ ಇದೇನಾಗುತ್ತೆ? ಅದೇನಂತ ಕರಿತೀವಿ? ಏನಂತ ಕರಿತೀವಿ? ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿತೀವಿ. ಸಲೈವ ಬಾಯಿಂದ ಹೊರಗಡೆ ಬರ್ತಿದೆ ಅಲ್ವಾ? ಅದು ಸಹ ಏನಾಗ್ತಿದೆ? ಎಕ್ಸೋಕ್ರೈನ್ ಗ್ಲ್ಯಾಂಡ್. ಅಲ್ಲೇ ಅರ್ಥ ಮಾಡ್ಕೋಬೇಕು. ಎಂಡೋಕ್ರೈನ್, ಎಕ್ಸೋಕ್ರೈನ್. ಅಂತಸ್ರಾವಕ, ಬಹಿಸ್ರಾವಕ. ಗೊತ್ತಾಗ್ತಿದ್ಯಾ? ಸ್ವಲ್ಪ ಯೋಚನೆ ಮಾಡಿ. ಅಡ್ರಿನಾಲಿನ್ ಎಲ್ಲಿ ಬರ್ತಿದೆ ಅಂತಂದ್ರೆ ನೀವು ಹೇಳ್ತೀರಾ? ನೋಡೋಕ್ಕಾಗುತ್ತಾ ಅಲ್ವಾ? ಅದೇ ರೀತಿ ನೋಡಬೇಕು, ಅಬ್ಸರ್ವ್ ಮಾಡಬೇಕು. ಎಂಡೋಕ್ರೈನ್, ಎಕ್ಸೋಕ್ರೈನ್ ಪದಗಳ ಮೀನಿಂಗ್ ತಿಳ್ಕೊಂಡ್ಬಿಟ್ರೆ ಸೈನ್ಸ್ ಈಸಿ. ಅರ್ಥ ಆಗ್ತಿದ್ಯಾ? ಪದಗಳ ಮೀನಿಂಗ್ನ ಡಿಕೋಡ್ ಮಾಡಬೇಕು. ಓಕೆ, ಇದರಲ್ಲಿ ಮೇಜರ್ ಬಾಹ್ಯಸ್ರಾವ ಗ್ರಂಥಿಗಳು ಅಥವಾ ಬಹಿಸ್ಸರಣ ಗ್ರಂಥಿಗಳು ಅಥವಾ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಕರಿಬಹುದು. ಗೊತ್ತಾಗ್ತಿದ್ಯಾ? ಅದರಲ್ಲಿ ನೋಡೋದು ಎಕ್ಸೋಕ್ರೈನ್ ಗ್ಲ್ಯಾಂಡ್ಸ್ ನೋಡಿದ್ರೆ ಬರೋದು ಲಾಲಾರಸ ಗ್ರಂಥಿಗಳು. ಸಲೈವರಿ ಗ್ಲ್ಯಾಂಡ್ಸ್. ಎಲ್ಲಿರುತ್ತೆ ಸಲೈವರಿ ಗ್ಲ್ಯಾಂಡ್ಸ್ಗಳು?
ನಮ್ಮ ಬಾಯಿಯ ಒಳಗಡೆ ಇರುತ್ತವೆ. ಬಾಯಿಯಲ್ಲಿ ಲಾಲಾರಸ ಸಲೈವವನ್ನು ಉತ್ಪಾದಿಸಿ ಆಹಾರವನ್ನು ಜೀರ್ಣವಾಗಲು ನೆರವಾಗುತ್ತದೆ. ಗೊತ್ತಾಗ್ತಿದೆಯಾ? ನಾವು ಇನ್ನೊಂದು ಫುಡ್ಡು ಸಲೈವ ಜೊತೆ ಏನಾಗುತ್ತೆ ಮಿಕ್ಸ್ ಆಗಿ ಏನಾಗುತ್ತೆ ಅದು ನಾವು ಅಗಿತೀವಲ್ಲ, ಅಗಿದಾಗ ಏನಾಗುತ್ತೆ ನಮ್ಮ ಬಾಯಿನಲ್ಲಿ ಸಲೈವ ರಿಲೀಸ್ ಆಗುತ್ತೆ. ಸಲೈವ ಡೈಜೆಸ್ಟ್ ಮಾಡೋಕ್ಕೆ ಯೂಸ್ ಆಗುತ್ತೆ, ಆಹಾರವನ್ನು ಜೀರ್ಣವಾಗಲು ನೆರವಾಗುತ್ತೆ, ಅಥವಾ ನಮ್ಮ ಜೀರ್ಣ ನಾಳ ಪೈಪದಲ್ಲಿ ಒಳಗಡೆ ಹೋಗಲು ಸಹ ಹೆಲ್ಪ್ ಮಾಡುತ್ತದೆ. ಗೊತ್ತಾಗ್ತಿದೆಯಾ? ಹಾಗಾಗಿ ಸಲೈವರಿ ಗ್ಲ್ಯಾಂಡ್ಸ್ ಲಾಲಾರಸ. ನೆಕ್ಸ್ಟ್ ಬೆವರಿನ ಗ್ರಂಥಿಗಳು ಸ್ವೆಟ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ. ಚರ್ಮದ ಮೇಲಿದ್ದು ಬೆವರನ್ನು ಹೊರ ಹಾಕಲು ಇವು ದೇಹದ ತಾಪವನ್ನು ನಿಯಂತ್ರಣ ಮಾಡಲು ಕೆಲಸವನ್ನ ಮಾಡ್ತವೆ, ಸ್ವೆಟ್ ಗ್ಲ್ಯಾಂಡ್ಸ್. ನೆಕ್ಸ್ಟ್ ಟಿಯರ್ ಗ್ಲ್ಯಾಂಡ್ಸ್ ಅಂತ ಕರೀತಾರೆ, ಅಶ್ರು ಗ್ರಂಥಿಗಳು ಅಂತ ಕರೀತಾರೆ. ಗೊತ್ತಾಗ್ತಿದ್ಯಾ? ಲೆಕರಮೈಲ್ ಗ್ಲ್ಯಾಂಡ್ ಅಂತ ಕರೀತಾರೆ. ಇವು ಕಣ್ಣುಗಳಲ್ಲಿ ಕಣ್ಣೀರನ್ನು ಉತ್ಪಾದನೆ ಮಾಡಿ ಕಣ್ಣುಗಳನ್ನು ಸ್ವಚ್ಛವಾಗಿಡಲು, ಅಥವಾ ಹೆಣ್ಮಕ್ಳು ಹೊತ್ತಾಗ ಗಂಡ್ಮಕ್ಳು ಹೊತ್ತಾಗ ನೀರು ಬರುತ್ತಲ್ಲ, ಕಣ್ಣೀರು ಬರುತ್ತಲ್ಲ, ಅದು ಟಿಯರ್ ಗ್ಲ್ಯಾಂಡ್ಸ್ ಇಂದ ಬರುತ್ತೆ. ಗೊತ್ತಾಗ್ತಿದೆ? ಯಾಕೆ ಅಂತಂದ್ರೆ ಕಣ್ಣನ್ನು ಸ್ವಚ್ಛಗೊಳಿಸಲು ಇದು ಹೆಲ್ಪ್ ಮಾಡುತ್ತೆ. ಅಥವಾ ಕಣ್ಣಿಗೆ ಏನಾದ್ರು ಧೂಳು ಬಿದ್ದಾಗ ಏನಾಗುತ್ತೆ, ಈ ಟಿಯರ್ ಗ್ಲ್ಯಾಂಡ್ಸ್ಗಳು ಆಕ್ಟಿವೇಟ್ ಆಗಿ ಕಣ್ಣಲ್ಲಿ ನೀರು ಆಗಿ ಆ ಒಂದು ಬಾಹ್ಯವಾಗಿ ಬಂದಿತ್ತಲ್ಲ ಅದನ್ನು ಹೊರಗಡೆ ರಿಮೂವ್ ಮಾಡೋಕ್ಕೆ, ಅದು ಕಣ್ಣನ್ನು ಸ್ವಚ್ಛವಾಗಿಡಲು ಇವೇನು ಮಾಡ್ತವೆ, ರಿಲೀಸ್ ಮಾಡ್ತವೆ. ಓಕೆನಾ? ನೆಕ್ಸ್ಟ್ ಯಕೃತ್, ವೆರಿ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್, ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಗೊತ್ತಾಗ್ತಿದೆಯಾ? ಇದು ದೇಹದ ಅತಿ ದೊಡ್ಡ ಬಾಯಸ್ರಾವಕ ಗ್ರಂಥಿಯಾಗಿದ್ದು ಜೀರ್ಣಕ್ರಿಯೆಗೆ ಬೇಕಾದ ಪಿತ್ತರಸವನ್ನು ಬೈಲ್ ಜ್ಯೂಸ್ ಅಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಗೊತ್ತಾಗ್ತಿದೆಯಾ? ಪಿತ್ತರಸವನ್ನು ಅಥವಾ ಬೈಲ್ ಜ್ಯೂಸ್ ಅನ್ನು ಉತ್ಪತ್ತಿ ಮಾಡುವ ದೇಹದ ಅಂಗ ಯಾವುದು ಅಂತ ಪ್ರಶ್ನೆನ ಕೇಳಿದರೆ ಯಾವುದು? ಲಿವರ್ ಅಥವಾ ಯಕೃತ್ ಅಂತಲೂ ಕರೀತಾರೆ. ಇದು ಬಾಯಸ್ ಗ್ರಂಥಿಯಾಗಿದ್ದು ಜೀರ್ಣಕ್ರಿಯೆಗೆ ಬೇಕಾದ ಪಿತ್ತರಸವನ್ನು ಬೈಲ್ ಜ್ಯೂಸನ್ನು ಏನು ಮಾಡುತ್ತೆ, ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ನು ನಾವು ಹೇಳಿದ್ವಿ ಎಂಡೋಕ್ರೈನ್ ಗ್ಲ್ಯಾಂಡ್ ನೋಡಿದ್ವಿ, ಎಕ್ಸೋಕ್ರೈನ್ ಗ್ಲ್ಯಾಂಡ್ ನೋಡಿದ್ವಿ. ಇದೇ ರೀತಿ ಮಿಶ್ರ ಗ್ರಂಥಿಗಳು ಅಂತ ಬರುತ್ತೆ. ಹೆಟರೋಕ್ರೈನ್ ಅಥವಾ ಮಿಕ್ಸ್ಡ್ ಗ್ಲ್ಯಾಂಡ್ ಅಂತ ಕರೀತಾರೆ. ಅಂದರೆ ಎರಡೂ ಕೆಲಸಗಳನ್ನ ಮಾಡುತ್ತೆ. ಗೊತ್ತಾಗ್ತಿದೆ? ಎರಡು ಥರನೂ ಇದು ಬಿಹೇವ್ ಮಾಡುತ್ತೆ. ಅದಕ್ಕೆ ನೋಡಿ, ಇವು ಅಂತರ್ಸ್ರಾವಕವಾಗಿರ್ತವೆ ಮತ್ತು ಕೆಲಸದ ಬಹಿಸ್ರಾವಕವಾಗಿ ವರ್ಕ್ ಮಾಡ್ತವೆ. ಅದಕ್ಕೋಸ್ಕರ ಇವನ್ನ ಮಿಕ್ಸ್ಡ್ ಗ್ಲ್ಯಾಂಡ್ ಅಂತಲೂ ಕರೀತಾರೆ. ಇದ್ರ ಮೇಲೆ ಪ್ರಶ್ನೆ ಇದೆ, ಅದು ಎಸ್ಪೆಷಲಿ ಪ್ಯಾಂಕ್ರಿಯಾಸ್, ಮೇದೋಜೀರಕ ಗ್ರಂಥಿ ಅಂತ ಕರೀತಾರೆ. ಇದ್ರ ಮೇಲೆ ತುಂಬ ಸತಿ ಪ್ರಶ್ನೆ ರಿಪೀಟ್ ಆಗಿದೆ. ಇದು ಅಂತಸ್ರಾವಕ ಮತ್ತು ಬಾಹ್ಯಸ್ರಾವಕ ಎರಡೂ ಕೆಲಸವನ್ನು ಮಾಡೋದ್ರಿಂದ ಇದನ್ನ ಮಿಶ್ರ ಗ್ರಂಥಿ ಅಂತ ಕರೀತಾರೆ. ಓಕೆನಾ? ಯಾವ ಗ್ರಂಥಿ ಮಿಶ್ರ ಗ್ರಂಥಿ ಅಂತ ನೇರವಾಗಿ ಪ್ರಶ್ನೆ ಬರ್ಬೋದು, ಅಥವಾ ಸ್ಟೇಟ್ಮೆಂಟ್ ವೈಸಲ್ಲಿ ಕೇಳ್ಬೋದು. ಇದು ಯಾವ ಒಂದು ಹಾರ್ಮೋನ್ನ ರಿಲೀಸ್ ಮಾಡುತ್ತೆ ಅಂತಲೂ ಕೇಳ್ಬೋದು. ಗೊತ್ತಾಗ್ತಿದೆಯಾ? ಇದರ ಕೆಲಸ ಏನು ಅಂತಲೂ ಕೇಳ್ಬೋದು. ಓಕೆ, ಪ್ಯಾಂಕ್ರಿಯಾಸ್ನ ಕೆಲಸ ಏನಂತ ಕೇಳ್ತಾರೆ ನೋಡಿ. ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ದೇಶದಲ್ಲಿ ಬರ್ತಿರೋ ಕಾಯಿಲೆಗೆ ದೊಡ್ಡ ಕಾರಣ ಈ ಪ್ಯಾಂಕ್ರಿಯಾಸ್. ಗೊತ್ತಾಗ್ತಿದೆಯಾ? ಪ್ಯಾಂಕ್ರಿಯಾಸ್ ಕಾಯಿಲೆ ಅಲ್ಲ, ನಮ್ಮ ದಿನನಿತ್ಯ ಜೀವನ ಶೈಲಿ ಮತ್ತು ನಮ್ಮ ಆಹಾರ ಪದ್ಧತಿಯಿಂದ ಅದು ಸರಿಯಾಗಿ ವರ್ಕ್ ಮಾಡಿದ್ರೆ ಏನಾಗುತ್ತೆ, ಅತಿ ಹೆಚ್ಚು ಡಯಾಬಿಟಿಕ್ ಪೇಷಂಟ್ ಇರೋದು ಇಂಡಿಯಾದಲ್ಲಿ. ಗೊತ್ತಾಗ್ತಿದೆಯಾ? ಭಾರತವನ್ನು ಏನಂತ ಕರೀತಾರೆ, ಮಧುಮೇಹದ ರಾಜಧಾನಿ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ನೋಡಿ, ಇದು ಇನ್ಸುಲಿನ್. ಗೊತ್ತಾಗ್ತಿದೆ? ವೆರಿ ಇಂಪಾರ್ಟೆಂಟ್. ರಕ್ತದಲ್ಲಿ ನಮ್ಗೆ ಇನ್ಸುಲಿನ್ ಏನು ಮಾಡುತ್ತೆ ಅಂದರೆ ನಮ್ಮ ರಕ್ತದಲ್ಲಿ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಶುಗರ್ ಲೆವೆಲ್ ಜಾಸ್ತಿ ಆಗೋದು ಕಮ್ಮಿ ಆಗೋದು ಅದನ್ನು ಕಂಟ್ರೋಲ್ ಮಾಡೋದು ಯಾವುದು? ಇನ್ಸುಲಿನ್. ಅದು ನ್ಯಾಚುರಲ್ ಆಗಿ ಉತ್ಪತ್ತಿ ಆಗಬೇಕು. ಅಕಸ್ಮಾತ್ ನ್ಯಾಚುರಲ್ ಉತ್ಪತ್ತಿ ಆಗಲಿಲ್ಲ ಅಂದರೆ ಏನು ಮಾಡ್ತೀವಿ, ಎಕ್ಸ್ಟರ್ನಲ್ ಆಗಿ ಇನ್ಸುಲಿನ್ನ ತಗೋಬೇಕಾಗುತ್ತೆ. ಗೊತ್ತಾಗ್ತಿದೆಯಾ? ಎಷ್ಟು ಜನ ನಿಮ್ಮ ಮನೆಗಳಲ್ಲಿ ನಿಮ್ಮ ತಂದೆ ತಾಯಿಗಳು ಅಥವಾ ಪೇರೆಂಟ್ಸ್ಗಳು ಅಥವಾ ಅಜ್ಜಿ ತಾತಂದರು ಇನ್ಸುಲಿನ್ನ ತಗೊತಿರ್ತಾರೆ. ಬೇಕಾದ್ರೆ ನೋಡಿ. ಯಾಕೆ ಅಂತಂದರೆ ವಯಸ್ಸಾಗ್ತಾ ಕಮ್ಮಿ ಆಗುತ್ತೆ. ಮತ್ತು ಆ ಶುಗರ್ ಕರೆಕ್ಟ್ ಬ್ಯಾಲೆನ್ಸ್ ಮಾಡಬೇಕು ಅಂದಾಗ ನಾವು ಈ ಹಾರ್ಮೋನು ಬಿಡಬೇಕು. ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇಲ್ಲ ಅಂದಾಗ ನಾವೇನು ಮಾಡಬೇಕಾಗುತ್ತೆ, ಎಕ್ಸ್ಟರ್ನಲ್ ಆಗಿ ಇನ್ಸುಲಿನ್ನ ತಗೋಬೇಕಾಗುತ್ತೆ. ಅದು ಎಕ್ಸ್ಟರ್ನಲ್ ಹಾರ್ಮೋನ್ಸ್ನ ಇದು ಮಾಡಬೇಕಾಗುತ್ತೆ. ಓಕೆನಾ? ಇದು ಇನ್ಸುಲಿನ್ ಹಾರ್ಮೋನ್ ಅಂತ ಕರಿತೀವಿ. ಇದು ರಕ್ತಕ್ಕೆ ಸ್ರವಿಸುತ್ತದೆ. ಗೊತ್ತಾಗ್ತಿದೆಯಾ? ಈ ಜೀರ್ಣಕ್ಕೆ ರಸನಾಳಗಳನ್ನು ಮೂಲಕ ಕರುಳಿಗೆ ಕಳಿಸುತ್ತದೆ. ಗೊತ್ತಾಗ್ತಿದೆಯಾ? ಹಾಗಾಗಿ ಇದು ಏನಾಗುತ್ತೆ, ರಕ್ತದಲ್ಲಿ ಶುಗರ್ ಲೆವೆಲ್ನ ಏನು ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ. ನೋಡಿ, ವೆರಿ ಇಂಪಾರ್ಟೆಂಟ್. ಈಗ ನಾವು ಅಂತರ್ಸ್ರಾವಕ ಗ್ರಂಥಿಗಳು, ಬಹಿಸ್ರಾವಕ ಗ್ರಂಥಿಗಳು, ಎಕ್ಸೋಕ್ರೈನ್ ಗ್ಲ್ಯಾಂಡ್, ಎಂಡೋಕ್ರೈನ್ ಗ್ಲ್ಯಾಂಡ್ ಬಗ್ಗೆ ತಿಳ್ಕೊಂಡ್ವಿ. ಮತ್ತು ಅದ್ರ ಜೊತೆಗೆ ಮಿಕ್ಸ್ಡ್ ಗ್ಲ್ಯಾಂಡ್ ಬಗ್ಗೆ ತಿಳ್ಕೊಂಡ್ವಿ. ಯಾವುದು ಮಿಕ್ಸ್ಡ್ ಗ್ಲ್ಯಾಂಡು? ಮೇದೋಜೀರಕ ಗ್ರಂಥಿ ಅಥವಾ ಪ್ಯಾಂಕ್ರಿಯಾಸ್ ಏನು ರಿಲೀಸ್ ಮಾಡುತ್ತೆ? ಇನ್ಸುಲಿನ್ ರಿಲೀಸ್ ಮಾಡುತ್ತೆ. ಇನ್ಸುಲಿನ್ ಏನು ಕೆಲಸ ಮಾಡುತ್ತೆ? ಇನ್ಸುಲಿನ್ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ನೋಡೋಣ. ಅದ್ರ ಇನ್ನೂ ಡೀಪಾಗಿ ನೋಡೋಣ. ಶುಗರ್ ಅಂದ್ರೆ ಏನು, ಟೈಪ್ 1 ಡಯಾಬಿಟಿಕ್ ಅಂದ್ರೆ, ಟೈಪ್ 2 ಡಯಾಬಿಟಿಕ್ ಅಂದ್ರೆ ನೋಡ್ತಾ ಹೋಗೋಣ ಮುಂದೆ. ನಿಮಗೆ ಮೇಜರ್ ಎಕ್ಸಾಂಪಲ್ಸ್ ಹೇಳ್ತಾ ಇದ್ದೀನಿ. ಗೊತ್ತಾಗ್ತಿದೆ? ಪ್ಯಾಂಕ್ರಿಯಾಸ್ ಏನು ರಿಲೀಸ್ ಮಾಡುತ್ತೆ ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಅಂತರ್ಸ್ರಾವಕ ಬಹಿಸ್ರಾವಕ ಗ್ರಂಥಿಗಳ ಬಗ್ಗೆ ತಿಳ್ಕೊಂಡ್ವಿ. ಇದರಲ್ಲಿ ನಾಳಗಳು ಇರೋದಿಲ್ಲ, ನಾಳಗಳು ಇರುತ್ತವೆ, ಹಾರ್ಮೋನ್ಗಳನ್ನ ಸೇರಿಸ್ತವೆ. ಇವು ಎನ್ಸೈಮ್ ಸೇರಿದಂತೆ ಬೆವರು, ಕಿಣ್ವ. ಎನ್ಸೈಮ್ ಅಂದರೆ ಕಿಣ್ವಗಳನ್ನು ಸೇರಿಸುತ್ತದೆ. ಬೆವರು, ಲೋಳೆಯಂತಹ ರಸಗಳನ್ನು. ಇದು ಲೋಳೆ ಅಂತಂದರೆ ಬಾಯಲ್ಲಿ ಬರೋದು, ಅದನ್ನೇ ಲೋಳೆ ಅಂತ ಕರೀತಾರೆ. ಈಗ ನಾವು ಸಲೈವ ಅಂತಲೂ ಕರೀತಾರೆ. ಅದು ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ. ಓಕೆನಾ? ನೆಕ್ಸ್ಟ್ ಇದು ನೇರವಾಗಿ ರಕ್ತದ ಮೂಲಕ ಏನಾಗುತ್ತೆ, ಅಂಗಗಳನ್ನ ತಲುಪುತ್ತದೆ. ಇದು ನಾಳಗಳ ಮೂಲಕ ನಿರ್ದಿಷ್ಟ ಜಾಗಗಳಿಗೆ ತಲುಪುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಇದು ಪಿಟ್ಯುಟರಿ ಗ್ರಂಥಿ, ಥೈರಾಯ್ಡ್, ಅಡ್ರಿನಲ್. ಇದು ಲಾಲಾರಸ ಗ್ರಂಥಿ, ಬೆವರಿನ ಗ್ರಂಥಿಗಳು ಮತ್ತು ಯಕೃತ್ತು. ಹೀಗೆ ಎಕ್ಸಾಂಪಲ್ಸ್. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್. ಈಗ ನಾವು ಹಾರ್ಮೋನ್ಗಳು ಯಾವ ಗ್ರಂಥಿ ಯಾವ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ ಅಥವಾ ಯಾವ ಎನ್ಸೈಮ್ನ ರಿಲೀಸ್ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ಈಗ ಅವುಗಳ ಕೊರತೆಯಿಂದ ಬರುವ ರೋಗಗಳನ್ನ ನೋಡ್ತಾಗೋಣ. ಮೋಸ್ಟ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್.
ಆ್ಯಂಡ್ ಮೋಸ್ಟ್ ರಿಪೀಟೆಡ್ ಟಾಪಿಕ್ ಆಲ್ಸೋ. ಗೊತ್ತಾಗ್ತಿದೆಯಾ? ಯಾಕೆ ಅಂತಂದರೆ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಿದರೆ ಪ್ರಮುಖ ಹಾರ್ಮೋನ್ಗಳ ಕೊರತೆಯಿಂದ ಬರುವ ಕಾಯಿಲೆಗಳು, ಮೇಜರ್ ಹಾರ್ಮೋನ್ ಡಿಫಿಷಿಯನ್ಸಿ ಡಿಸೀಸಸ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಇವು ಹಾರ್ಮೋನ್ನ ಡಿಫಿಷಿಯನ್ಸಿಯಿಂದ, ಈಗ ವಿಟಮಿನ್ನ ಡಿಫಿಷಿಯನ್ಸಿಯಿಂದ ಬರೋ ಕಾಯಿಲೆಗಳ ಬಗ್ಗೆ ನೀವು ಗೊತ್ತು. ವಿಟಮಿನ್ ಎ ಇಂದ ಯಾವುದು ಬರುತ್ತೆ ಡಿಫಿಷಿಯನ್ಸಿ? ಇರುಳು ಕುರುಡು. ವಿಟಮಿನ್ ಬಿ ಇಂದ ಬೇರೆ ಬೇರೆ, ವಿಟಮಿನ್ ಸಿ ಇಂದ ಸ್ಕರ್ವಿ, ವಿಟಮಿನ್ ಡಿ ಇಂದ ರಿಕೆಟ್ಸ್, ವಿಟಮಿನ್ B12 ಇಂದ ರಕ್ತಹೀನತೆ. ಓಕೆ. ವಿಟಮಿನ್ ಕೆ ಇಂದ ಪ್ಲೇಟ್ಲೆಟ್ಸ್ಗಳ ಕೊರತೆಯಿಂದ ರಕ್ತ ಹೆಪ್ಪುಗಟ್ಟಲ್ಲ. ಓಕೆ, ತಿಳ್ಕೊಬೇಕು. ಬರೀ ABCDEK ಅಷ್ಟೇ ಅಲ್ಲ, B1, B2, B12, B6, B5 ಏನಿದೆ ಇವು ಸಹ ಇಂಪಾರ್ಟೆಂಟ್. ಗೊತ್ತಾಗ್ತಿದೆಯಾ? ಈಗ ABC ಕೇಳ್ತಾ ಇಲ್ಲ, ಇನ್ನು ಡೆಪ್ತಾಗೆ B1, B2, B3 ಕೇಳ್ತಾನೆ. ಅದ್ರದ್ದು ರಾಸಾಯನಿಕಗಳನ್ನ ಕೇಳ್ತಾನೆ, ರಾಸಾಯನಿಕ ಇವನ್ನ ಹೆಸರುಗಳನ್ನ ಕೇಳ್ತಾ ಇರ್ತಾನೆ. ಓಕೆನಾ? ಗೊತ್ತಿರಬೇಕು. ತುಂಬ ಹೇಳಿದ್ದೀನಿ, ವಿಟಮಿನ್ ಚಾಪ್ಟರು ಒನ್ ಆಫ್ ದಿ ಮೋಸ್ಟ್ VIP ಟಾಪಿಕ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಟಾಪಿಕ್. ಕ್ವಶನ್ಸ್ ಬರುತ್ತೆ, ಒಂದಿಸಿ ಬರಿಲಾರ ಕೇಳ್ಬೋದು, ನೇರವಾದ ಪ್ರಶ್ನೆನಾರ ಕೇಳ್ಬೋದು. ಅರ್ಥ ಆಗ್ತಿದೆ? ಈಗ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ನಲ್ಲಿ ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಓಕೆನಾ? ಯಾವ ಇದರಲ್ಲಿ ನೀರಿನಲ್ಲಿ ಕರಗುತ್ತವೆ, ಯಾವ ಕೊಬ್ಬಿನಲ್ಲಿ ಕರಗುತ್ತವೆ? ಗೊತ್ತಾಗ್ತಿದೆಯಾ? ವಾಟರ್ ಸಾಲ್ಯುಬಲ್ ಯಾವುವು, ಫ್ಯಾಟ್ ಸಾಲ್ಯುಬಲ್ ಯಾವುವು ಅಂತ ಕೇಳ್ತಾರೆ. ಗೊತ್ತಿರಬೇಕು ಡಿಫ್ರೆನ್ಸಸ್. ಗೊತ್ತಾಗ್ತಿದೆಯಾ? B, C ಇದಾವಲ್ಲ, ಅವು ಏನಾಗುತ್ತೆ ನೀರಿನಲ್ಲಿ ಕರಗು. ಇನ್ನು ಮಿಕ್ತವೆಲ್ಲ ಕೊಬ್ಬಿನ. ಅದೆಲ್ಲ ನೆನ್ಪಿಟ್ಕೋಬೇಕು. ಓಕೆನಾ? ಚೆನ್ನಾಗಿ ಓದಿದ್ದಾರೆ ಮಕ್ಕಳು. ಓಕೆ, ಇರಲಿ. ನೆಕ್ಸ್ಟು, ಈಗ ಪ್ರಮುಖ ಹಾರ್ಮೋನ್ಗಳು ಮತ್ತು ಅವುಗಳ ಕೊರತೆಯಿಂದ ಬರುವ ರೋಗಗಳ ಬಗ್ಗೆ ತಿಳ್ಕೊತ ಹೋಗೋಣ. ನೀನು ಇವನೇ ಇಂಪಾರ್ಟೆಂಟ್ ಹೇಳ್ತಾ ಇದ್ದಿಲ್ಲ, ಅದಕ್ಕೆ ಇಬ್ಬರು ಇಂಪಾರ್ಟೆಂಟ್ ಯಾವ ಟಾಪಿಕ್ಸ್ನ ಅವನ್ನೇ ಮಾಡ್ತಾ ಇದ್ದೀನಿ. ಸೀರಿಯಲಾಗಿ ಹೋಗ್ತಾ ಇಲ್ಲ ನಾನು. ಯಾಕೆ ಅಂತಂದರೆ ಆ ಟಾಪಿಕ್ಸ್ ಮೇಲೆ ಪ್ರಶ್ನೆ ಬರುತ್ತೆ ಅಂತ ಗೊತ್ತಾದ ಮೇಲೆ ನಾನು ಅವನ್ನ ತೊಗೊಂಬಂದು ಮಾಡ್ತೀನಿ. ಹಾರ್ಮೋನ್ಸ್ ಮೇಲೆ ನೋಡಿದಾಗ 5-6 ಪ್ರಶ್ನೆಗಳು ಇದೆ. ಮೊನ್ನೆ ನಡೆದಂಥ UPSC CAPF ಅಂತ ಎಕ್ಸಾಮ್ ನಡೆಯುತ್ತೆ, ಸೆಂಟ್ರಲ್ ಹಾರ್ಮೋನ್ ರಿಸರ್ವ್ ಫೋರ್ಸ್ ಅಂತ. BS ಫ್ರೀ ಕೋಚಿಂಗ್ ಅಲ್ಲಪ್ಪ, UPSC ನಡೆಸುತ್ತೆ ಒಂದು. ಈಕ್ವಲ್ ಇಂಟು ಅದು DYSP. ಲೈಕ್ ಚೆನ್ನಾಗೈತೆ. ನೀವು ಅಪ್ಲೈ ಮಾಡಿರಲಿಲ್ವಾ ಲವಣ್ಯ? ಅಪ್ಲೈ ಮಾಡಿದ್ದು ಚೆನ್ನಾಗಿದೆ, ಅದು ಒಳ್ಳೆ ಪೋಸ್ಟ್ ಅದು. ಗೊತ್ತಾಗ್ತಿದೆಯಾ? CAPF ಪೋಸ್ಟು ತುಂಬ ಚೆನ್ನಾಗಿದೆ. ಅಪ್ಲೈ ಮಾಡಿರಿ ಯಾರು ಹುಡುಗರು ನಮ್ಮವರು. ಬಿಲೋ 24 ಏಜ್ ಒಳಗೆ ಅಪ್ಲೈ ಮಾಡಬೇಕು. ಅಷ್ಟು ಒಳಗೆ ಅಪ್ಲೈ ಮಾಡಬೇಕು. ಕ್ವಾಲಿಫಿಕೇಷನ್ ಎನಿ ಡಿಗ್ರಿ. ಓಕೆನಾ? ಗೊತ್ತಾಗ್ತಿದೆಯಾ? ಕಾಲ್ ಮಾಡಿದಾಯಿತು, ಎಕ್ಸಾಮು ನಿನ್ನೆ ನಡೆದೋಯ್ತು ಮೊನ್ನೆ. ನೀನು ಕಾಲ್ ಮಾಡುವಂತೆಲ್ಲ ಕೂತ್ಕೋ. ಅರ್ಥ ಆಗ್ತಿದೆಯಾ? ಡಿಗ್ರಿ ಆಗಿಲ್ಲ, ಆಯಿತು, ತೊಂದರೆ ಇಲ್ಲ. ಅರ್ಥ ಆಗ್ತಿದೆಯಾ? ಡಿಗ್ರಿ ಆದಮೇಲೆ ಅಪ್ಲೈ ಮಾಡು, ಈಗಲಿಂದ ಪ್ರಿಪೇರ್ ಆಗು. ಗೊತ್ತಾಗ ಸೇಮ್ ಆ್ಯಸ್ ಇಟ್ ಈಸ್ ಪೇಪರ್ 1 ಪೇಪರ್ 2 PSC ಪೇಪರ್ ಥರ ಇರುತ್ತೆ. ಮೊನ್ನೆ ನಡೆದಂಥ ಪೇಪರ್ನ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ, ಬೇಕಾದ್ರೆ ನೋಡ್ಕೊಳ್ಳಿಲ್ಲ, ನಿಮ್ಗೆ ಬೇಕಾದ್ರೆ ಈಗ ಗ್ರೂಪಲ್ಲಿ ಹಾಕ್ತೀನಿ. ತುಂಬ ಈಸಿ ಇದೆ ಕ್ವಶನ್ ಪೇಪರು. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಬರುತ್ತೆ, ಬಟ್ ಕನ್ನಡದಲ್ಲಿ ಇರಲ್ಲ, ಇಂಗ್ಲೀಷಲ್ಲಿ ಇರುತ್ತೆ. ಅರ್ಥ ಆಗ್ತಿದೆಯಾ? ಮತ್ತು ಎಸ್ಸೆ ಬರೀಬೇಕು, ಟ್ರಾನ್ಸ್ಲೇಷನ್, ಪ್ರಿಸರ್ ರೈಟಿಂಗ್ ಇರುತ್ತೆ. 4 ಎಸ್ಸೆ ಬರಬೇಕು, 80 ಮಾರ್ಕ್ಸಿಗೆ ಇರುತ್ತೆ, 20 ಮಾರ್ಕ್ಸಿಗೆ. ತುಂಬ ಈಸಿ ಇರುತ್ತೆ. ಗೊತ್ತಾಗ್ತಿದೆ? ನಾನು ಹೇಳಿದೆ ಮೊನ್ನೆ ನಮ್ಮ ಬುಕ್ಕಲ್ಲೇ ಇರೋ 4 ಪ್ರಬಂಧಗಳು ಬಂದಿದೆ ಅದರಲ್ಲಿ, ಡೈರೆಕ್ಟ್ ಅದೇ ಇದು. ಬಟ್ ಕನ್ನಡದಲ್ಲಿ ಕೊಟ್ಟಿದ್ದೀವಿ ನಾವು, ಅವ್ರು ಇಂಗ್ಲೀಷಲ್ಲಿ ಬರೀಬೇಕು. ಅಲ್ಲಿ ನೀವು ಇಂಗ್ಲೀಷಲ್ಲಿ ಇರುತ್ತೆ, ಕನ್ನಡದಲ್ಲಿ ಬರೆಯೋಕ್ಕೆ ಅವಕಾಶ ಇರಲ್ಲ. CAPF ಎಕ್ಸಾಮ್ ಯಾರಾದರೂ ಚೆನ್ನಾಗಿ ಪ್ರಿಪೇರ್ ಆಗಿರೋದ್ರೆ ಈಗಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. CAPF ಅಂತಂದರೆ ಈಗ BSF ಅಲ್ಲಿ ಕಮಾಂಡೆಂಟ್ ಅಂತ, ಅಸಿಸ್ಟೆಂಟ್ ಕಮಾಂಡೆಂಟ್ ಅಂತ ಪೋಸ್ಟ್ಗಳು ಬರ್ತವೆ. 3 ಸ್ಟಾರ್ ಇರುತ್ತೆ ಒಂದೇ ಸತಿ. B ಗ್ರೇಡ್ ಹುದ್ದೆಗಳು. ಅರ್ಥ ಆಗ್ತಿದೆಯಾ? ಒಂದೇ ಎಕ್ಸಾಮ್, ಫಿಸಿಕಲ್ ಇರುತ್ತೆ, ಆಮೇಲೆ ತುಂಬ ಫಿಸಿಕಲ್ ಇರುತ್ತೆ. ಆ ಫಿಸಿಕಲ್ ಪಾಸ್ ಆದರೆ ಮತ್ತು ಮೆಡಿಕಲ್ ಇರುತ್ತೆ, ಸೆಲೆಕ್ಷನ್ ಆಗ್ಬೋದು. ಯಾರಾದರೂ ನೆಕ್ಸ್ಟ್ ಏಜ್ ಕಮ್ಮಿ ಇದ್ರು, ಬಿಲೋ 24 ಯಾರು ಇದ್ರು ಅಂದರೆ ಟ್ರೈ ಮಾಡೋಕ್ಕೆ ಇವಾಗಲೇ ಸ್ಟಾರ್ಟ್ ಮಾಡಿದ್ರೆ ಕ್ಲಿಯರ್ ಮಾಡ್ಬೋದು. ಎಕ್ಸಾಮ್ ತುಂಬ ಈಸಿ ಇರುತ್ತೆ. ಆ್ಯಸ್ ಇಟ್ ಈಸ್ PSA ಎಕ್ಸಾಮ್ ಅಷ್ಟೇ. ಪೇಪರ್ 1 ಪೇಪರ್ 2 ಅಂತ ಇರುತ್ತೆ. ಆ್ಯಸ್ ಇಟ್ ಈಸ್ PSA ಪೇಪರ್. ಅಲ್ಲಿ ಏನಾಗುತ್ತೆ, ಎಷ್ಟು ಮಾರ್ಕ್ಸಿಗೆ ನಾನು ಮರ್ತ್ಬಿಟ್ಟಿದ್ದೀನಿ. ಟ್ರಾನ್ಸ್ಲೇಷನ್ ಇರೋಲ್ಲ, ಅಲ್ಲಿ ಏನಾಗಿರುತ್ತೆ, ಪ್ರಿಸರ್ ರೈಟಿಂಗ್ ಇರುತ್ತೆ. ಗೊತ್ತಾಗ್ತಿದೆ? ಆಮೇಲೆ ಒಂದು ಇದನ್ನು ಕೊಟ್ಬಿಟ್ಟು ಇದನ್ನು ಬರೆಯೋಕೆ ಹೇಳ್ತಾರೆ. 3-4 ಎಸ್ಸೆ ಬರಬೇಕಲ್ಲಿ. ನೆಕ್ಸ್ಟ್ ಹೇಳ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ಬಿಡ್ಬೇಕಾದ್ರೆ ಅದ್ರ ಬಗ್ಗೆ ಡೀಟೇಲಾಗಿ. ಈಗ ಅದ್ರ ಬಗ್ಗೆ ಬೇಡ, ಈಗ ಎಕ್ಸಾಮ್ ಬಗ್ಗೆ ಹೋಗೋಣ. ಎಕ್ಸಾಮಲ್ಲಿ ಕೇಳುವಂಥ ಆ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಗಳು ಬಂದಿತ್ತು, ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆಂದರೆ ಯೂಶ್ವಲಿ KE ಮತ್ತು KPSCಗಳು ಏನು ಮಾಡ್ತಾರೆ, UPSC ನಡೆದಂಥ ಕ್ವಶನ್ಸ್ಗಳನ್ನ ಆ್ಯಸ್ ಇಟ್ ಈಸ್ ಕೇಳಿಲ್ಲ ಅಂತಂದ್ರು ಅದರ ಕಾನ್ಸೆಪ್ಟ್ನ ತಗೊಂಡು ಕ್ವಶನ್ಸ್ನ ಕೇಳ್ತಾರೆ. ಅದಕ್ಕೆ ಯಾವುದೇ ನೀವು KPSC ಪ್ರಿಪೇರ್ ಆಗ್ತಾ ಇದ್ದರೆ UPSC ಕ್ವಶನ್ ಪೇಪರ್ಗಳನ್ನ ಗಮನಿಸಿ. ಫಸ್ಟ್ KE ಕ್ವಶನ್ ಪೇಪರ್ಗಳನ್ನ ಗಮನಿಸಿ. ಸಮಯ ಇತ್ತು ಅಂತಂದರೆ UPSC ಕ್ವಶನ್ಸ್ಗಳು, ಅಂದರೆ UPSCಲಿ ಬರೀ ನಾಟ್ ಓನ್ಲಿ IAS KS AS ಅಲ್ಲ, ಈ B ಗ್ರೂಪ್ಗಳಿಗೆ ತುಂಬ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡುತ್ತೆ UPSC. ಆ B ಗ್ರೂಪ್ಗಳನ್ನ ಎಕ್ಸಾಮ್ಸ್ನ ಫೋಕಸ್ ಮಾಡಬೇಕು. ನಾನು ನಿಮ್ಗೆ ಇಲ್ಲಿ ಒಂದಷ್ಟು ಕ್ವಶನ್ಸ್ಗಳನ್ನ ತೋರಿಸ್ತೀನಿ, ಗೊತ್ತಾಗುತ್ತೆ. ನೆಕ್ಸ್ಟು, ಥೈರಾಯ್ಡ್ ಗ್ರಂಥಿಗಳು ಮತ್ತು ಹಾರ್ಮೋನ್ನ ಕೊರತೆ. ಗೊತ್ತಾಗ್ತಿದೆ? ಥೈರಾಯ್ಡ್ ಗ್ರಂಥಿ ಎಲ್ಲಿರುತ್ತೆ? ಇದು ಥೈರಾಯ್ಡ್ ಗಂಟಲಿನ ಕೆಳಭಾಗದಲ್ಲಿ ಇರುತ್ತೆ. ಇದು ಯಾವ ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ? ಥೈರಾಕ್ಸಿನ್ ಅನ್ನೋ ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ. ಗೊತ್ತಾಗ್ತಿದೆಯಾ? ಇದೇನಾದ್ರು ಥೈರಾಕ್ಸಿನ್ ಅನ್ನು ಕಡಿಮೆ ಉತ್ಪಾದನೆ ಮಾಡಿದಾಗ ಇದು ಏನು ಬರುತ್ತೆ? ದೇಹದ ತೂಕ ಹೆಚ್ಚಾಗುವುದು, ಸುಸ್ತು ಮತ್ತು ಚರ್ಮ ಶುಷ್ಕವಾಗುವುದು ಕಂಡುಬರುತ್ತೆ. ಡ್ರೈನೆಸ್ ಆಫ್ ದಿ ಸ್ಕಿನ್. ಗೊತ್ತಾಗ್ತಿದೆಯಾ? ಇಷ್ಟು ತೂಕ ಕಡಿಮೆ ಆಗುತ್ತೆ, ಅದು ತೂಕ ಹೆಚ್ಚಾಗುವುದು, ತೂಕ ಹೆಚ್ಚಾಗುವುದು. ಸರಿ, ಅರ್ಥ ಆಗ್ತಿದೆಯಾ? ಯಾವ ಹಾರ್ಮೋನ್ ಕೊರತೆಯಿಂದ? ಥೈರಾಕ್ಸಿನ್ ಹಾರ್ಮೋನ್ ಕೊರತೆಯಿಂದ. ಇದರ ಕೊರತೆಯಿಂದ ಬರುವ ರೋಗ ಯಾವುದು? ಗಳಗಂಡ, ಗಾಯಿಟರ್ ಅಂತ. ನೋಡಿ, ಆಹಾರದಲ್ಲಿ ತುಂಬ ಸತಿ ಕ್ವಶನ್ ರಿಪೀಟ್ ಆಗಿದೆ, ನಾನು ಇದನ್ನು ಹೇಳೋದ ಅವಶ್ಯಕತೆ ಇಲ್ಲ. ಯಾಕೆಂದರೆ ತುಂಬ ಸತಿಗಳು ಯಾವ ಒಂದು
ಲೋಹ ಕಡಿಮೆ ಆಗಿರುತ್ತೆ, ಅಯೋಡಿನ್ ಕಡಿಮೆ ಆಗಿರುತ್ತೆ, ಗೊತ್ತಾಗ್ತಿದೆಯಾ. ಥೈರಾಕ್ಸಿನ್ ಉತ್ಪಾದನೆ ಕಡಿಮೆಯಾಗಿ ಕುತ್ತಿಗೆ ಭಾಗದಲ್ಲಿ ಥೈರಾಯ್ಡ್ ಗ್ರಂಥಿಗಳು ದೊಡ್ಡದಾಗಿ ಉಬ್ಬಿಕೊಳ್ತವೆ. ಇಲ್ಲಿ ಥೈರಾಯ್ಡ್ ಇರುತ್ತಲ್ಲ ಅದು ಊದ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದರ ಕೊರತೆಯಿಂದ? ಅಯೋಡಿನ್ನ ಕೊರತೆಯಿಂದ. ಗೊತ್ತಾಗ್ತಿದೆಯಾ. ಮಾತಾಡ್ತಾ ಹೋದ್ರೆ ನಿಮಗೂ ರಿವಿಷನ್ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಕ್ರೆಟಿನಿಸಮ್ ಅಂತ ಕರೀತಾರೆ. ಗೊತ್ತಾಗ್ತದೆ. ಕ್ರೆಟಿನಿಸಮ್ ಅಂತ ಕರೀತಾರೆ. ಮಕ್ಕಳಲ್ಲಿ ವೆರಿ ಇಂಪಾರ್ಟೆಂಟ್, ಮಕ್ಕಳಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಕೊರತೆಯಿಂದಾಗಿ ಈ ಕಾಯಿಲೆ ಬರುತ್ತದೆ. ಇದರಿಂದ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಕುಂಠಿತವಾಗುತ್ತೆ. ಅದು ಕುಬ್ಜರಾಗ್ತಾರೆ, ಕುಳ್ಳುಗಾಗ್ತಾರೆ. ಗೊತ್ತಾಗ್ತಿದೆಯಾ. ದೈಹಿಕ ಬೆಳವಣಿಗೆ ಮತ್ತು ಮಾನಸಿಕ ಬೆಳವಣಿಗೆ ಏನಾಗುತ್ತೆ? ಕಮ್ಮಿ ಆಗುತ್ತೆ. ಯಾವುದರ ಕೊರತೆಯಿಂದ? ಥೈರಾಕ್ಸಿನ್ ಕೊರತೆಯಿಂದ. ಮಕ್ಕಳಲ್ಲಿ ಬರೋದು ಕುಬ್ಜತೆ, ದೊಡ್ಡವರಲ್ಲಿ ಬರೋದು ಗಾಯಿಟರ್. ಮಕ್ಕಳಿಗೂ ಬರುತ್ತೆ ಗಾಯಿಟರ್, ಇಲ್ಲ ಅಂತಲ್ಲ, ಐಡಿನ್ ಕೊರತೆಯಿಂದ. ಬಟ್ ಈ ಹಾರ್ಮೋನ್ ಕೊರತೆ ಆದರೆ ಮಕ್ಕಳಲ್ಲಿ ಬೆಳವಣಿಗೆ ಕಡಿಮೆ ಆಗುತ್ತೆ, ಆ ಕುಬ್ಜರಾಗ್ತಾರೆ. ಗೊತ್ತಾಗ್ತಿದೆಯಾ. ಅದಕ್ಕೆ ಏನಂತ ಕರೀತಾರೆ? ಕ್ರೆಟಿನಿಸಮ್ ಅಂತ ಕರೀತಾರೆ. ಓಕೆನಾ. ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ಸಲ್ಲಿ ಪ್ರಶ್ನೆ ಬಂದಿದೆ ಇದ್ರ ಮೇಲೆ. ನೆಕ್ಸ್ಟ್ ಬರೋದು ಕ್ವಶನ್, ನೆಕ್ಸ್ಟ್ ಬರೋದು ಪಿಟ್ಯುಟರಿ ಗ್ರಂಥಿ. ಗೊತ್ತಾಗ್ತಿದ್ಯಾ. ಪಿಟ್ಯುಟರಿ ಗ್ರಂಥಿ ಎಲ್ಲಿರುತ್ತೆ? ಪಿಟ್ಯುಟರಿ ಎಲ್ಲಿರುತ್ತೆ? ಓಕೆ. ನೆಕ್ಸ್ಟ್ ನೋಡಿ, ಡ್ವಾರ್ಫಿಸಮ್ ಅಂತ ಒಂದು ಕಾಯಿಲೆ ಬರುತ್ತೆ. ಇದರ ಪಿಟ್ಯುಟರಿ ಬಾಲ್ಯದಲ್ಲಿ ಪಿಟ್ಯುಟರಿ ಗ್ರಂಥಿ ಸರ್ವಿಸ್ಗೆ ಬೆಳವಣಿಗೆ ಹಾರ್ಮೋನ್ ಅಂತ ಕರಿತೀವಿ ಅಲ್ವಾ, ಇದನ್ನ ಗ್ರೋತ್ ಹಾರ್ಮೋನ್ ಅಂತ ಕರಿತೀವಿ. ಈ ಹಾರ್ಮೋನ್ ಏನಾದರೂ ಕಮ್ಮಿ ಆಯಿತು ಅಂತಂದ್ರೆ ಯಾವ ಕಾಯಿಲೆ ಬರುತ್ತೆ? ಡ್ವಾರ್ಫಿಸಮ್ ಅಥವಾ ಕುಬ್ಜತೆ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ. ಕೊರತೆ ಆದರೆ ವ್ಯಕ್ತಿ ಎತ್ತರ ಮತ್ತು ದೈಹಿಕ ಬೆಳವಣಿಗೆ ಸಂಪೂರ್ಣವಾಗಿ ನಿಂತು ಹೋಗುತ್ತದೆ. ಈ ಕುಳ್ಳುಕ್ಕೆ ಕುಳ್ಳುಕ್ಕೆ ಇರ್ತಾರೆ ಗೊತ್ತಾ, ಇಷ್ಟಿಷ್ಟೇ ಇರ್ತಾರೆ ಗೊತ್ತಾ, ಒಂದು 3 ಅಡಿ 4 ಅಡಿ ಇರ್ತಾರೆ ಗೊತ್ತಾ, ಅವರಿಗೆ ಈ ಒಂದು ಡ್ವಾರ್ಫಿಸಮ್ ಇರುತ್ತೆ. ಬಟ್ ನಾರ್ಮಲ್ ನಮ್ಮ ಥರನೇ ಇರ್ತಾರೆ, ಹೈಟ್ ಮಾತ್ರ ಕಮ್ಮಿ ಇರುತ್ತೆ. ಈ ಹಾರ್ಮೋನ್ ಪಿಟ್ಯುಟರಿ ಏನಾಗುತ್ತೆ, ಆ ಏಜಲ್ಲಿ ಏನಾಗಬೇಕು? ರಿಲೀಸ್ ಆಗಿ ನೀಟಾಗಿ ಬರಬೇಕಿತ್ತು. ಬಟ್ ಆ ಗ್ರೋತ್ ಹಾರ್ಮೋನ್ ಕಮ್ಮಿ ಆಗಿ ಏನಾಗುತ್ತೆ? ಅವರಲ್ಲಿ ಬೆಳವಣಿಗೆ ಕುಂಠಿತರಾಗಿ ಹೈಟ್ ಬೆಳೆಯಲ್ಲ. ಗೊತ್ತಾಗ್ತಿದೆಯಾ. ಬೇರೆ ಆರ್ಗನ್ಸ್ ಎಲ್ಲ ಡೆವಲಪ್ ಆಗಿರುತ್ತೆ, ಬಟ್ ಹೈಟ್ ಮಾತ್ರ ಬೆಳ್ತಿರಲ್ಲ. ಅದಕ್ಕೆ ಡ್ವಾರ್ಫಿಸಮ್ ಅಂತ ಕರೀತಾರೆ. ಗೊತ್ತಾಗ್ತಿದೆ. ವ್ಯಕ್ತಿ ಎತ್ತರ ಮತ್ತು ದೈಹಿಕ ಬೆಳವಣಿಗೆಯಲ್ಲಿ ಕುಂಠಿತವನ್ನು ಹೊಂದಿರ್ತಾರೆ ಅವರು. ಓಕೆ. ನೆಕ್ಸ್ಟ್ ಡಯಾಬಿಟಿಸ್ ಇನ್ಸಿಪಿಡಿಸ್ ಅಂತ ಕರೀತಾರೆ. ಗೊತ್ತಾಗ್ತಿದೆ. ಇದು ಸಹ ಏನಾಗುತ್ತೆ? ಪಿಟ್ಯುಟರಿ ಗ್ರಂಥಿಯಿಂದ ಬರುತ್ತೆ. ಪಿಟ್ಯುಟರಿ ಗ್ರಂಥಿ ಬಿಡುಗಡೆ ಮಾಡುವ ರಕ್ತದೊತ್ತಡ ನಿಯಂತ್ರಣ ಹಾರ್ಮೋನ್ ಇದು. ಗೊತ್ತಾಗ್ತಿದೆಯಾ. ADH ಅಂತ ಕರೀತಾರೆ. ಇದು ಅದರಿಂದ ಬರುತ್ತೆ. ಅತಿಯಾದ ಬಾಯಾರಿಕೆ ಮತ್ತು ಪದೇ ಮೂತ್ರ ವಿಸರ್ಜನೆ ಆಗೋ ಸಮಸ್ಯೆ ಕಂಡುಹಿಡಿಯುತ್ತೆ. ನೋಡಿ, ಪಿಟ್ಯುಟರಿ ಡಯಾಬಿಟಿಸ್ ಇನ್ಸಿಪಿಡಿಸ್ ಅಂತ ಕರೀತಾರೆ. ಏನು ಡಯಾಬಿಟಿಕ್ ಇನ್ಸಿಪಿಡಿಸ್ ಅಂದರೆ ಡಯಾಬಿಟಿಸ್ ಅಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಡಯಾಬಿಟಿಸ್ ಇನ್ಸಿಪಿಡಿಸ್ ಅಂದರೆ ಏನಾಗುತ್ತೆ? ಇದರಿಂದ ರೋಗಿಗೆ ಅತಿಯಾದ ಬಾಯಾರಿಕೆ, ಗೊತ್ತಾಗ್ತಿದೆಯಾ, ಮತ್ತು ಯಾವಾಗಲೂ ಪದೇ ಮೂತ್ರ ಮಾಡುವ ಒಂದು ಥರ ಆಗ್ತಾ ಇರುತ್ತೆ. ಅದಕ್ಕೆ ಡಯಾಬಿಟಿಸ್ ಇನ್ಸಿಪಿಡಿಸ್ ಅಂತ ಕರೀತಾರೆ. ಓಕೆನಾ. ನೆಕ್ಸ್ಟು ಅದರಿಂದ ಬರೋ ಮತ್ತೊಂದು ಮೇದೋಜೀರಕ ಗ್ರಂಥಿ, ಪ್ಯಾಂಕ್ರಿಯಾಸ್. ಅವಾಗಲೇ ಹೇಳಿದೆ ಪ್ಯಾಂಕ್ರಿಯಾಸ್ ಮಧುಮೇಹ ಕಾಯಿಲೆ ಅಥವಾ ಡಯಾಬಿಟಿಸ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ. ಈ ಮಧುಮೇಹ ಕಾಯಿಲೆ ಅಥವಾ ಸಕ್ಕರೆ ಕಾಯಿಲೆ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ. ಏನು? ಮೇದೋಜೀರಕ ಗ್ರಂಥಿಯು ಬೀಟಾ ಜೀವಕೋಶಗಳು ಉತ್ಪಾದಿಸುವ ಇನ್ಸುಲಿನ್. ಗೊತ್ತಾಗ್ತಿದೆಯಾ. ಅದರಲ್ಲಿ ಯಾವ ಜೀವಕೋಶಗಳು? ಬೀಟಾ ಜೀವಕೋಶಗಳು. ಗೊತ್ತಾಗ್ತಿದೆಯಾ. ಮೇದೋಜೀರಕ ಗ್ರಂಥಿ ಉತ್ಪಾದಿಸುವ ಬೀಟಾ ಜೀವಕೋಶಗಳು ಉತ್ಪಾದಿಸುವ ಇನ್ಸುಲಿನ್ ಹಾರ್ಮೋನ್ ಕೊರತೆಯಾದಾಗ, ಯಾವ್ದು ಕಡಿಮೆ ಆದಾಗ? ಇನ್ಸುಲಿನ್ ಹಾರ್ಮೋನ್ ಕೊರತೆಯಾದಾಗ ಈ ಕಾಯಿಲೆ ಬರುತ್ತದೆ. ಇನ್ಸುಲಿನ್ ಕಡಿಮೆ ಆದರೆ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಅತಿಯಾಗಿ ಹೆಚ್ಚಾಗುತ್ತದೆ. ಗೊತ್ತಾಗ್ತಿದೆಯಾ. ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಅತಿಯಾಗಿ ಹೆಚ್ಚಾದಾಗ ಏನಾಗುತ್ತೆ? ಈ ಒಂದು ಮಧುಮೇಹ ರೋಗ ಬರುತ್ತೆ. ಓಕೆನಾ. ನೆಕ್ಸ್ಟ್ ನಮ್ಮ ಒಂದು ಟಾಪಿಕ್ ಅಡ್ರಿನಲ್ ಗ್ರಂಥಿ ಅಥವಾ ಅಡ್ರಿನಲ್ ಗ್ಲ್ಯಾಂಡ್ಸ್ ಅಂತ ಕರಿತೇವೆ. ಇದು ಅಡಿಸನ್ಸನ್. ಗೊತ್ತಾಗ್ತಿದೆಯಾ. ಅಡಿಸನ್ಸನ್ಸ್ ಕಾಯಿಲೆ ಆಗುತ್ತೆ. ಈ ಅಡ್ರಿನಲ್ ಗ್ರಂಥಿ ಉತ್ಪಾದಿಸುವ ಕಾರ್ಟಿಸೋಲ್. ಗೊತ್ತಾಗ್ತಿದೆ. ಕಾರ್ಟಿಸೋಲ್ ಅಂದರೆ ಸ್ಟ್ರೆಸ್ ಹಾರ್ಮೋನ್ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ. ಅಂದರೆ ಏನಾದರೂ ಸ್ಟ್ರೆಸ್ ಆದಾಗ ನಮಗೆ ಈ ಹಾರ್ಮೋನು ರಿಲೀಸ್ ಆಗುತ್ತೆ. ಗೊತ್ತಾಗ್ತಿದೆಯಾ. ಈ ಆಲ್ಡೋಸ್ಟಿರಾನ್ ಹಾರ್ಮೋನ್ಗಳ ಕೊರತೆಯಿಂದ ಕಾಯಿಲೆ ಬರುತ್ತೆ. ಗೊತ್ತಾಗ್ತಿದೆ. ಇದರಿಂದ ತೀವ್ರ ರಕ್ತದೊತ್ತಡ ಕುಸಿದು ಲೋ BP ಆಗೋ ಚಾನ್ಸಸ್ ಇರುತ್ತೆ. ಸುಸ್ತು ಮತ್ತು ಚರ್ಮದ ಬಣ್ಣ ಕಬ್ಬು, ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗುತ್ತೆ. ಗೊತ್ತಾಗ್ತದೆ. ಅದಕ್ಕೆ ಈ ಡಾರ್ಕ್ ಸರ್ಕಲ್ ಎಲ್ಲ ಆಗಿರುತ್ತೆ ಗೊತ್ತಾ. ಯಾಕಾಗುತ್ತೆ ಅಂತಂದರೆ ಈ ಕಾರ್ಟಿಸೋಲಿಂದ ಅತಿ ಹೆಚ್ಚು ಸ್ಟ್ರೆಸ್ ತಗೊಂಡು ಓದ್ತಿರಲ್ಲ, ಆವಾಗ ನಿಮಗೆಲ್ಲ ಡಾರ್ಕ್ ಸರ್ಕಲ್ ಆಗಿರುತ್ತೆ, ಪಿಗ್ಮೆಂಟೇಷನ್ ಕಮ್ಮಿ ಆಗುತ್ತೆ, ಚರ್ಮ ಕಪ್ಪು ಬಣ್ಣಕ್ಕೆ ತಿರುಗೋಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಕಾರ್ಟಿಸೋಲ್ನ ನಿಯಂತ್ರಣ ಮಾಡಬೇಕು. ಗೊತ್ತಾಗ್ತಿದೆ. ಕಾರ್ಟಿಸೋಲ್ ನಿಯಂತ್ರಣ ಮಾಡಬೇಕು ಅಂದರೆ ಮೈಂಡ್ನ ಪೀಸ್ಫುಲ್ಲಾಗಿ ಇಟ್ಕೋಬೇಕು. ಸ್ಟ್ರೆಸ್ನ ಜಾಸ್ತಿ ತಗೋಬಾರ್ದು. ಎಕ್ಸಾಮ್ ಸ್ಟ್ರೆಸ್ ಆಗಿರ್ಬೋದು ಅಥವಾ ಲೈಫ್ ಸ್ಟ್ರೆಸ್ ಆಗಿರ್ಬೋದು, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಸ್ಟ್ರೆಸ್ ಆಗಿರ್ಬೋದು, ಯಾವುದೂ ಜಾಸ್ತಿ ಸ್ಟ್ರೆಸ್ ತಗೊಂಡ್ರೆ ಏನಾಗುತ್ತೆ? ಯಾವ್ದು ರಿಲೀಸ್ ಆಗುತ್ತೆ? ಕಾರ್ಟಿಸೋಲ್ ರಿಲೀಸ್ ಆಗುತ್ತೆ. ಕಾರ್ಟಿಸೋಲ್ ರಿಲೀಸ್ ಆದರೆ ಏನಾಗುತ್ತೆ? ಡಾರ್ಕ್ ಸೈಡ್ ಟೆನ್ಷನ್ ಆಗುತ್ತೆ. ಟೆನ್ಷನ್ ಅಲ್ಲ, ಕಾರ್ಟಿಸೋಲ್ ರಿಲೀಸ್ ಆದರೆ ರಕ್ತದೊತ್ತಡ BP ಜಾಸ್ತಿ ಆಗುತ್ತೆ. ಗೊತ್ತಾಗ್ತದೆ. ಅದರಿಂದ ಬೇರೆ ಕಾಯಿಲೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ವೆರಿ ಇಂಪಾರ್ಟೆಂಟ್, ನೆನಪಿರಲಿ. ನೆಕ್ಸ್ಟ್ ಲೈಂಗಿಕ ಹಾರ್ಮೋನ್ಗಳು ಅಂತ ಕರೀತಾರೆ. ಪುರುಷರಲ್ಲಿ ಮತ್ತು ಮಹಿಳೆಯರಲ್ಲಿ ಕೆಲವು ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ. ಇದನ್ನು ಟೆಸ್ಟೋಸ್ಟಿರಾನ್, ಗಂಡು ಮಕ್ಕಳಲ್ಲಿ, ಪುರುಷರಲ್ಲಿ ರಿಲೀಸ್ ಆಗೋದಕ್ಕೆ ಟೆಸ್ಟೋಸ್ಟಿರಾನ್ ಅಂತ ಕರೀತಾರೆ. ನೋಡಿ, ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಕೊರತೆಯಿಂದಾಗ ಸ್ನಾಯುಗಳ ದೌರ್ಬಲ್ಯ, ಕೂದಲು ಉದುರುವುದು, ಸಂತಾನೋತ್ಪತ್ತಿ ಸಾಮರ್ಥ್ಯ ಕುಂಠಿತಗೊಳ್ಳುತ್ತದೆ. ಪುರುಷರಲ್ಲಿ ಉತ್ಪತ್ತಿಯಾಗುವ ಹಾರ್ಮೋನ್ ಯಾವುದು ಅಂದರೆ ಟೆಸ್ಟೋಸ್ಟಿರಾನ್ ಅಂತ ಕರೀತಾರೆ. ಗೊತ್ತಾಗ್ತಿದೆ. ಇದರಿಂದ ಏನಾಗುತ್ತೆ? ಒಂದು ಸಂತಾನೋತ್ಪತ್ತಿ ದೌರ್ಬಲ್ಯ ಉಂಟಾಗುತ್ತೆ. ಗೊತ್ತಾಗ್ತಿದೆಯಾ. ವೆರಿ ಇಂಪಾರ್ಟೆಂಟ್. ಎಕ್ಸಾಂಪಲ್ ಕೇಳಿದರೆ ಹೊಂದಿಸಿ ಬರೆಯಿರಲಿ ಅಥವಾ ಮ್ಯಾಚ್ ದ ಫಾಲೋಯಿಂಗಲ್ಲೂ ಸಹ ಈ ಒಂದು ಹಾರ್ಮೋನ್ಸ್ ಬಗ್ಗೆ ಕೇಳಿದ್ದಾರೆ. ನೆಕ್ಸ್ಟ್ ಮಹಿಳೆಯರಲ್ಲಿ ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟರಾನ್ ಅನ್ನೋ ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ. ಗೊತ್ತಾಗ್ತದೆ. ಈ ಹಾರ್ಮೋನ್ಗಳ ಕೊರತೆಯಿಂದ ಋತುಚಕ್ರದ ಏರ್ಪೇರು, ರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ, ಮತ್ತು ಮೂಳೆಗಳ ದೌರ್ಬಲ್ಯ, ಆಸ್ಟಿಯೋಪೊರೋಸಿಸ್ ಮತ್ತು ಬಂಜೆತನದ ಸಮಸ್ಯೆಗಳು ಎದುರಾಗ್ತವೆ. ಗೊತ್ತಾಗ್ತಿದೆ. ಹಾಗಾಗಿ ಈ ಒಂದು ಎರಡು ಎಕ್ಸಾಂಪಲ್ಸು ಇಂಪಾರ್ಟೆಂಟು. ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಬಂದಿದೆ ಆಲ್ರೆಡಿ. ಓಕೆನಾ. ನೆಕ್ಸ್ಟು
ಟೇಬಲ್ ನೋಡೋದಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಟೇಬಲಲ್ಲಿ ಯಾವ ಕಾಯಿಲೆಗಳು ಒಂದೇ ಟೇಬಲಲ್ಲಿ ಗೊತ್ತಾಗುತ್ತೆ. ಪಿಟ್ಯೂಟರಿ ಗ್ರಂಥಿ ಗ್ರೋತ್ ಹಾರ್ಮೋನ್ ಅಂತ ಕರೀತಾರೆ, ಕುಬ್ಜತೆ ಬರುತ್ತೆ, ಗೊತ್ತಾಗ್ತಿದೆಯಾ. ಇದು ನೋಡಿ ಇನ್ನೊಂದು ಗೈಂಟಿಸಮ್ ಅಂತಲೂ ಕರೀತಾರೆ, ದೈತ್ಯ ಕಾಯಿತೆ ಗೈಂಟಿಸಮ್ ಅಂತ ಕರೀತಾರೆ. ಬಾಲ್ಯದಲ್ಲೇ ಅತಿಯಾದ ಎತ್ತರ ಆಗೋದು, ಮತ್ತೆ ಗೊತ್ತಾಗ್ತಿದೆಯಾ ಅಕ್ರೋಮೆಗಾಲಿ ಅಂದರೆ ಹಿರಿಯರ ಮೂಳೆ ಅತಿಯಾದ ದಪ್ಪ ಆಗುವುದು, ಗೊತ್ತಾಗುತ್ತೆ. ಇವು ಸಹ ಏನಾಗುತ್ತೆ ಈ ಪಿಟ್ಯೂಟರಿ ಗ್ರಂಥಿಯಿಂದ ಬರುತ್ತೆ. ಅಕ್ರೋಮೆಗಾಲಿ ಮತ್ತೆ ಗೈಂಟಿಸಮ್, ಗೊತ್ತಾಗ್ತಿದೆಯಾ. ಇವು ಸಹ ಕೊರತೆಯಿಂದ ಬರೋದು ಡಾರ್ಫಿಸಮ್, ಗೊತ್ತಾಗ್ತಿದೆಯಾ. ಅಧಿಕತೆಯಿಂದ ಹೆಚ್ಚು ಉಂಟಾಗೋದ್ರಿಂದ ಬರೋದು ಗೈಂಟಿಸಮ್ ಅಂತ ಕರೀತಾರೆ, ಅಥವಾ ಅಕ್ರೋಮೆಗಾಲಿ. ತುಂಬಾ ಸತಿ ಕ್ವಶನ್ಸ್ ಕೇಳಿದ್ದಾರೆ ಅಕ್ರೋಮೆಗಾಲಿ ಮೇಲೆ ಕೇಳಿದ್ದಾರೆ, ಗೊತ್ತಾಗ್ತಿದೆ. ಅಕ್ರೋಮೆಗಾಲಿ ಯಾವ್ದಾದ್ರು ಹೆಚ್ಚಾಗುವಿಕೆ ನೋಡಿ, ಹೆಚ್ಚಾದರೂ ಕಾಯಿಲೆ ಬರುತ್ತೆ, ಕಡಿಮೆ ಆದರೂ ಕಾಯಿಲೆ ಬರುತ್ತೆ. ಅದಕ್ಕೆ ನಮಗೆ ಬ್ಯಾಲೆನ್ಸ್ ಇರಬೇಕು ಲೈಫಲ್ಲಿ ಅಷ್ಟೇ. ಯಾವುದನ್ನು ಜಾಸ್ತಿ ತಗೋಬಾರ್ದು, ಗೊತ್ತಾಗ್ತಿದೆಯಾ. ಯಾವುದೇ ಆದರೂ ಸಮ ಪ್ರಮಾಣದಲ್ಲಿ ಬ್ಯಾಲೆನ್ಸ್ ಆಗಿರಬೇಕು ಅಂತ ಹೇಳ್ತಾರೆ, ಗೊತ್ತಾಗ್ತಿದೆಯಾ. ಒಂದು ಪಿಟ್ಯೂಟರಿ ಗ್ರಂಥಿ, ಗೊತ್ತಾಗ್ತಿದೆಯಾ. ಇದನ್ನೇನಂತ ಕರೀತಾರೆ ಗ್ರೋತ್ ಹಾರ್ಮೋನ್, ಗೊತ್ತಾಗ್ತಿದೆಯಾ. ಇದಕ್ಕೆ ಇಲ್ಲಿ ಬರ್ತೈತೆ, ಅರ್ಥ ಆಗ್ತಿದೆ. ಗ್ರೋತ್ ಹಾರ್ಮೋನ್ ಕರೀತಾರೆ, ಗೊತ್ತಾಗ್ತಿದೆಯಾ. ಕಡಿಮೆ ಬಂದ್ರೆ ಯಾವುದು ಡಾರ್ಫಿಸಮ್, ಗೊತ್ತಾಗ್ತದೆ. ಸರಿಯಾದ ಬೆಳವಣಿಗೆ ಆಗಲೇ ಮಾಡಿದೆ ಕೊಳ್ಳುಕ್ಕಿರ್ತಾರೆ ಅಂತ. ನೆಕ್ಸ್ಟ್ ಕೆಲವರು ನೋಡಿರ 15 ಹತ್ತಡಿ ಇರ್ತಾರೆ, ಕಾಳಿ ದ ಗ್ರೇಟ್ ಕಾಳಿ ನೋಡಿದಿರಾ, ಹಂಗಾಗಿ ಎಷ್ಟು ಹೈಟ್ ಇದ್ದಾನೆ. ಹಂಗಾಗಿ ಈ ಅಕ್ರೋಮೆಗಾಲಿ, ಗೊತ್ತಾಗ್ತಿದೆಯಾ. ಇವೆಲ್ಲ ಬರೋದು ಅದರಿಂದ, ಗೊತ್ತಾಗ್ತಿದೆಯಾ. ನೆಕ್ಸ್ಟ್ ಪಿಟ್ಯೂಟರಿ ಗ್ರಂಥಿ, ಗೊತ್ತಾಗ್ತಿದೆಯಾ. ವ್ಯಾಸೋಪ್ರೆಸಿನ್ ಅನ್ನ ಒಂದು ಇದನ್ನ ರಿಲೀಸ್ ಮಾಡುತ್ತೆ. ಇದು ಡಯಾಬಿಟಿಸ್ ಇನ್ಸಿಪಿಟಸ್ ಹೇಳಿದೆ, ಪದೇ ಅತಿಯಾದ ಮೂತ್ರ ವಿಸರ್ಜನೆ ಆಗೋದು ಮತ್ತು ಅತಿಯಾದ ಬಾಯಾರಿಕೆ, ಕಡಿಮೆ ಆಗಿರೋ. ನೆಕ್ಸ್ಟ್ ಜಾಸ್ತಿ ಆದರೆ ರಕ್ತದೊತ್ತಡ ಮತ್ತು ದೇಹದಲ್ಲಿ ನೀರು ಅತಿಯಾಗಿ ಶೇಖರಣವಾಗೋದು ಆಗುತ್ತೆ, ಗೊತ್ತಾಗ್ತಿದೆ. ನೆಕ್ಸ್ಟ್ ಥೈರಾಯ್ಡ್ ಹೇಳಿದೆ, ಕ್ರೆಟಿನಿಸಮ್ ಬರುತ್ತೆ, ಆಯ್ತಾ. ಇದು ಮಿಕ್ಸೋಡ್ ಡರ್ಮಾ ಅಂತ ಬರುತ್ತೆ, ಇದು ಹಿರಿಯರಲ್ಲಿ ಚರ್ಮ ಒಣಗುತ್ತೆ, ಡ್ರೈನೆಸ್. ಈಗ ದೊಡ್ಡ ವಯಸ್ಸಾದರದ್ದು ಚರ್ಮ ಸುಕ್ ಕಟ್ಟಿ ಡ್ರೈ ಆಗಿರುತ್ತೆ, ಗೊತ್ತಾ. ಅದಕ್ಕೆ ಕಾರಣ ಈ ಥೈರಾಕ್ಸಿನ್, ಗೊತ್ತಾಗ್ತಿದೆ. ಅಂದರೆ ಇದು ಜಾಸ್ತಿ ಏನಾದರೂ ಕಡಿಮೆ ರಿಲೀಸ್ ಆದರೆ, ಇದು ಗ್ರೇವ್ ರೋಗ ಅಂತ ಬರುತ್ತೆ, ಜಾಸ್ತಿಯಾಗಿ ರಿಲೀಸ್ ಆದರೆ ಯಾವುದು ಥೈರಾಯ್ಡ್ ಗ್ರಂಥಿ, ಗೊತ್ತಾಗ್ತಿದೆ. ಅತಿಯಾದ ಚಯಾಪಚಕ್ರಿಯ ತೂಕ ಕಡಿಮೆ ಆಗುವುದು, ಕಣ್ಣುಗಳು ಹೊರ ಚಾಚುವುದು ಈ ಒಂದು ಕಾರಣ ಆಗುತ್ತೆ. ಗ್ರೇವ್ಸ್ ರೋಗ ಅಂತಲೂ ಕರಿತಾರೆ, ಗ್ರೇವ್ಸ್ ರೋಗ ಅಂತ ಕರೀತಾರೆ, ಓಕೆನಾ. ನೆಕ್ಸ್ಟು ಸಿಂಪಲ್ ಗೈಟರ್ ಬಗ್ಗೆ ನಾವು ಓದಿದ್ದೀವಿ, ಹೇಳಿದ್ದೀವಿ. ಯಾವುದ್ರದ್ದು ಕೊರತೆ ಐರನ್ ಕೊರತೆಯಿಂದ. ನೆಕ್ಸ್ಟ್ ಪ್ಯಾಂಕ್ರಿಯಾಸಿಂದ ಇನ್ಸುಲಿನ್ ಕಡಿಮೆಯಿಂದ ಮಧುಮೇಹ, ಟೈಪ್ 1 ಟೈಪ್ 2 ಡಯಾಬಿಟಿಕ್ಸ್, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಗಣನೀಯವಾಗಿ ಹೆಚ್ಚಾಗುವುದು. ನೆಕ್ಸ್ಟ್ ಹೈಪೋಗ್ಲೈಮಿಸಿಯಾ, ಗೊತ್ತಾಗ್ತಿದೆ. ಹೈಪೋಗ್ಲೈಸೇಮಿಯಾ ಅಂತ ಕರೀತಾರೆ, ಸಕ್ಕರೆ ಮಟ್ಟ ಏನು ತೀವ್ರವಾಗಿ ಕಡಿಮೆಯಾಗಿ ತಲೆಸುತ್ತು ಬರುವುದು, ಗೊತ್ತಾಗ್ತದೆ. ಜಾಸ್ತಿ ಆದರೆ ಡಯಾಬಿಟಿಸು, ಕಡಿಮೆ ಆದರೆ ಹೈಪೋಗ್ಲೈಸಿಮಿಯಾ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಹೈಪೋಗ್ಲೈಸಿಮಿಯಾ ಅಂತಂದ್ರೆ ಏನು, ರಕ್ತದಲ್ಲಿ ಸಕ್ಕರೆ ಮಟ್ಟ ತೀವ್ರವಾಗಿ ಕಡಿಮೆ ಆಗೋದು, ಗೊತ್ತಾಗ್ತಿದೆಯಾ. ಶುಗರ್ ಕಡಿಮೆಯಾಗಿ ತಲೆಸುತ್ತು ಬೀಳ್ತಿರ್ತಾರೆ, ಅವ್ರು ಸ್ವಲ್ಪ ಶುಗರ್ ಆಗ್ತಿರ್ತಾರೆ, ಶುಗರ್ ಅಥವಾ ಗ್ಲೂಕೋಸ್ ಆಗ್ತಿರ್ತಾರೆ ನೋಡಿ, ಗೊತ್ತಾಗ್ತಿದೆಯಾ. ಲೋ BP ಐ ಥಿಂಕ್ ಅಂತ ಹೇಳ್ಬೋದು, ಗೊತ್ತಾಗ್ತಿದೆಯಾ. ಜಾಸ್ತಿ ಆದರೆ ಮಧುಮೇಹ ಬರುತ್ತೆ, ಕಡಿಮೆ ಆದರೆ ಹೈಪರ್ಗ್ಲೈಸಿಮಿಯಾ ಬರುತ್ತೆ, ಓಕೆ, ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ಯಾರಾಥೈರಾಯ್ಡ್, ಗೊತ್ತಾಗ್ತಿದೆ. ಪ್ಯಾರಾಥಾರ್ಮೋನ್ ಇದು ನೋಡಿ, ಪ್ಯಾರಾಥೈರಾಯ್ಡ್ ಬಗ್ಗೆ ನಾವು ಓದಿರಲಿಲ್ಲ ಅವಾಗಲೇ. ಟೆಟನಿ ಅಂತ ಬರುತ್ತೆ. ಟೆಟನಿ ರಕ್ತದಲ್ಲಿ ಕ್ಯಾಲ್ಸಿಯಂ ಮಟ್ಟ ಕಡಿಮೆಯಾಗಿ ಸ್ನಾಯುಗಳ ಸೆಳೆತ ಉಂಟಾಗುವುದು, ಗೊತ್ತಾಗ್ತಿದೆಯಾ. ಪ್ಯಾರಾಥೈರಾಯ್ಡ್ ಗ್ರಂಥಿ ಇದು ಪ್ಯಾರಾಥಾರ್ಮೋನ್ ಅನ್ನು ಒಂದು ಬಿಡುಗಡೆ ಮಾಡುತ್ತೆ. ಇದರ ಕೊರತೆಯಿಂದ ಏನಾಗುತ್ತೆ, ಟೆಟನಿ ಅನ್ನೋ ಒಂದು ರೋಗ ಬರುತ್ತೆ. ರಕ್ತದಲ್ಲಿ ಕ್ಯಾಲ್ಸಿಯಂ ಮಟ್ಟ ಕಡಿಮೆಯಾಗಿ ಏನಾಗುತ್ತೆ, ಸ್ನಾಯುಗಳ ಸೆಳೆತ ಉಂಟಾಗುತ್ತೆ, ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಆಸ್ಟಿಯೋಪೊರೋಸಿಸ್, ನಾನು ಹೇಳಿದ್ದೀನಿ, ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ. ಆಸ್ಟಿಯೋಪೊರೋಸಿಸ್ ಅಂದ್ರೆ ಏನು, ಮೂಳೆಗಳಲ್ಲಿ ರಂಧ್ರಗಳು ಉಂಟಾಗುವುದು, ಗೊತ್ತಾಗ್ತಿದೆ. ಮೂಳೆಗಳಲ್ಲಿ ಕ್ಯಾಲ್ಸಿಯಂ ರಕ್ತಕ್ಕೆ ಸೇರಿ ಮೂಳೆಗಳು ದುರ್ಬಲಗೊಂಡು ಬೇಗ ಮುರಿದೋಗೋದು, ಗೊತ್ತಾಗ್ತಿದೆ. ಆಸ್ಟಿಯೋಪೊರೋಸಿಸ್ ಅಂತ ಕರೀತಾರೆ. ನೆಕ್ಸ್ಟ್ ಅಡ್ರಿನಾಲಿನ್, ಕಾರ್ಟಿಸೋಲ್, ಆಲ್ಡೋಸ್ಟೆರಾನ್ ಇವನ್ನ ಬಿಡುಗಡೆ ಮಾಡುತ್ತೆ. ಅದರಲ್ಲಿ ಎಡಿಸನ್ ರೋಗ, ಗೊತ್ತಾಗ್ತಿದೆಯಾ. ತೂಕ ನಷ್ಟ ಆಗಿ ತೀವ್ರ ಆಯಾಸ, ಚರ್ಮ ಕಪ್ಪಾಗುವುದು, ಕಡಿಮೆ ರಕ್ತದೊತ್ತಡ, ಎಡಿಸನ್ ರೋಗ ಅನ್ನೋದು ಬರುತ್ತೆ ಅಡ್ರಿನಾಲಿನಿಂದ. ನೆಕ್ಸ್ಟ್ ಕುಶಿಂಗ್ಸ್ ರೋಗ ಅಂತ ಬರುತ್ತೆ. ಮುಖ ದುಂಡಾಗುವುದು, ರಕ್ತದೊತ್ತಡ ಹೆಚ್ಚಳ, ದೇಹದಲ್ಲಿ ಕೊಬ್ಬು ಶೇಖರಣೆ ಆಗೋದು, ಗೊತ್ತಾಗ್ತಿದೆ. ಮೂನ್ ಫೇನ್, ಗೊತ್ತಾಗ್ತಿದೆಯಾ. ಕುಶಿಂಗ್ಸ್ ಸಿಂಡ್ರೋಮ್ ಅಂತ ಕರೀತಾರೆ, ಗೊತ್ತಾಗ್ತಿದೆ. ಮುಖ ದುಂಡಾಗುವುದು ಮತ್ತು ರಕ್ತದೊತ್ತಡ ಹೆಚ್ಚಾಗಿ ದೇಹದಲ್ಲಿ ಕೊಬ್ಬು ಶೇಖರಣೆ ಆಗೋದು, ಯಾವುದು ಅಡ್ರಿನಲ್ನ ಜಾಸ್ತಿ ರಿಲೀಸ್ ಮಾಡೋದ್ರಿಂದ. ಕಡಿಮೆ ರಿಲೀಸ್ ಮಾಡೋದ್ರಿಂದ ಎಡಿಸನ್ ರೋಗ, ಗೊತ್ತಾಗ್ತಿದೆಯಾ. ಕಡಿಮೆ ರಿಲೀಸ್ ಮಾಡೋದು ಎಡಿಸನ್ ರೋಗ, ಜಾಸ್ತಿ ಮಾಡೋದು ಕುಶಿಂಗ್ಸ್ ರೋಗ. ಇದನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. ಯಾವುದೇ ಕನ್ಫ್ಯೂಸ್ ಆಗುತ್ತೆ, ತುಂಬ ಜಾಸ್ತಿ ಬಂದಾಗ ಏನಾಗುತ್ತೆ, ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಒಂದು ಕ್ಲಾರಿಟಿನ ತಗೊಳ್ಳಿ, ಗೊತ್ತಾಗ್ತಿದೆ. ಅದರಲ್ಲಿ ಬರೋದು ನಾನು ಹೇಳಿದೆ, ಈ ಪ್ಯಾಂಕ್ರಿಯಾಸ್ ಮೇಲೆ ತುಂಬ ಸತಿ ಪ್ರಶ್ನೆ ಕೇಳೋದ್ರಿಂದ ಇದು ಏನು ಮಾಡುತ್ತೆ, ಇದ್ರ ವಿಶೇಷತೆ ಏನು, ಇದಕ್ಕೆ ಬರೋ ಕಾಯಿಲೆಗಳನ್ನ ನೋಡ್ತಾ ಹೋಗೋಣ. ಈ ಮೇಜೋಜರಕ ಗ್ರಂಥಿ ಏನಾಗುತ್ತೆ, ಜಠರದ ಹಿಂಭಾಗದಲ್ಲಿರುವ ಎಲೆ ಆಕಾರದ ಅಂಗವಾಗಿದೆ, ವೆರಿ ಇಂಪಾರ್ಟೆಂಟ್, ಗೊತ್ತಾಗ್ತದೆ. ಈ ರೀತಿ ಇರುತ್ತೆ, ಅದು ಈ ರೀತಿ ಇರುತ್ತೆ, ಗೊತ್ತಾಗ್ತಿದೆಯಾ. ಜಠರದ ಹಿಂಭಾಗದಲ್ಲಿ ಇರುತ್ತೆ. ಏನಿದು ಮಿಶ್ರ ಗ್ರಂಥಿ ಅಂತ ಕರೀತಾರೆ, ಹೇಳಿದೆ. ಪ್ಯಾಂಕ್ರಿಯಾಸ್ನ ಮಿಶ್ರ ಗ್ರಂಥಿ ಕರೀತಾರೆ. ಇದು ಎಂಡೋಕ್ರೈನ್ ಗ್ಲ್ಯಾಂಡ್ ಮತ್ತು ಎಕ್ಸೋಕ್ರೈನ್ ಗ್ಲ್ಯಾಂಡ್ ಆಗಿ ವರ್ಕ್ ಆಗುತ್ತೆ, ಗೊತ್ತಾಗ್ತದೆ. ಇದು ಅಂತರ್ಸ್ರಾವಕ ಗ್ರಂಥಿ ಅಥವಾ ಬಾಹ್ಯಸ್ರಾವಕ ಎರಡಾಗಿ ಕಾರ್ಯನಿರ್ವಹಿಸುತ್ತೆ, ಗೊತ್ತಾಗ್ತಿದೆಯಾ. ನೋಡಿ, ಬಾಹ್ಯಸ್ರಾವಕ ಯಾವಾಗ ಮಾಡುತ್ತೆ ಅಂದರೆ, ಎಂಡೋಕ್ರೈನ್ ಪಾರ್ಟ್ ಯಾವಾಗ ವರ್ಕ್ ಮಾಡುತ್ತೆ ಅಂದರೆ, ಜೀರ್ಣಕಾರಿ ಎಂಜೈಮ್ಗಳನ್ನು ಅಮೈಲೇಸು, ಟೆಪ್ಸಿನ್ನು, ಲೈಪಿನ್ನು ಒಳಗೊಂಡ ಮೇಜೋಜೀರಕ ರಸವನ್ನು ಸ್ರವಿಸಿ ಸಣ್ಣ ಕರುಳಿಗೆ ಕಳಿಸುವ ಮೂಲಕ ಆಹಾರ ಜೀರ್ಣವಾಗಲು ನೆರವಾಗುತ್ತೆ. ಅವಾಗ ಏನಾಗುತ್ತೆ, ಎಕ್ಸೋಕ್ರೈನ್ ಗ್ಲ್ಯಾಂಡ್ ಆಗಿ ವರ್ಕ್ ಆಗುತ್ತೆ, ಗೊತ್ತಾಗ್ತಿದೆಯಾ. ಇದು ಎಂಡೋಕ್ರೈನ್ ಗ್ಲ್ಯಾಂಡ್ ಆಗೋದ್ರೆ ಅಂತರ್ಸ್ರಾವಕ ಗ್ರಂಥಿಯಾಗಿ ಯಾವಾಗ ವರ್ಕ್ ಆಗ್ತದೆ. ಇದರೊಳಗಡೆ ಲ್ಯಾಂಗರಾನ್ಸ್ನ ಕಿರುದ್ವೀಪಗಳು, ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ ಕ್ವಶನ್ಸ್. ಲ್ಯಾಂಗರಾನ್ಸ್ನ ಕಿರುದ್ವೀಪಗಳು ಎಲ್ಲಿ ಕಂಡು ಬರುತ್ತವೆ ಅಂತ ನೀವೇನು ಹೇಳಬೇಕು, ಅದನ್ನ ಮೇದೋಜೀರಕ ಪ್ಯಾಂಕ್ರಿಯಾಸಲ್ಲಿ ಕಂಡು ಬರುತ್ತೆ, ಓಕೆನಾ. ಎಂಬ ವಿಶೇಷ ಜೀವಕೋಶಗಳ ಗುಂಪುಗಳಿರುತ್ತೆ. ಇವು ನೇರವಾಗಿ ರಕ್ತಕ್ಕೆ ಹಾರ್ಮೋನ್ಗಳನ್ನು ಸ್ರವಿಸುತ್ತೆ, ಗೊತ್ತಾಗ್ತಿದೆ. ವೆರಿ ಇಂಪಾರ್ಟೆಂಟ್. ಇದರ ಟಾಪಿಕ್ ಯಾವುದು, ಲ್ಯಾಂಗರಾನ್ಸ್ನ ಕಿರುದ್ವೀಪಗಳು ಎಲ್ಲಿ ಕಂಡು ಬರುತ್ತವೆ, ಗೊತ್ತಾಗ್ತಿದೆ.
ಐಲ್ಯಾಂಡ್ಸ್ ಆಫ್ ಲ್ಯಾಂಗರೆನ್ಸ್ ಅಂತ ಕರೀತಾರೆ, ಗೊತ್ತಾಗ್ತಿದೆ, ಐಲ್ಯಾಂಡ್ಸ್ ಆಫ್ ಲ್ಯಾಂಗರೆನ್ಸ್ ಅಂತ ಕರೀತಾರೆ. ಇವು ಎಲ್ಲಿ ಕಂಡು ಬರ್ತವೆ ಅಂದರೆ ಏನು ಮಾಡೋದು, ಪ್ಯಾಂಕ್ರಿಯಾಸಲ್ಲಿ ಕಂಡು ಬರ್ತವೆ. ಇದನ್ನು ಮಿಶ್ರ ಗ್ರಂಥಿ ಅಂತ ಕರೀತಾರೆ. ಎರಡೂ ರೀತಿಯಾಗಿ ವರ್ಕ್ ಆಗುತ್ತೆ. ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿ ವರ್ಕ್ ಆಗುತ್ತೆ, ಎಕ್ಸೋಕ್ರೈನ್ ಗ್ಲ್ಯಾಂಡ್ ಆಗಿ ವರ್ಕ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಎನ್ಸೈಮ್ಗಳನ್ನು ಏನು ಮಾಡುತ್ತೆ, ಅಮೈಲೇಸ್, ಸ್ಟೆಪ್ಸಿನ್, ಲೈಪಿನ್ ಅನ್ನೋದನ್ನ ಒಳಗೊಂಡ ಮೇದೋಜನಕ ರಸವನ್ನು ಪ್ಯಾಂಕ್ರಿಯಾಸ್ ಜ್ಯೂಸನ್ನ ಸ್ರವಿಸಿ ಕರುಳುಗಳಿಗೆ ಏನು ಮಾಡುತ್ತೆ, ಸಣ್ಣ ಕರುಳುಗಳಿಗೆ ಕಳಿಸುತ್ತದೆ. ಗೊತ್ತಾಗ್ತಿದೆಯಾ? ಮತ್ತು ಇದು ಎಂಡೋಕ್ರೈನ್ ಗ್ಲ್ಯಾಂಡ್ ಆಗಿ ಲ್ಯಾಂಗರೆನ್ಸ್ ಕಿರುದ್ವೀಪಗಳಿದಾವಲ್ಲ, ಈ ಜೀವಕೋಶಗಳ ಗುಂಪುಗಳು ನೇರವಾಗಿ ರಕ್ತವನ್ನು ಏನು ಮಾಡ್ತವೆ, ಹಾರ್ಮೋನ್ಗಳನ್ನು ರಕ್ತಕ್ಕೆ ಸ್ರವಿಸುತ್ತವೆ. ಗೊತ್ತಾಗ್ತಿದೆ? ಹಾಗಾಗಿ ಇದು ಇಂಪಾರ್ಟೆಂಟು. ಗೊತ್ತಾಗ್ತಿದೆ? ಲ್ಯಾಂಗರೆನ್ಸ್ ಕಿರುದ್ವೀಪಗಳ ಪ್ರಮುಖ ಜೀವಕೋಶಗಳು ನೋಡೋಣ. ಲ್ಯಾಂಗರೆನ್ಸ್ನ ಕಿರುದ್ವೀಪಗಳು ಇವು ಇದರಲ್ಲಿ 2 ಥರ ಬರುತ್ತೆ, ಆಲ್ಫಾ ಜೀವಕೋಶಗಳು ಮತ್ತು ಬೀಟಾ ಜೀವಕೋಶಗಳು. ಗೊತ್ತಾಗ್ತಿದೆಯಾ? ಇವು ಹಾರ್ಮೋನ್ನ ಸ್ರವಿಸುತ್ತವೆ. ಗ್ಲುಕಗಾನ್ ವೆರಿ ಇಂಪಾರ್ಟೆಂಟ್, ಕೇಳಿದರೆ. ಲ್ಯಾಂಗರೆನ್ಸ್ನ ಕಿರುದ್ವೀಪಗಳು ಗ್ಲುಕಗಾನ್ ಮತ್ತು ಇನ್ಸುಲಿನ್ನ ಸ್ರವಿಸುವ ಹಾರ್ಮೋನ್ಸ್ಗಳು. ಗೊತ್ತಾಗ್ತಿದೆಯಾ? ಪ್ಯಾಂಕ್ರಿಯಾಸಲ್ಲೇ ನಾವು ಮಾತಾಡ್ತಿದ್ವಿ. ಪ್ಯಾಂಕ್ರಿಯಾಸು ಏನು ಮಾಡುತ್ತೆ, ಇನ್ಸುಲಿನ ರಿಲೀಸ್ ಮಾಡ್ತಾರೆ. ಇನ್ಸುಲಿನ್ ಅದರಲ್ಲಿ ಒಳಗಡೆ ಯಾವುದು ಲ್ಯಾಂಗರೆನ್ಸ್ನ ಕಿರುದ್ವೀಪಗಳು, ಅದರಲ್ಲಿ 2 ಥರ ಬರುತ್ತೆ. ಒಂದು ಆಲ್ಫಾ ಜೀವಕೋಶ, ಬೀಟಾ ಜೀವಕೋಶಗಳು ಅಂತ ಬರ್ತವೆ. ಅದರಲ್ಲಿ ಬೀಟಾ ಜೀವಕೋಶಗಳು ಇನ್ಸುಲಿನ್ನ KA ಕೇಳೋದು ಇಲ್ಲೇ ಕೇಳ್ತಾನೆ ನಾವು. ಈಗ ಏನಾಗುತ್ತೆ, ಸರ್ಫೇಸ್ ಲೆವೆಲಲ್ಲಿ ಕೇಳ್ತಾ ಇದ್ದ ಮೊದಲು, ಈಗ ಏನು ಮಾಡ್ತೀನಿ, ತುಂಬ ಡೀಪಾಗಿ ಹೋಗಿ ಕ್ವಶನ್ಸ್ ಕೇಳ್ತಾನೆ. ಗೊತ್ತಾಗ್ತಿದೆಯಾ? ಯಾವ ಜೀವಕೋಶಗಳು ಹಾರ್ಮೋನನ್ನು ಸೇವಿಸ್ತವೆ, ಇನ್ಸುಲಿನ್ ಹಾರ್ಮೋನನ್ನು ಸೇವಿಸುತ್ತದೆ ಅಂತ ಕೇಳ್ಬಿಟ್ಟು ಅವನು ಆಲ್ಫಾ, ಬೀಟಾ, ಗಾಮಾ ಅಂತ ಕೊಟ್ಬಿಟ್ರೆ ನಿಮಗೆ ಗೊತ್ತಿರಬೇಕು. ಗೊತ್ತಾಗ್ತಿದೆಯಾ? ಅದಕ್ಕೆ ಹೇಳಿದ್ರೆ ಇನ್ಡೆಪ್ ಸ್ಟಡಿ ಅಂತ ಕರೀತಾರೆ. ಮಾಡಬೇಕು ಇವನ್ನ. ನೀವು ಬರೀ ಶಾರ್ಟ್ ಆನ್ಸರು, ಶಾರ್ಟ್ ನೋಟ್ಬುಕ್ಕು ಅಥವಾ ಶಾರ್ಟ್ ಒಂದು ಲೈನರ್ ಓದ್ಕೊಂಡು ಕೂತ್ಕೊಂಡ್ರೆ ಕಷ್ಟ ಆಗಿದೆ. ಗೊತ್ತಾಗ್ತಿದೆಯಾ? ಈಗಿನ ಬರೋ ಕ್ವಶನ್ ಪೇಪರ್ಗೆ ನಿಮ್ಮ ಆಲೋಚನೆಗಳನ್ನ ಬದಲಾವಣೆ ಮಾಡ್ಕೋಬೇಕು. ಗೊತ್ತಾಗ್ತಿದೆ? ನಿಮ್ಮ ಸ್ಟಡಿ ಮೆಥಡ್ನ ಬದಲಾವಣೆ ಮಾಡ್ಕೋಬೇಕು. ಹೆಚ್ಚು ಓದಬೇಕು. ಬರೀ ಇಷ್ಟೋದ್ರೆ ಬರುತ್ತೆ. ನಾನು ತುಂಬ ವಿದ್ಯಾರ್ಥಿಗಳು ಕೇಳ್ತಿರ್ತಾರೆ, ಸರ್ ಇಷ್ಟೋದ್ರೂ ಸಾಕು ಎಲ್ಲ ಕವರ್ ಆಗುತ್ತಾ, ಇಷ್ಟೋದ್ರೂ ಸಾಕು ಅವರೆಲ್ಲ ಕವರ್ ಆಗುತ್ತಾ? ಹೇಳೋಕ್ಕಾಗಲ್ಲ. ಯಾಕೆಂತಂದರೆ ನಾವು ಹೇಳೋದು ಇಷ್ಟೋದಿ ಅಂತ ಹೇಳ್ತೀವಿ. ಯಾಕೆ ಎಕ್ಸಾಂಪಲು DSRT, NCERT ಅಥವಾ ಆ ಥರ ಬುಕ್ಸ್ ಹೇಳೋದು, ಇಷ್ಟು ಓದಿದ್ರೆ ಸಿಲೆಬಸ್ ಕವರ್ ಆಗುತ್ತೆ. ಗೊತ್ತಾಗ್ತಿದೆ? ಅಷ್ಟು ಸಿಲೆಬಸ್ನ ಓದಿದಾಗ ನಿಮ್ಮೊಂದು ನಾಲೆಡ್ಜ್ ಬೆಳೆಯುತ್ತೆ. ಆ ನಾಲೆಡ್ಜ್ನ ಯೂಸ್ ಮಾಡಿಕೊಂಡು ನೀವು ಪರೀಕ್ಷೆನೇ ಬರಿಬೋದು. ಗೊತ್ತಾಗ್ತಿದೆಯಾ? ಹಂಗಂದ್ಬಿಟ್ಟು ಎಲ್ಲ ಪ್ರಶ್ನೆಗಳು 100 ಪ್ರಶ್ನೆಗಳು ಅಲ್ಲಿಂದ ಬರ್ತವೆ ಅಂತಲ್ಲ, ಇಲ್ಲ. ಯಾರು 100 ಪ್ರಶ್ನೆಗಳು ಯಾವುದೇ ಪುಸ್ತಕದಲ್ಲಿ ತರಿಸೋಕ್ಕಾಗಲ್ಲ, ಇನ್ಕ್ಲೂಡಿಂಗ್ ನಾನಾದ್ರೂ ಅಷ್ಟೇ. ನೀನು ಎಂಥ ಬುಕ್ ಬರೆದಾದ್ರೆ ಒಂದು 5,000 ಪೇಜ್ ಬರೀಬೇಕು. 5,000 ಪೇಜ್ ಬರೆದ್ರೂ ಕಷ್ಟ. 100 ಕ್ವಶನ್ ತರ್ಸೋಕ್ಕಾಗಲ್ಲ. ಬೇಕಾದ್ರೆ ಅಂದ್ರೆ ನಾನು ಚಾಲೆಂಜ್ ಮಾಡ್ತೀನಿ, 100 ಪ್ರಶ್ನೆ ಯಾವುದೇ ಪುಸ್ತಕದಲ್ಲೂ ಅಥವಾ ಯಾವುದೇ ಮೆಟೀರಿಯಲಲ್ಲೂ ತರ್ಸೋಕ್ಕಾಗದ್ದೇ ಇಲ್ಲ. ನೀವು 5,000 10,000 ಪೇಜ್ ಬರೀರಿ, ತರ್ಸೋಕ್ಕಾಗಲ್ಲ. ಯಾಕೆಂದರೆ ಕೆಲವು ಪ್ರಶ್ನೆಗಳು ನಿಮ್ಮ ಜ್ಞಾನದ ಮಟ್ಟವನ್ನು ಪರೀಕ್ಷೆ ಮಾಡ್ತಿರ್ತವೆ, ಅವು ಪುಸ್ತಕದಲ್ಲಿ ಇರಲ್ಲ. ಗೊತ್ತಾಗ್ತಿದೆಯಾ? ಎಲ್ಲದನ್ನೂ ಪುಸ್ತಕದಲ್ಲಿ ಕೊಡೋಕ್ಕೂ ಆಗಲ್ಲ. ನೀವು ಆದರೆ ಒಂದಷ್ಟು ಬೇಸಿಕ್ಸ್ನ ಓದಬೇಕಂತಿರುತ್ತೆ. ಆ ಬೇಸಿಕ್ಸ್ನ ಓದ್ಕೊಂಡು ಅದ್ರ ಮೇಲೆ ನಿಮ್ಮ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಬೇಕು. ಗೊತ್ತಾಗ್ತಿದೆಯಾ? ಆಯಿತು, ಇರಲಿ. ನೆಕ್ಸ್ಟು ಈಗ ನಾವು ಇನ್ಸುಲಿನ ಸ್ರವಿಕೆ ಮಾಡೋದು ಯಾವುದು, ಪ್ಯಾಂಕ್ರಿಯಾಸ್ ಅಂತ ಓದ್ವಿ. ಪ್ಯಾಂಕ್ರಿಯಾಸಲ್ಲಿ ಲ್ಯಾಂಗರೆನ್ಸ್ನ ಕಿರುದ್ವೀಪಗಳು ಅಂತ ಇರ್ತವೆ. ಅದರಲ್ಲಿ ಆಲ್ಫಾ ಮತ್ತು ಬೀಟಾ ಸೆಲ್ಗಳಿರುತ್ತೆ. ಅದರಲ್ಲಿ ಬೀಟಾ ಸೆಲ್ಗಳು ಏನು ಮಾಡ್ತವೆ, ಈ ಒಂದು ಇನ್ಸುಲಿನನ್ನು ಏನು ಮಾಡುತ್ತೆ, ರಕ್ತಕ್ಕೆ ಸ್ರವಿಸ್ತವೆ. ಅರ್ಥ ಆಗ್ತಿದೆಯಾ? ಅರ್ಥ ಆಯ್ತಾ ಮಕ್ಕಳ? ನೆಕ್ಸ್ಟ್ ಅದರಲ್ಲಿ ಇನ್ಸುಲಿನ್ ಹಾರ್ಮೋನ್ನ ಕಾರ್ಯಗಳು ಏನು ಮಾಡುತ್ತೆ ಇನ್ಸುಲಿನ್ನು, ಗೊತ್ತಾಗ್ತಿದೆಯಾ? ಇನ್ಸುಲಿನ್ ನೋಡಿರ್ತಾರೆ. ಯಾಕೆಂದರೆ ಇದು ಡೈಲಿ ನಮ್ಮ ದೇಶದಲ್ಲಿ ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಇದ್ರ ಮೇಲೆ ಪ್ರಶ್ನೆಗಳು ಜಾಸ್ತಿ ಬರ್ತಾ ಇದೆ. ಗೊತ್ತಾಗ್ತಿದೆ? ಅದಕ್ಕೋಸ್ಕರ ನಾವು ತಿಂದ ಆಹಾರವು ಗ್ಲೂಕೋಸ್ ಆಗಿ ಬದಲಾಗಿ ರಕ್ತವನ್ನು ಸೇರುತ್ತದೆ. ಹೌದಲ್ವಾ? ನಾವು ಯಾವುದೇ ಈಗ ಕಾರ್ಬೋಹೈಡ್ರೇಟ್ಸ್ ತಿನ್ನಿರಿ ಅಥವಾ ಪ್ರೋಟೀನ್ಸ್ ತಿನ್ನಲಿ ಅಥವಾ ಫ್ಯಾಟ್ಸ್ ತಿಂದರೆ ಅದೇನಾಗುತ್ತೆ, ಗ್ಲೂಕೋಸ್ ಕನ್ವರ್ಟ್ ಆಗುತ್ತೆ ಅಲ್ಟಿಮೇಟ್ಲಿ. ಲಾಸ್ಟಿಗೆ ನೀವು ಪಿಜ್ಜಾ ತಿನ್ನಿರಿ, ಬರ್ಗರ್ ತಿನ್ನಿ ಅಥವಾ ಚಿಕನ್ ತಿನ್ನಿ, ರಾಗಿ ಮುದ್ದೆ ತಿನ್ನಿ, ಏನಾಗುತ್ತೆ ಲಾಸ್ಟಿಗೆ ಏನಾಗಬೇಕದು ಗ್ಲೂಕೋಸ್ ಆಗಬೇಕು. ಗೊತ್ತಾಗ್ತಿದೆಯಾ? ಗ್ಲೂಕೋಸ್ ಆಗಿ ಆ ಗ್ಲೂಕೋಸ್ ದೇಹದ ಜೀವಕೋಶಗಳಿಗೆ ಶಕ್ತಿ ನೀಡಲು ಇನ್ಸುಲಿನ್ ಅಗತ್ಯ. ನಾವು ತಿಂದಂಥ ಗ್ಲೂಕೋಸ್ ನಾವು ಯಾಕೆ ಓಡಿದಾಗ ಇನ್ಸ್ಟೆಂಟಾಗಿ ಎನರ್ಜಿ ಬರೋಕ್ಕೆ ತೊಗೊತೀವಲ್ವಾ, ರನ್ನಿಂಗ್ ಎಲ್ಲ ಮಾಡಿದಾಗ? ಯಾಕೆ ಅಂತಂದರೆ ಜೀವಕೋಶಗಳು ಆಕ್ಟಿವೇಟ್ ಆಗೋಕ್ಕೆ. ಜೀವಕೋಶಗಳು ಏನು ಮಾಡಬೇಕು, ಆಕ್ಟಿವಾಗಿ ಬದುಕಬೇಕಲ್ವಾ, ಅದಕ್ಕೆ ಎನರ್ಜಿ ಬೇಕು. ಅದಕ್ಕೆ ಎನರ್ಜಿನ ಕೊಡೋದು ಅದು ಈ ಗ್ಲೂಕೋಸ್ಗಳು. ಗೊತ್ತಿದೆ? ಆ ಗ್ಲೂಕೋಸು ಜೀವಕೋಶಗಳಿಗೆ ಏನು ಮಾಡ್ತವೆ, ಶಕ್ತಿ ನೀಡೋದು ಇನ್ಸುಲಿನು ಅಗತ್ಯ. ಆ ಒಂದು ಕೆಲಸನ ಈ ಇನ್ಸುಲಿನು ಮಾಡುತ್ತೆ. ಗೊತ್ತಾಗ್ತಿದೆಯಾ? ನೋಡಿ, ರಕ್ತದಲ್ಲಿ ಸಕ್ಕರೆ ನಿಯಂತ್ರಣ. ಇನ್ಸುಲಿನ್ ಕಾರಣ ಅಂದರೆ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣ ಹೆಚ್ಚಾದಾಗ ಇನ್ಸುಲಿನ್ ಜೀವಕೋಶಗಳು ಆ ಗ್ಲೂಕೋಸನ್ನು ಹೀರಿಕೊಳ್ಳುತ್ತವೆ. ವೆರಿ ಇಂಪಾರ್ಟೆಂಟ್. ನೋಡಿ, ರಕ್ತದಲ್ಲಿ ಏನಾದರೂ ಶುಗರ್ ಲೆವೆಲ್ ಜಾಸ್ತಿ ಆಯಿತು ಹೋದಾಗ ಇನ್ಸುಲಿನ್ ಏನು ಮಾಡುತ್ತೆ, ಜೀವಕೋಶಗಳು ಆ ಗ್ಲೂಕೋಸನ್ನು ಹೀರಿಕೊಳ್ತವೆ. ಇದರಿಂದ ರಕ್ತದಲ್ಲಿ ಸಕ್ಕರೆ ಮಟ್ಟ ಸಾಮಾನ್ಯ ಸ್ಥಿತಿಗೆ ಬರುತ್ತದೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಗ್ಲೈಕೋಜೆನೆಸಿಸ್ ಅಂತ ಕರೀತಾರೆ. ನೋಡಿ, ವೆರಿ ಇಂಪಾರ್ಟೆಂಟ್. ಗ್ಲೈಕೋಜೆನೆಸಿಸ್ ಅಂದರೆ ಪ್ರಶ್ನೆ ಬರೋ ಚಾನ್ಸಸ್ ಇದೆ, ನೋಡ್ಕೊಳ್ಳಿ. ರಕ್ತದಲ್ಲಿ ಹೆಚ್ಚುವರಿ ಉಳಿಯುವ ಗ್ಲೂಕೋಸನ್ನು ಇನ್ಸುಲಿನ್ ಗ್ಲೈಕೋಜನ್ ಆಗಿ ಪರಿವರ್ತಿಸುವ ಒಂದು ಕ್ರಿಯೆ. ಗೊತ್ತಾಗ್ತಿದೆಯಾ? ಇದನ್ನು ಯಕೃತ್ ಮತ್ತು ಸ್ನಾಯುಗಳಲ್ಲಿ ಸಂಗ್ರಹಿಸುತ್ತದೆ. ಲಿವರ್, ಫ್ಯಾಟಿ ಲಿವರ್ ಅಂತ ಕೇಳಿದ್ದೀರಾ? ಫ್ಯಾಟಿ ಲಿವರ್ ಅಂತ ಯಾಕೆ ಬರುತ್ತೆ ಅಂದರೆ ಇದಕ್ಕೋಸ್ಕರ. ಅಂದರೆ ನಾವು ಎಕ್ಸ್ಟ್ರಾ ತಿಂತೀವಿ, ಕ್ಯಾಲೋರೀಸ್ ಅಂತ ನಾವು ಈಗ ತುಂಬ ಮಾಡ್ತಿರ್ತೀವಿ. ಒಂದು ನಮ್ಮ ಮನುಷ್ಯನ ದೇಹಕ್ಕೆ ಏನಾಗುತ್ತೆ, 2000 ಕ್ಯಾಲೋರೀಸ್ ಬೇಕಾಗುತ್ತೆ. 2000 ಕ್ಯಾಲೋರೀಸ್ ಅಂದರೆ ಒಂದು ಮನುಷ್ಯ ಡೈಲಿ ಎದ್ದು ನನಗೆ ಒಂದು ಪೆನ್ ಎತ್ತಬೇಕು ಅಂದ್ರೆ ನಂಗೆ ಎನರ್ಜಿ ಬೇಕು, ನಾನು ಮಾತಾಡಬೇಕು ಅಂದ್ರೆ ಎನರ್ಜಿ ಬೇಕು, ನಡಿಬೇಕು ಅಂದ್ರೆ ಎನರ್ಜಿ ಬೇಕು, ಮಲ್ಕೊಳಕ್ಕೂ ಎನರ್ಜಿ ಬೇಕು, ಎದಳಕ್ಕೂ ಎನರ್ಜಿ ಬೇಕು. ಗೊತ್ತಾಗ್ತಿದೆಯಾ? ದೇಹದಲ್ಲಿ ಏನಾಗುತ್ತೆ, ಕಂಟಿನ್ಯೂಸ್ ಆಗಿ ಏನಾಗುತ್ತೆ, ಪ್ರೋಸೆಸ್ ನಡೀತಾ ಇರುತ್ತೆ. ಯಾವುದು, ಹಾರ್ಟ್ ಬೀಟ್ ಆಗಬೇಕು, ಡೈಜೆಷನ್ ಆಗಬೇಕು. ಗೊತ್ತಾಗ್ತಿದೆಯಾ? ಇದೆಲ್ಲ ನಡಿಬೇಕು ಅಂದರೆ ಏನು ಬೇಕು, ಎನರ್ಜಿ ಬೇಕು. ಆ ಎನರ್ಜಿ ಈ ಕ್ಯಾಲೋರೀಸ್ ರೂಪದಲ್ಲಿ ಏನಾಗುತ್ತೆ, ನಾವು ಗ್ಲೂಕೋಸ್ ತಿಂತೀವಲ್ಲ, ಆ ಗ್ಲೂಕೋಸು ಕ್ಯಾಲೋರಿ ರೂಪದಲ್ಲಿ ಇಷ್ಟು ಎನರ್ಜಿ ಅಂತ ಪ್ರೊಡ್ಯೂಸ್ ಮಾಡುತ್ತೆ.
ನಾವು ಪಡೆದಂಥ ಗ್ಲೂಕೋಸ್ ಅಥವಾ ಪಡೆದಂಥ ಎನರ್ಜಿ ಅಥವಾ ತಿನ್ನಂಥ ಊಟ ಗ್ಲೂಕೋಸ್ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದೆ. ಗ್ಲೂಕೋಸು ATP ಅಡಿನಿನ್ ಡೈಫಾಸ್ಫೇಟ್ ಆಗಿ ಎನರ್ಜಿ ರೂಪದಲ್ಲಿ ಬರುತ್ತೆ. ನಾವು 2000 ಎನರ್ಜಿ ಬಂತು ಅಂದ್ಕೊಳ್ಳಿ, ಎಕ್ಸಾಂಪಲ್ ಕ್ಯಾಲೋರಿ ರೂಪದಲ್ಲಿ 2000 ಕ್ಯಾಲೋರಿ ಬಂತು. ನಾವೇನಾದರೂ 2000 ಕ್ಯಾಲೋರಿ ಬರೀ 1500 ಕ್ಯಾಲೋರೀಸ್ ಮಾತ್ರ ಯೂಸ್ ಮಾಡಿದ್ವಿ, ಇನ್ನು 500 ಕ್ಯಾಲೋರೀಸ್ ಉಳಿಸ್ವಿ ಅಂತಂದರೆ ಏನಾಗುತ್ತೆ, ಆ 500 ಕ್ಯಾಲೋರೀಸ್ ಮತ್ತೆ ಗ್ಲೂಕೋಸ್ ಕನ್ವರ್ಟ್ ಆಗುತ್ತೆ ಅಲ್ವಾ. ಆ ಗ್ಲೂಕೋಸ್ ಏನಾಗುತ್ತೆ ಮತ್ತೆ ಗ್ಲೈಕೋಜನ್ ಕನ್ವರ್ಟ್ ಆಗುತ್ತೆ. ಅದು ಇಷ್ಟು ಎಲ್ಲಿ ದೇಹದಿಂದ ಹೊರಗಡೆ ಹೋಗಲ್ಲ, ಸ್ಟೋರ್ ಆಗಬೇಕಲ್ವಾ. ಎಲ್ಲಿ ಸ್ಟೋರ್ ಆಗಿ ಸ್ಟಾರ್ಟ್ ಆಗುತ್ತೆ ಅಂದರೆ ಈ ಯಕೃತ್ ಫ್ಯಾಟಿ ಲಿವರ್ ಫ್ಯಾಟ್ ಮೇಲೆ ಸಂಗ್ರಹ ಆಗುತ್ತೆ, ಅಥವಾ ಸ್ನಾಯುಗಳಲ್ಲಿ ನೋಡಿ ಇಲ್ಲಿ ಶೋಲ್ಡರಲ್ಲಿ, ತೊಡೆಯಲ್ಲಿ, ತೈಸಲ್ಲಿ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಗೊತ್ತಾಗ್ತಿದೆಯಾ. ಅವಾಗಲೇ ಅದಕ್ಕೋಸ್ಕರ ಅವಾಗಲೇ ಫ್ಯಾಟ್ ಜಾಸ್ತಿ ಆಗೋದು ಮನುಷ್ಯನ ದೇಹದಲ್ಲಿ, ಗೊತ್ತಾಗ್ತಿದೆಯಾ. ಸೈನ್ಸ್ ಅರ್ಥ ಮಾಡ್ಕೊಳ್ಳಿ, ಗೊತ್ತಾಗ್ತಿದೆಯಾ. ಆವಾಗ ಈ ಗ್ಲೈಕೋಜೆನೆಸಿಸ್ ಏನು, ಗ್ಲೈಕೋಜೆನೆಸಿಸ್ ಪ್ರೋಸೆಸ್ ಅಂತಂದರೆ ರಕ್ತದಲ್ಲಿ ಹೆಚ್ಚುವರಿಯಾಗಿ ಉಳಿದಿರುವ ಗ್ಲೂಕೋಸನ್ನು ಇನ್ಸುಲಿನ್ನು ಏನು ಮಾಡುತ್ತೆ, ಗ್ಲೈಕೋಜನ್ ಆಗಿ ಪರಿವರ್ತನೆ ಮಾಡುತ್ತೆ, ಗೊತ್ತಾಗ್ತಿದೆಯಾ. ಏನಾಗಿ ಪರಿವರ್ತನೆ ಮಾಡುತ್ತೆ, ಗ್ಲೈಕೋಜನ್ ಆಗಿ ಪರಿವರ್ತನೆ ಮಾಡುತ್ತೆ. ಅದು ಎಲ್ಲಿ ಸಂಗ್ರಹಿಸುತ್ತೆ ಅಂತಂದರೆ ಯಕೃತ್ ಮತ್ತು ಲಿವರಲ್ಲಿ ಮತ್ತು ಸ್ನಾಯುಗಳಲ್ಲಿ ಅದನ್ನು ಸಂಗ್ರಹ ಮಾಡುತ್ತೆ, ಓಕೆನಾ. ಅದಕ್ಕೆ ನೋಡಿ ನೀವು ಇದನ್ನು ಮಾಡ್ತಾರೆ, ಅಟಾಪ್ಸಿ ಮಾಡ್ತಾರೆ, ಮನುಷ್ಯನ ದೇಹನ ಅಟಾಪ್ಸಿ ಮಾಡಿದಾಗ ನೀವು ನೋಡಿದ್ದೀರಾ, ಯಾರು ಅಟಾಪ್ಸಿ ನೋಡಿದ್ದೀರಾ? ಯೂಟ್ಯೂಬಲ್ಲಿದೆ ನೋಡಿ ವಿಡಿಯೋಗಳು, ತುಂಬ ವಿಡಿಯೋಗಳಿದೆ ಅಟಾಪ್ಸಿ ಮಾಡೋದು, ಅರ್ಥ ಆಗ್ತಿದೆಯಾ. ನಮಗೆ ನೇರವಾಗಿ ನೀವು PSI ಆದರೆ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ಸ್ ಆದರೆ ಕರ್ನಾಟಕ ತೋರಿಸ್ತಾರೆ, DSP ಅಥವಾ IPS ಆದರೆ ಕರ್ನಾಟಕ ತೋರಿಸ್ತಾರೆ, ಗೊತ್ತಾಗ್ತಿದೆಯಾ. ಮೋಸ್ಟ್ಲಿ ತಹಶೀಲ್ದಾರ್ ಆದರೂ ತೋರಿಸ್ತಾರೆ ಅನ್ಸುತ್ತೆ, ಯಾಕೆಂತಂದರೆ ಅವ್ರಿಗೂ ಬೇಕು ಅಟಾಪ್ಸಿ. ಯಾರಾದರೂ ಜುಡಿಷಿಯಲ್ ಇವ್ರು ಇರ್ತಾರಲ್ಲ, ಈ ಲಾಕಪ್ ಡೆತ್ಗಳಾದಾಗ ಅಟಾಪ್ಸಿನ ಅವ್ರ ಎದುರುಗಡೆನೇ ಮಾಡಬೇಕು, ಗೊತ್ತಾಗ್ತಿದೆಯಾ. ಅಂದರೆ ನಾವು ಈ ಮನುಷ್ಯನ ದೇಹ ಹಿಂಗೆ ಹೊಟ್ಟೆ ಇರುತ್ತೆ ಅಂದ್ಕೊಳ್ಳಿ, ಇದು ಅಟಾಪ್ಸಿಲಿ ಮಾಡ್ತಾರೆ, ಹಿಂಗೆ ಕುಯ್ತಾರೆ. ಹಿಂಗೆ ಕುಯ್ದಾಗ ಅಲ್ಲಿ ಹಿಂಗೆ ಓಪನ್ ಮಾಡಿ ನೋಡಿದಾಗ ಇಷ್ಟು ದಪ್ಪ ಇರುತ್ತೆ ಆ ಚರ್ಮ, ಅಷ್ಟು ದಪ್ಪ ಇರುತ್ತೆ ಅದು ಚರ್ಮ. ಇದ್ರ ಸುತ್ತ ಈ ಏನು ಚರ್ಮ ಇರುತ್ತಲ್ಲ, ಇದ್ರ ಸುತ್ತ ಏನಾಗುತ್ತೆ, ಈ ಅಡಿಪೋಸ್ ಟಿಶ್ಯೂಸ್ ಅಂತ ಇರುತ್ತೆ. ಅಡಿಪೋಸ್ ಟಿಶ್ಯೂಸಲ್ಲಿ ಏನಾಗುತ್ತೆ, ಈ ಯೆಲ್ಲೋ ಕಲರ್ ಫ್ಯಾಟು ಡೆಪಾಸಿಟ್ ಆಗಿರುತ್ತೆ, ಗೊತ್ತಾಗ್ತಿದೆಯಾ. ಇನ್ನು ನೀವು ಇದನ್ನು ನೋಡಿದಾಗ ನಾವು ಈ ನಿಮ್ಗೆ ಪಿಕ್ಚರ್ ತೋರಿಸ್ತೀನಿ ನೋಡಿ, ನಿಮ್ಗೊಂದು ಪಿಕ್ಚರ್ ತೋರಿಸ್ತೀನಿ. ಆ ಪಿಕ್ಚರ್ ನೋಡಿದಾಗ ನಿಮಗೆ ಒಂಥರ ಫುಲ್ ಎಲ್ಲ ಗ್ರೀನಿಶ್ ಕಣ್ಣಂಗೆ ಕಾಣುತ್ತೆ ನೋಡಿ, ಈ ಥರ ಇಷ್ಟು ನೀಟಾಗಿ ಕಾಣಿಸ್ತಿದೆಯಲ್ವಾ. ಇದು ಕೆಂಪು ಕಲರು, ಬಟ್ ನಿಜವಾದ ಮನುಷ್ಯಂದು ಇದು ನೋಡಿದಾಗ ನಿಮ್ಗೆ ಹಂಗೆ ಕಾಣಿಸಲ್ಲ. ಹೆಂಗೆ ಕಾಣಿಸ್ತಿರುತ್ತೆ ಗೊತ್ತಾ, ನೀವು ಅದನ್ನು ಇದ್ರಲ್ಲಿ ನೋಡ್ಬೇಕು. ಇದೆಲ್ಲ ಯೆಲ್ಲೋ ಕಲರ್ ಇರುತ್ತೆ ಹಿಂಗೆ ಮೇಲ್ಮೇಲೆ, ಇದೆಲ್ಲ ಹಿಂಗೆಲ್ಲ ಏನಾಗುತ್ತೆ, ಫುಲ್ಲು ಇದೆಲ್ಲ ಯೆಲ್ಲೋ ಕಲರ್ ಆಗಿರುತ್ತೆ, ಇದೆಲ್ಲ ಯೆಲ್ಲೋ ಕಲರ್ ಆಗಿರುತ್ತೆ ಫುಲ್. ಇದೆಲ್ಲ ಒರಿಜಿನಲ್ಲು ಇದಿರುತ್ತೆ, ಅಂದರೆ ಫ್ಯಾಟ್ ಇಲ್ದವ್ರಿಗೆ ಈ ಥರ ಇರುತ್ತೆ, ನಾವು ಗೊತ್ತಿಲ್ಲ. ನಮ್ಮಂಥ ಫ್ಯಾಟ್ ಇರೋರಿಗೆ ಏನಾಗುತ್ತೆ, ಫುಲ್ಲು ಎಲ್ಲ ಯೆಲ್ಲೋ ಕಲರ್ ಆಗಿಬಿಟ್ಟಿರುತ್ತೆ. ಅದೇನು ಕಾಣಿಸ್ತದೆ, ಕೆಂಪು ಕಲರ್ ಥರನೇ ಕಾಣಿಸ್ತಿರಲ್ಲ, ಗೊತ್ತಾಗ್ತಿದೆಯಾ. ಫ್ಯಾಟಿ ಲಿವರ್ ಆಗಿರುತ್ತೆ, ಇದೆಲ್ಲ ಫ್ಯಾಟ್ ಆಗುತ್ತೆ. ಅವಾಗೆ ನಾವೇನಾದ್ರು ವರ್ಕೌಟ್ ಮಾಡಿದಾಗ ಏನಾಗುತ್ತೆ, ಈ ಫ್ಯಾಟ್ ಎಲ್ಲ ನೀಟಾಗಿ ಕರೆಕ್ಟಾಗಿ ಬರುತ್ತೆ. ಗ್ಲೈಕೋಜನ್ ಮತ್ತು ಗ್ಲೂಕೋಸು ಏನಾಗುತ್ತೆ, ನಮ್ಮ ಎನರ್ಜಿ ಕನ್ವರ್ಟ್ ಆಗಿ ಏನಾಗುತ್ತೆ, ಅದು ಕಮ್ಮಿ ಆಗುತ್ತೆ, ಗೊತ್ತಾಗ್ತಿದೆಯಾ. ಹಾಗಾಗಿ ಈ ಥರ ನೀವು ನೋಡಿರ್ತೀರ, ಅದಕ್ಕೆ ಹೇಳಿದೆ, ಗೊತ್ತಾಗ್ತಿದೆ ಗ್ಲೈಕೋಜನ್ ಹೆಂಗೆ ಡೆಪಾಸಿಟ್ ಆಗುತ್ತೆ ಅಂತ, ಅಡಿಪೋಸ್ ಟಿಶ್ಯೂಸ್ ಹೆಂಗೆ ಡೆಪಾಸಿಟ್ ಆಗುತ್ತೆ ಅಂತ ಹೇಳಿದೆ, ಓಕೆನಾ. ನೆಕ್ಸ್ಟ್ ಕೊಬ್ಬಿನ ಸಂಗ್ರಹಣೆ. ದೇಹದಲ್ಲಿ ಶಕ್ತಿ ಬಳಸಿದ ನಂತರ ಏನಾಗುತ್ತೆ, ಉಳಿಯುವ ಗ್ಲೂಕೋಸನ್ನು ಕೊಬ್ಬಿನಾಂಶವಾಗಿ ಫ್ಯಾಟ್ ಆಗಿ ಬದಲಿಸಲು ಇದು ಯಾವುದು, ಇನ್ಸುಲಿನ್ನು ನೆರವಾಗುತ್ತೆ, ಓಕೆನಾ. ನೆಕ್ಸ್ಟ್ ಇನ್ಸುಲಿನ್ದ ಏರ್ಪೇರಾಗುವ ತೊಂದರೆಗಳು. ಅಂದರೆ ಇನ್ಸುಲಿನ್ ಏನಾದ್ರು ಜಾಸ್ತಿ ಕಮ್ಮಿ ಆಯಿತು ಅಂದರೆ ಏನಾಗುತ್ತೆ ಅಂದರೆ, ಇದೇನೇ ಉತ್ಪಾದನೆಯಲ್ಲಿ ಕರೆಕ್ಟಾಗಿ ವ್ಯತ್ಯಾಸ ಆಯಿತು ಅಂತಂದರೆ, ಉತ್ಪಾದನೆ ಮಾಡೋದ್ರಲ್ಲಿ ಮಧುಮೇಹ, ಡಯಾಬಿಟಿಕ್ಸ್ ಮೆಲಿಟಸ್ ಅನ್ನೋ ಒಂದು ಕಾಯಿಲೆ ಬರುತ್ತೆ. ಇದನ್ನು 2 ಲಕ್ಷಣಗಳು ನೋಡಿದ್ರೆ, ಒಂದು ಇನ್ಸುಲಿನ್ ಕೊರತೆ, ಗೊತ್ತಾಗ್ತಿದೆಯಾ, ಮಧುಮೇಹ ಅಂತ ಕರೀತಾರೆ. ದೇಹದಲ್ಲಿ ಇನ್ಸುಲಿನ್ ಪ್ರಮಾಣ ಕಡಿಮೆ ಆದರೆ ರಕ್ತದಿಂದ ಗ್ಲೂಕೋಸನ್ನು ಜೀವಕೋಶಗಳು ಬಳಸಲಾಗುವುದಿಲ್ಲ. ಇದರಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ವಿಪರೀತ ಹೆಚ್ಚಾಗುತ್ತದೆ. ಹೈಪರ್ಗ್ಲೈಸಿಮಿಯಾಗಿ 2 ಥರದ ಕಾಯಿಲೆ ಬರುತ್ತೆ. ಒಂದು ಟೈಪ್ 1 ಡಯಾಬಿಟಿಕ್, ನೆಕ್ಸ್ಟ್ ಟೈಪ್ 2 ಡಯಾಬಿಟಿಕ್. ಇದರಲ್ಲಿ ದೇಹ ನಿರೋಧಕ ಶಕ್ತಿಯ ಬೀಟಾ ಜೀವಕೋಶಗಳನ್ನು ನಾಶಪಡಿಸುತ್ತದೆ, ಹಾಗಾಗಿ ಇನ್ಸುಲಿನ್ ಉತ್ಪತ್ತಿ ಆಗುವುದಿಲ್ಲ, ಗೊತ್ತಾಗ್ತಿದೆ. ಟೈಪ್ 1 ಡಯಾಬಿಟಿಕ್, ಟೈಪ್ 2 ಡಯಾಬಿಟಿಕಲ್ಲಿ ಏನಾಗುತ್ತೆ, ಈ ಬೀಟಾ ಜೀವಕೋಶಗಳನ್ನು ನಾಶಪಡಿಸುತ್ತದೆ ಯಾವುದು, ಇನ್ಸುಲಿನ್, ಓಕೆನಾ. ಇನ್ಸುಲಿನ್ ಇಂಜೆಕ್ಷನ್ ಅಗತ್ಯ, ಗೊತ್ತಾಗ್ತಿದೆ. ಟೈಪ್ 2 ಡಯಾಬಿಟಿಕಲ್ಲಿ ಇಲ್ಲಿ ಇನ್ಸುಲಿನ್ ಉತ್ಪತ್ತಿ ಆದರೂ ದೇಹದ ಜೀವಕೋಶಗಳಿಗೆ ಸರಿಯಾಗಿ ಸ್ಪಂದಿಸುವುದಿಲ್ಲ, ಗೊತ್ತಾಗ್ತಿದೆಯಾ. ನೋಡಿ, ಟೈಪ್ 1 ಡಯಾಬಿಟಿಕಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗಲ್ಲ, ಹಾಗೆ ನೀವು ಎಕ್ಸ್ಟರ್ನಲ್ ಆಗಿ ಏನಾಗುತ್ತೆ, ಇಂಜೆಕ್ಷನ್ ತಗೋಬೇಕಾಗುತ್ತೆ, ಇನ್ಸುಲಿನ್ ತಗೋಬೇಕಾಗುತ್ತೆ. ಟೈಪ್ 2 ಡಯಾಬಿಟಿಕಲ್ಲಿ ಏನಾಗುತ್ತೆ, ಇನ್ಸುಲಿನ್ ಉತ್ಪತ್ತಿ ಆಗ್ತಿರುತ್ತೆ, ಬಟ್ ಆದರೆ ಆ ಜೀವಕೋಶಗಳು ಸರಿಯಾಗಿ ಅದನ್ನು ಸ್ಪಂದಿಸೋದಿಲ್ಲ, ಗೊತ್ತಾಗ್ತಿದೆಯಾ. ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಇದು ಹೆಚ್ಚಾಗಿ ಬೊಜ್ಜು ಮತ್ತು ಜೀವನ ಶೈಲಿಯಿಂದ ಬರುತ್ತದೆ. ನೋಡಿ, ಇದು ಕೆಲವು ಸತಿ ಏನಾಗುತ್ತೆ, ಇದು ಟೈಪ್ 2 ಆಗ್ತಿದ್ದಂಗೆ ಟೈಪ್ 1 ಕನ್ವರ್ಟ್ ಆಗುತ್ತೆ, ಗೊತ್ತಾಗ್ತಿದೆಯಾ. ಇದು ಯಾಕೆ ಬರುತ್ತೆ ಅಂತಂದರೆ, ಕರೆಕ್ಟಾಗಿ ನಾವು ಒಂದು ಡಿಸಿಪ್ಲಿನ್ ಲೈಫ್ನ ಫಾಲೋ ಮಾಡಿಲ್ಲ, ವರ್ಕೌಟ್ ಮಾಡಿಲ್ಲ, ಕರೆಕ್ಟ್ ಫುಡ್ ತಿಂದಿಲ್ಲ, ಬರೀ ಜಂಕ್ ಫುಡ್ ತಿಂತಾ ಇದ್ದೀವಿ, ಕರೆಕ್ಟಾಗಿ ನಿದ್ದೆ ಮಾಡ್ತಿಲ್ಲ ಅಂತಂದಾಗ ಈ ಕಾಯಿಲೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಈ ಟೈಪ್ 2 ಡಯಾಬಿಟಿಕ್. ಆಲ್ಮೋಸ್ಟ್ ನಿಮಗೂ ಏನಾದರೂ ನಿಮ್ಮದು ಬ್ಲಡ್ ಶುಗರಲ್ಲಿ ಗೊತ್ತಾಗ್ತಿದೆಯಾ 120 ಮೇಲೆ ಕ್ರಾಸ್ ಆಯಿತು ಅಂತಂದರೆ ನೀವು ಡಯಾಬಿಟಿಕ್ ಇರುತ್ತೆ, ಗೊತ್ತಾಗ್ತಿದೆಯಾ. 120 ಮೇಲೆ ಏನಾದ್ರು ಕ್ರಾಸ್ ಆಯಿತು ಅಂದರೆ ನೀವು ಟೈಪ್ 2 ಡಯಾಬಿಟಿಕ್ ಇದ್ದೀರಾ ಅಂತ. ಇನ್ನು 160, 140 ಹೋಯಿತು ಅಂತಂದರೆ ಡಯಾಬಿಟಿಸ್ ಕಂಪಲ್ಸರಿ, ಓಕೆ. ನೆಕ್ಸ್ಟು ಇನ್ಸುಲಿನ್ ಅತಿಯಾದ ಸ್ರವಿಕೆಯಿಂದ, ಗೊತ್ತಾಗ್ತಿದೆ, ಹೈಪರ್ಗ್ಲೈಸಿಮಿಯಾ ಅಂತ ಬರುತ್ತೆ. ಇದು ಕಡಿಮೆ ಸ್ರವಿಕೆಯಿಂದ, ನೆಕ್ಸ್ಟ್ ಇದು ಜಾಸ್ತಿ ಸ್ರವಿಕೆಯಿಂದ, ಓಕೆನಾ. ದೇಹದಲ್ಲಿ ಇನ್ಸುಲಿನ್
ಅತಿಯಾಗಿ ಸ್ರವಿಸಿದರೆ ರಕ್ತದ ಎಲ್ಲ ಗ್ಲೂಕೋಸ್ ತಕ್ಷಣ ಜೀವಕೋಶಗಳ ರವಾನೆಯಾಗಿ ರಕ್ತದ ಸಕ್ಕರೆ ಪ್ರಮಾಣ ತೀವ್ರವಾಗಿ ಕುಸಿಯುತ್ತದೆ, ಹೈಪರ್ಗ್ಲೈಸಿಮಿಯಾ. ಗೊತ್ತಾಗ್ತಿದೆಯಾ? ಇನ್ಸುಲಿನ್ ಏನಾಗಿದೆ, ಅತಿಯಾಗಿ ಸೇವಿಸಿದರೆ ಇದರಿಂದ ಸುಸ್ತು, ತಲೆ ತಿರುಗಿಸುವಿಕೆ ಮತ್ತು ಪ್ರಜ್ಞೆ ತಪ್ಪುವಿಕೆ ಸಂಭವಿಸಿದೆ, ಹೈಪರ್ಗ್ಲೈಸಿಮಿಯಾ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ನೋಡಿ, ಇನ್ಸುಲಿನ್ ಮೊದಲೇ ಪತ್ತೆ ಹಚ್ಚಿದವರು ಫೆಡ್ರಿಕ್ ಬ್ಯಾಟಿಂಗ್, ಚಾರ್ಲ್ಸ್ ಬೆಸ್ಟನ್ ಅವರು. ಇವರು 1921ರಲ್ಲಿ ಒಂದು ಇನ್ಸುಲಿನ್ ಅನ್ನ ಪತ್ತೆ ಮಾಡ್ತಾರೆ. ಇನ್ಸುಲಿನ್ ಒಂದು ಪ್ರೋಟೀನ್ ಆಗಿದೆ, ಗೊತ್ತಾಗ್ತದೆ, ಪೆಪ್ಟೈಡ್. ನೋಡಿ ಕೇಳ್ತಾರೆ, ಇನ್ಸುಲಿನ್ ಒಂದು ಪ್ರೋಟೀನ್ ಆಗಿದೆ. ಗೊತ್ತಾಗ್ತಿದೆಯಾ? ಇನ್ಸುಲಿನ್ ಹಾರ್ಮೋನ್ ರಚನೆಯಲ್ಲಿ ಜಿಂಕ್ ಎಂಬ ಲೋಹ ಇರುತ್ತೆ, ವೆರಿ ಇಂಪಾರ್ಟೆಂಟ್. ಗೊತ್ತಾಗ್ತಿದೆಯಾ? ಫ್ಯಾಕ್ಟ್ಸ್ ನೀವು ಕ್ವಶನ್ಸ್ ಏನಾದ್ರು ಕೇಳ್ತಿದ್ರೆ, ಇನ್ಸುಲಿನ್ ಪತ್ತೆ ಮಾಡಿದ್ದು ಯಾರು ಅಂತಂದ್ರೆ ಫೆಡ್ರಿಕ್ ಬ್ಯಾಟಿಂಗ್ ಮತ್ತು ಚಾರ್ಲ್ಸ್ ಬೆಸ್ಟನ್ ಅವರು 1921ನಲ್ಲಿ. ಗೊತ್ತಾಗ್ತಿದೆಯಾ? ಇದು ಇನ್ಸುಲಿನ್ ಒಂದು ಪ್ರೋಟೀನ್ ಆಗಿದೆ ಅಥವಾ ಪೆಪ್ಟೈಡ್ ಅಂತಲೂ ಕರೀತಾರೆ. ಗೊತ್ತಾಗ್ತಿದೆ, ಇದು ಹಾರ್ಮೋನ್ ರಚನೆಯಲ್ಲಿ ಜಿಂಕ್ ಅನ್ನೋ ಲೋಹ ತುಂಬಾ ಇಂಪಾರ್ಟೆಂಟ್. ಗೊತ್ತಾಗ್ತಿದೆಯಾ? ಇನ್ಸುಲಿನ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ನೀವೇನು ಹೇಳಬೇಕಾಗತ್ತೆ, ಒಂದು ಜಿಂಕ್ ಇರುತ್ತೆ. ಓಕೆನಾ? ನೆಕ್ಸ್ಟ್ ನೋಡಿ, ಲಿವರ್ ಬಗ್ಗೆ ತಿಳ್ಕೊಂಡವನ ತುಂಬ ಪ್ರಶ್ನೆಗಳು ಲಿವರ್ ಮೇಲೆ ಬಂದಿದೆ. ಗೊತ್ತಾಗ್ತಿದೆಯಾ? ಯಕೃತ್ ಅಥವಾ ಲಿವರ್ ಅಂತ ಕರೀತಾರೆ. ಮಾನವ ದೇಹದಲ್ಲಿ ಅತಿ ದೊಡ್ಡ ಗ್ರಂಥಿ ಅಂತ ಹೇಳ್ಬೋದು. ಗೊತ್ತಾಗ್ತಿದೆಯಾ? ಮಾನವ ದೇಹದ ಅತಿ ದೊಡ್ಡ ಗ್ರಂಥಿ ಇದು. ಗೊತ್ತಾಗ್ತಿದೆಯಾ? ಪ್ರಶ್ನೆ ಕೇಳ್ಬೋದು, ಮಾನವ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು? ಲಿವರ್. ಗೊತ್ತಾಗ್ತಿದೆಯಾ? ಇದು ಜೀರ್ಣಕ್ರಿಯೆ ಮತ್ತು ಚಯಾಪಚಯ ಕ್ರಿಯೆಯಲ್ಲಿ ಏನು ಮಾಡುತ್ತೆ, ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದನ್ನು ರಾಸಾಯನಿಕ ಕಾರ್ಖಾನೆ, ಕೆಮಿಕಲ್ ಫ್ಯಾಕ್ಟರಿ ಆಫ್ ಹ್ಯೂಮನ್ ಬಾಡಿ ಅಂತ ಕರೀತಾರೆ ಇದನ್ನು. ಓಕೆನಾ? ನೋಡಿ, ಇದ್ರ ಇಂಪಾರ್ಟೆಂಟು. ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು? ಯಕೃತ್. ಪಿತ್ತರಸ ಉತ್ಪತ್ತಿಯಾಗುವ ಜಾಗ ಯಾವುದು? ಯಕೃತ್. ಪಿತ್ತರಸ ಬೈಲ್ಜು ಕರೀತಾರೆ. ಪಿತ್ತರಸ ಸಂಗ್ರಹ ಜಾಗ ಪಿತ್ತಕೋಶ, ಗ್ಲಾಲ್ ಬ್ಲಾಡರ್ ಅಂತ ಕರೀತಾರೆ. ಇದು ನೆಕ್ಸ್ಟ್ ರೀಜೆನರೇಷನ್ ಆಗುತ್ತೆ, ಅಂದರೆ ಇದೇನಾದರೂ ಕಟ್ಟಾದರೂ ಸಹ ಏನಾಗುತ್ತೆ, ಮತ್ತೆ ಸ್ವಂತ ಪುನರ್ ನಿರ್ಮಾಣ ಆಗುವಂಥ ಏಕೈಕ ಅಂಗ ಇದು. ವೆರಿ ಇಂಪಾರ್ಟೆಂಟ್. ಇದು ಎಕ್ಸಾಮ್ಸಲ್ಲಿ ಕ್ವಶನ್ ಬಂದಿದೆ. ಓಕೆನಾ? ರೀಜೆನರೇಷನ್ ಆಗುತ್ತೆ ಅಂದರೆ ಕಟ್ಟಾದ್ರೂ ಸಹ ಏನಾಗುತ್ತೆ, ಬೆಳೆಯೋ ಸಾಮರ್ಥ್ಯ ಹೊಂದಿದೆ. ಇದು ಯಕೃತ್ತಿನ ಅಧ್ಯಯನ. ಗೊತ್ತಾಗ್ತಿದೆಯಾ? ಏನಾದರೂ ನಾವು ಲಿವರ್ ಬಗ್ಗೆ ಸ್ಟಡಿ ಮಾಡೋದು ಕಾಣಿಸ್ತಾ ಇದೆಯಾ? ಲಿವರ್ ಬಗ್ಗೆ ಸ್ಟಡಿ ಮಾಡೋದು ಏನಾದ್ರೆ ಹೆಪ್ಟಾಲಜಿ ಅಂತ ಕರೀತಾರೆ. ಗೊತ್ತಾಗ್ತಿದೆಯಾ? ಎಕ್ಸಾಮಿಗೆ ಪ್ರಶ್ನೆ ಬರ್ಬೋದು, ಹೆಪ್ಟಾಲಜಿ ಅಂದ್ರೆ ಏನು, ಲಿವರ್ನ ಬಗ್ಗೆನೇ ಅಧ್ಯಯನ ಮಾಡೋದಕ್ಕೆ ಹೆಪ್ಟಾಲಜಿ ಅಂತ ಕರೀತಾರೆ. ಓಕೆನಾ? ನೋಡಿ, ನಾವು ಜೀರ್ಣದೇಹದಲ್ಲಿ ಯಕೃತ್ತು, ಜಠರ ಮತ್ತು ಗಾಲ್ ಬ್ಲಾಡರು ಮತ್ತು ಗೊತ್ತಾಗುತ್ತೆ ಸಣ್ಣ ಕರುಳುಗಳು ಹೆಂಗೆ ಜೋಡಣೆ ಆಗುತ್ತೆ, ಇದು ಚಿತ್ರ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಪ್ಯಾಂಕ್ರಿಯಾಸ್ ಇಲ್ಲಿದೆ, ನೋಡಿ ಇಲ್ಲಿ ಪ್ಯಾಂಕ್ರಿಯಾಸ್ ಇದೆ, ಹೌದಾ? ಇಲ್ಲಿ ನೋಡಿದ್ರೆ ಸ್ಟೊಮಕ್ ಇದು. ಗೊತ್ತಾಗ್ತಿದೆ. ನೆಕ್ಸ್ಟ್ ಇದು ಲಿವರ್, ನೋಡಿದೆ, ದಿಸ್ ಇಸ್ ದ ಲಿವರ್. ಗೊತ್ತಾಗ್ತದೆ, ಯಕೃತ್ ಅಂತ ಕರೀತಾರೆ. ಗ್ಲಾಲ್ ಬ್ಲಾಡರ್ ನೋಡಿದ್ದು, ಗ್ಲಾಲ್ ಬ್ಲಾಡರ್ ಇಲ್ಲಿದೆ. ಓಕೆನಾ? ನೆಕ್ಸ್ಟು ಏನೇನು ಬರುತ್ತೆ, ಸಣ್ಣ ಕರುಳು, ದೊಡ್ಡ ಕರುಳು ನೋಡಿರ್ತೀರ, ಇದೆಲ್ಲ. ನೆಕ್ಸ್ಟ್ ಮುಂದೆ ಹೋಗೋಣ. ಯಕೃತ್ ಬಗ್ಗೆ ಈಗ ತಿಳ್ಕೊಳ್ತಾ ಹೋಗೋಣ. ಗೊತ್ತಾಗ್ತಿದೆಯಾ? ಇದ್ರ ಕೆಲಸಗಳು ಏನೇನು ಗೊತ್ತಾಗ್ತಿದೆ? ಯಕೃತ್ ಏನೇನು ಕೆಲಸ ಮಾಡುತ್ತೆ ಅಂತಂದರೆ ನಾವು ನೋಡ್ತಾವನ್ನ ಪಿತ್ತರಸನ ಉತ್ಪಾದನೆ ಮಾಡುತ್ತೆ, ಅಂದರೆ ಬೈಲ್ ಜ್ಯೂಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಗೊತ್ತಾಗ್ತಿದೆಯಾ? ಜೀರ್ಣಕ್ರಿಯೆಯಲ್ಲಿ ಯಕೃತಿನ ಅತ್ಯಂತ ಮುಖ್ಯ ಕಾರ್ಯ ಏನಂದರೆ ಪಿತ್ತರಸವನ್ನು, ಬೈಲ್ ಜ್ಯೂಸನ್ನು ಉತ್ಪತ್ತಿ ಮಾಡೋದು. ಈ ಬೈಲ್ ಜ್ಯೂಸ್ ಉತ್ಪತ್ತಿ ಮಾಡೋದ್ರಿಂದ ನಮ್ಮ ಡೈಜೆಸ್ಟಿವ್ ಚೆನ್ನಾಗಿ ನಡೆಯುತ್ತೆ. ಗೊತ್ತಾಗ್ತಿದೆಯಾ? ಯಕೃತ್ ದಿನಕ್ಕೆ ಸುಮಾರು 500 ml ಇಂದ 1000 ml ನಷ್ಟು ಪಿತ್ತರಸವನ್ನು ಸ್ರವಿಸುತ್ತದೆ. 500 to 1000 ml ಏನು ಮಾಡುತ್ತೆ, ಬೈಲ್ ಜ್ಯೂಸ್ನ ಸೇವಿಸುತ್ತೆ. ಇದು ಉತ್ಪತ್ತಿಯಾದ ಪಿತ್ತರಸವು ಯಕೃತ್ತಿನ ಕೆಳಗಿರುವ ಪಿತ್ತಕೋಶದಲ್ಲಿ, ಗ್ಲಾಲ್ ಬ್ಲಾಡರಲ್ಲಿ ಏನಾಗುತ್ತೆ, ತಾತ್ಕಾಲಿಕವಾಗಿ ಸಂಗ್ರಹಗೊಳ್ಳುತ್ತೆ. ಗೊತ್ತಾಗ್ತಿದೆಯಾ? ಸಂಗ್ರಹ ಆಗುತ್ತದೆ ಮತ್ತು ಸಾಂದ್ರೀಕರಣವಾಗುತ್ತದೆ, ಕಂಡೆನ್ಸೇಷನ್ ಆಗ್ತಾ ಹೋಗುತ್ತೆ. ಓಕೆನಾ? ಎಲ್ಲಿ ಸಂಗ್ರಹ ಆಗುತ್ತೆ? ಪಿತ್ತಕೋಶದಿಂದ ಗ್ಲಾಲ್ ಬ್ಲಾಡರಲ್ಲಿ ಏನು ಸಂಗ್ರಹ ಆಗುತ್ತೆ, ಬೈಲ್ ಜ್ಯೂಸ್ ಆಗುತ್ತೆ. ಬೈಲ್ ಜ್ಯೂಸ್ ಎಷ್ಟಿರುತ್ತೆ? 500 ml to 1000 per day. ಗೊತ್ತಾಗ್ತಿದೆಯಾ? ಒಂದು ದಿನಕ್ಕೆ ಎಕ್ಸಾಮ್ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಬಂದಾಗ ಇಂಥದ್ದೆಲ್ಲ ಕೇಳ್ತಾರೆ. ಇದೆಲ್ಲ ನಾನು ಪಾಠ ಮಾಡ್ತಿರೋದು ಎಲ್ಲೂ ಇಲ್ಲ, ಹೈಸ್ಕೂಲ್ ಬುಕ್ಸಲ್ಲಿದೆ. DSCT NCERT ಓದೋರು ನಿಮಗೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಕೆಲವು ಇನ್ಫಾರ್ಮೇಷನ್ ನಾನು ಎಕ್ಸ್ಟ್ರಾ ಟೈಪ್ ಮಾಡ್ಕೊಂಡು ಹಾಕಿರ್ತೀನಿ ಅಷ್ಟೇ, ಬಿಟ್ಟರೆ ಎಲ್ಲ ಇನ್ಫಾರ್ಮೇಷನ್ ಅಲ್ಲಿಂದ ಅದೇ ಇರುತ್ತೆ. ಗೊತ್ತಾಗ್ತಿದೆ? ಇನ್ನೂ ಡೆಪ್ತ್ ಆಗಿರುತ್ತಲ್ಲ. ಆ್ಯಕ್ಚುಲಿ ನಾನು ಸುಮ್ಮನೆ ನಿಮಗೆ ಹೈಲೈಟ್ಸ್ ಹೇಳ್ತಾ ಹೋಗ್ತಾ ಇದ್ದೀನಿ. ಓಕೆನಾ? ಆದರೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಯಾವುದು ಅಂತ ಅದನ್ನು ತುಂಬ ಎಕ್ಸ್ಪ್ಲೇಷನ್ ಕೊಟ್ಟಿರ್ತಾರೆ. ಅದರಲ್ಲಿ ಎಕ್ಸಾಮ್ಗೆ ಯಾವ್ದು ಕ್ವಶನ್ಸ್ ಬಂದಿದೆ ಅದ್ರ ಮೇಲೆ ಯಾವ್ದು ಬರ್ಬೋದು ಅನ್ನೋದ್ರ ಮೇಲೆ ಹೇಳ್ತಾ ಇದ್ದೀನಿ ನಿಮಗೆ. ಓಕೆನಾ? ನೆಕ್ಸ್ಟು, ಪಿತ್ತರಸದಲ್ಲಿ ಯಾವುದೇ ಜೀರ್ಣಕಾರಿ ಎನ್ಸೈಮ್ಗಳು ಇರುವುದಿಲ್ಲ, ಆದರೆ ಇದರಲ್ಲಿರುವ ಪಿತ್ತರಸದ ಲವಣಗಳು, ಬೈಲ್ ಸಾಲ್ಟ್ಗಳು ಜೀರ್ಣಕ್ರಿಯೆಗೆ ಅತ್ಯಗತ್ಯ. ಗೊತ್ತಾಗ್ತಿದೆ? ಯಾವುದೇ ಥರದ ಎನ್ಸೈಮ್ಗಳು ಇರೋದಿಲ್ಲ, ಬಟ್ ಅದರಲ್ಲಿ ಬೈಲ್ ಸಾಲ್ಟ್ಸ್ಗಳಂತಿರ್ತದೆ, ಪಿತ್ತರಸದ ಲವಣಗಳಿರುತ್ತೆ, ಅವು ಸಹ ಏನಾಗುತ್ತೆ, ಜೀರ್ಣಕಾರಿಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ. ಗೊತ್ತಾಗ್ತದೆ? ಯಾವುದು ಉತ್ಪತ್ತಿ ಮಾಡುತ್ತೆ? ಬೈಲ್ ಜ್ಯೂಸ್ನ ಯಾವುದು ಉತ್ಪತ್ತಿ ಮಾಡುತ್ತೆ? ಲಿವರ್ ಉತ್ಪತ್ತಿ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್. ಎಮಲ್ಸಿಫಿಕೇಶನ್. ಗೊತ್ತಾಗ್ತಿದೆಯಾ? ತುಂಬ ಸತಿ ಪ್ರಶ್ನೆಗಳು ಬಂದಿದೆ. ಎಮಲ್ಸಿಫಿಕೇಶನ್ ಅಂದರೆ ಏನು ಅಂತ ಕೇಳಿದ್ದಾರೆ. ಓಕೆನಾ? ಎಮಲ್ಸಿಫಿಕೇಶನ್ ಅಥವಾ ಕೊಬ್ಬಿನ ಎಮಲ್ಸೀಕರಣ. ನೋಡೋಣ ಏನು ಅಂದರೆ, ನಾವು ಸೇವಿಸುವ ಆಹಾರದಲ್ಲಿರುವ ದೊಡ್ಡ ಕೊಬ್ಬಿನ ಅಂಶವನ್ನು, ಫ್ಯಾಟ್, ಸಣ್ಣ ಕರುಳು ನೇರವಾಗಿ ಇಟ್ಕೊಳ್ಳಲು ಸಾಧ್ಯವಿಲ್ಲ. ಗೊತ್ತಾಗ್ತಿದೆ? ನಾವು ತಿನ್ನೋ ಊಟದಲ್ಲಿ ಏನಾಗುತ್ತೆ, ಕೊಬ್ಬಿನ ಅಂಶ ಇರುತ್ತೆ. ಆ ಕೊಬ್ಬಿನ ಅಂಶವನ್ನು ನೇರವಾಗಿ ಏನಾಗುತ್ತೆ, ಕರುಳು ಹೀರಿಕೊಳ್ಳಲು ಸಾಧ್ಯ ಇಲ್ಲ. ಅದಕ್ಕೆ ಏನು ಮಾಡುತ್ತೆ, ಪಿತ್ತರಸವು ದೊಡ್ಡ ಕೊಬ್ಬಿನ ಕಣಗಳನ್ನು, ಕೊಬ್ಬಿನ ಕಣಗಳು, ಫ್ಯಾಟ್
ಸೆಲ್ಸ್ನ ಸಣ್ಣ ಸಣ್ಣ ಹನಿಗಳಾಗಿ ಸಣ್ಣವಾಗಿ ಏನು ಮಾಡುತ್ತೆ, ಬ್ರೇಕ್ ಡೌನ್ ಮಾಡುತ್ತೆ. ಈ ಪ್ರಕ್ರಿಯೆನ ಎಮಲ್ಸಿಫಿಕೇಶನ್, ವೆರಿ ಇಂಪಾರ್ಟೆಂಟ್. ಏನು ಎಮಲ್ಸಿಫಿಕೇಶನ್ ಅಂದರೆ ದೊಡ್ಡ ದೊಡ್ಡ ಫ್ಯಾಟ್ಸ್ ಕಣಗಳನ್ನು ಚಿಕ್ಕ ಚಿಕ್ಕ ಕಣಗಳಾಗಿ ಬ್ರೇಕ್ ಡೌನ್ ಮಾಡೋದಕ್ಕೆ ಏನಂತ ಕರಿತೀವಿ ನಾವು, ಎಮಲ್ಸಿಫಿಕೇಶನ್. ಅದನ್ನ ಯಾವ್ದು ಮಾಡುತ್ತೆ, ಯಾವುದು ಲಿವರ್ ಮಾಡುತ್ತೆ, ಗೊತ್ತಾಗ್ತದೆ, ಯಕೃತ್ತು ಮಾಡುತ್ತೆ. ಅದನ್ನು ಆ ಪ್ರೋಸೆಸ್ ಏನಂತ ಕರಿತೀವಿ, ಎಮಲ್ಸಿಫಿಕೇಶನ್ ಆಫ್ ಫ್ಯಾಟ್ಸ್ ಅಂತ ಕರೀತಾರೆ, ಗೊತ್ತಾಗ್ತದೆ. ಹೀಗೆ ಎಮಲ್ಸೀಕರಣಗೊಂಡ ಕೊಬ್ಬನ್ನು ಮೇದೋಜೀರಕ ಗ್ರಂಥಿ ಪ್ಯಾಂಕ್ರಿಯಾಸ್ ಬರುವ ಲೈಪೇಸ್ ಎನ್ಸೈಮ್ ಸುಲಭವಾಗಿ ಜೀರ್ಣಿಸುತ್ತೆ. ನೋಡಿ ಇದೇನು ಮಾಡುತ್ತೆ, ಪಿತ್ತರಸ ಏನು ಮಾಡುತ್ತೆ, ಆ ಕೊಬ್ಬಿನಲ್ಲಿರುವ ಫ್ಯಾಟ್ ಕಣಗಳನ್ನ ಬ್ರೇಕ್ ಡೌನ್ ಮಾಡುತ್ತೆ. ಆ ಪ್ರೋಸೆಸ್ಗೆ ಏನಂತ ಕರಿತೀವಿ ನಾವು, ಎಮಲ್ಸಿಫಿಕೇಶನ್ ಕರಿತೀವಿ. ಅಲ್ಲಿಂದ ಬಂದಂಥ ಕೊಬ್ಬನ್ನು ಈ ಮೇದೋಜೀರಕ ಗ್ರಂಥಿಯಲ್ಲಿರುವ ಲೈಪೇಸ್, ಗೊತ್ತಾಗ್ತಿದೆಯಾ, ಲಿಪೇಸ್ ಅಂತ ಕರೀತಾರೆ, ಲೈಪೇಸ್ ಅಂತ ಕರೀತಾರೆ. ಇದು ಎನ್ಸೈಮ್ ಏನು ಮಾಡುತ್ತೆ, ಸುಲಭವಾಗಿ ಇದನ್ನು ಫ್ಯಾಟ್ನ ಡೈಜೆಸ್ಟ್ ಮಾಡುತ್ತೆ, ಗೊತ್ತಾಗ್ತಿದೆಯಾ. ಇಂಪಾರ್ಟೆಂಟ್. ಎಮಲ್ಸಿಫಿಕೇಶನ್ ಆದಮೇಲೆ ಲೈಪೇಸಿಂದ ಮೇದೋಜೀರಕ ಗ್ರಂಥಿ ರಿಲೀಸ್ ಮಾಡುತ್ತೆ. ಆ ಲೈಪೇಸು ಎನ್ಸೈಮ್ ಸುಲಭವಾಗಿ ಜೀರ್ಣ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಫ್ಯಾಟ್ನ, ಓಕೆನಾ. ನೋಡಿ, ಆಹಾರದಲ್ಲಿ ಆಮ್ಲೀಯತೆಯನ್ನು ಸಮತೋಲನಗೊಳಿಸುವುದು ನ್ಯೂಟ್ರಲೈಸೇಷನ್ ಅಂತ ಕರೀತಾರೆ. ನಾನು ಹೇಳಿದೆ ನ್ಯೂಟ್ರಲೈಸೇಷನ್ ಅಂದ್ರೆ ಏನು, ಆಸಿಡ್ ಮತ್ತೆ ಬೇಸು ರಿಯಾಕ್ಟ್ ಆಗಿ ಏನಾಗುತ್ತೆ, ನಮಗೆ ನ್ಯೂಟ್ರಲೈಸೇಷನ್ ಕ್ರಿಯೆ ನಡೆಯುತ್ತೆ, ಗೊತ್ತಾಗ್ತಿದೆಯಾ. ಏನೋ ನ್ಯೂಟ್ರಲೈಸೇಷನ್ ಅಂದರೆ ಕನ್ನಡದಲ್ಲಿ ಏನಂತಾರೆ, ತಟಸ್ಥೀಕರಣ. ವೆರಿ ಗುಡ್, ಗೊತ್ತಾಗ್ತಿದೆಯಾ. ನೋಡಿ, ಜಠರದಿಂದ ಸ್ಟೊಮಕ್ ಸಣ್ಣ ಕರುಳಿನ ಮೊದಲ ಭಾಗಕ್ಕೆ ಬರುವ ಆಹಾರವು ಹೈಡ್ರೋಕ್ಲೋರಿಕ್ ಆಮ್ಲದ ಪರಿಣಾಮವಾಗಿ ತೀವ್ರ ಆಮ್ಲೀಯವಾಗಿರುತ್ತದೆ. ನೋಡಿ ಹೇಳಿದೆ ನಾನು, HCl ಬಿಡುಗಡೆ ಆಗುತ್ತೆ ಅಲ್ವಾ ಜಠರದಲ್ಲಿ, ಗೊತ್ತಾಗ್ತಿದೆ. HCl ಬಿಡುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್ ರಿಲೀಸ್ ಆಗುತ್ತೆ. ಹೈಡ್ರೋಕ್ಲೋರಿಕ್ ಆಸಿಡ್ ಏನಾಗುತ್ತೆ, ಫುಡ್ಡು ಏನಾಗುತ್ತೆ, ಹೈಡ್ರೋಕ್ಲೋರಿಕ್ ಆಸಿಡ್ ಮಿಕ್ಸ್ ಆಗಿ ಏನಾಗುತ್ತೆ, ಏನು ಆಸಿಡಿಫಿಕೇಶನ್ ಆಗಿರುತ್ತೆ, ಗೊತ್ತಾಗ್ತಿದೆಯಾ. ಈ ಪಿತ್ತರಸವು ಏನು ಮಾಡುತ್ತೆ, ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುತ್ತೆ. ಈ ಬೈಲ್ ಜ್ಯೂಸ್ ಇರುತ್ತಲ್ಲ, ಅದು ಏನಾಗುತ್ತೆ, ಪ್ರತ್ಯಾಮ್ಲೀಯ ಅಂದರೆ ಆಲ್ಕಲೈನ್ ಅಂದರೆ ಬೇಸ್ ಹೊಂದಿರುತ್ತೆ. ಈ ಗುಣವನ್ನು ಹೊಂದಿರೋದ್ರಿಂದ pH 7.3 ರಿಂದ 8.6 ಇರುತ್ತೆ. ಇದು ಆಮ್ಲೀಯ ಆಹಾರದೊಂದಿಗೆ ಬೆರೆತು ಅದನ್ನು ತಟಸ್ಥಗೊಳಿಸುತ್ತೆ. ನಾನು ಹೇಳಿದೆ ನೋಡಿ, ನಮ್ಮ ತಟಸ್ಥೀಕರಣ ಅಂತಂದ್ರೆ ಆಸಿಡ್ ಬೇಸ್ ಸೇರ್ಕೊಂಡಾಗ ಏನಾಗುತ್ತೆ, ನ್ಯೂಟ್ರಲ್ ಆಗುತ್ತೆ, ಗೊತ್ತಾಗ್ತಿದೆಯಾ. ಹಾಗಾಗಿ ಈ ಆಮ್ಲೀಕರಣಗೊಂಡಂಥ ಊಟ ಅಥವಾ ಆಮ್ಲೀಕರಣಗೊಂಡ ಆಹಾರ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ಏನಾಗುತ್ತೆ, ಜಠರದಲ್ಲಿ ಆಹಾರ ಏನಾಗುತ್ತೆ, ಆಸಿಡ್ ಆಗುತ್ತೆ ಅಥವಾ ಅಸಿಡಿಫಿಕೇಶನ್ ಆಗುತ್ತೆ. ಅಲ್ಲಿಂದ ಬಂದು ಏನಾಗುತ್ತೆ, ಆ ಪಿತ್ತರಸ ಇದೆಯಲ್ಲ, ಪಿತ್ತರಸ ಏನು ಮಾಡೋದು, ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುತ್ತೆ. ಆಸಿಡ್ ಮತ್ತು ಬೇಸ್ ಸೇರ್ಕೊಂಡು ಏನಾಗುತ್ತೆ, ಏನು ಮಾಡುತ್ತೆ, ತಟಸ್ಥೀಕರಣ ಆಗುತ್ತೆ. ಇದರಿಂದ ಸಣ್ಣ ಕರುಳಿನಲ್ಲಿರುವ ಜೀರ್ಣಕ ಎಂಜೈಮ್ಗಳು ಸರಿಯಾಗಿ ಕೆಲಸ ಮಾಡಲು ಸಾಧ್ಯ ಆಗುತ್ತೆ, ಗೊತ್ತಾಗ್ತಿದೆಯಾ. ಇದರಿಂದ ಇದ್ರ ಕೆಲಸ ಇಷ್ಟೇ, ಏನು ಮಾಡುತ್ತೆ, ಇದು ಬೇಸ್ನ ರಿಲೀಸ್ ಮಾಡಿ ಅಥವಾ ಆಲ್ಕಲೈನ್ ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರೋದ್ರಿಂದ ಪಿತ್ತರಸ ಆಸಿಡಿಫಿಕೇಶನ್ ಹೊಂದಿರುವಂಥ ಆಹಾರದ ಪದಾರ್ಥ ನ್ಯೂಟ್ರಲೈಸ್ ಮಾಡುತ್ತೆ, ಗೊತ್ತಾಗ್ತಿದೆಯಾ. ನ್ಯೂಟ್ರಲೈಸೇಷನ್ ಅಂದರೆ ಆಸಿಡ್ ಮತ್ತು ಬೇಸು ಕಂಬೈಂಡ್ ಆದಾಗ ಬರುವಾಗ ಏನಾಗುತ್ತೆ, ನ್ಯೂಟ್ರಲೈಸ್ ಆಗುತ್ತೆ, ಗೊತ್ತಾಗ್ತಿದೆಯಾ. ಇದು ನೀವು ನೋಡ್ರಿ, ಒಂದಕ್ಕೊಂದು ಹೆಂಗೆ ಕನೆಕ್ಟ್ ಆಗುತ್ತೆ ಅಂತಂದರೆ, ನೀವು ಆಸಿಡ್ ಮತ್ತು ಬೇಸ್ ಬಗ್ಗೆ ಎಲ್ಲೋದಿರ್ತೀರಾ, ಕೆಮಿಸ್ಟ್ರಿ ಓದಿದ್ರಿ ಅಲ್ವಾ. ಆ ಕೆಮಿಸ್ಟ್ರಿ ದಿನನಿತ್ಯ ಜೀವನದಲ್ಲಿ ಅಪ್ಲಿಕೇಶನ್ ಅಂತಂದರೆ ಅದು ನ್ಯೂಟ್ರಲೈಸೇಷನ್ ಬಗ್ಗೆ ಓದಿರಿ, ತಟಸ್ಥೀಕರಣದ ಬಗ್ಗೆ ಓದಿದ್ರಿ. ಆ ತಟಸ್ಥೀಕರಣ ಎಲ್ಲಿ ಹೆಲ್ಪ್ ಆಗುತ್ತೆ ಅಂದ್ರೆ ನಮ್ಗೆ ಇಲ್ಲಿ ಇದಾಗುತ್ತೆ. ಅದೇ ಅಪ್ಲಿಕೇಶನ್. ಏನಾದರೂ ನಮಗೆ ಹೈಡ್ರೋಕ್ಲೋರಿಕ್ ಆಮ್ಲ ಜಾಸ್ತಿ ಆಯಿತು ಅಂದರೆ, ಉತ್ಪತ್ತಿ ಜಾಸ್ತಿ ಆಯಿತು ಅಂದರೆ ನಮ್ಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಪೆಂಟಾಸಿಡ್ ಅಥವಾ ಏನಾದರೂ ಒಂದು ಗ್ಯಾಸ್ಟ್ರಿಕ್ ಮಾತ್ರ ತೊಗೊತೀವಲ್ವ, ಅದು ನ್ಯೂಟ್ರಲೈಸ್ ಮಾಡೋಕ್ಕೆ, ಗೊತ್ತಾಗ್ತಿದೆಯಾ. ಇದೇ ರೀತಿ. ಮತ್ತು ಇದರ ಇನ್ನೊಂದು ಕಾರಣ ಪೋಷಕಾಂಶಗಳ ಸಂಸ್ಕರಣೆ ಮತ್ತು ಸಂಗ್ರಹಣೆ, ಗೊತ್ತಾಗ್ತಿದೆ. ನ್ಯೂಟ್ರಿಯೆಂಟ್ ಪ್ರೊಸೆಸಿಂಗ್ ಆ್ಯಂಡ್ ಸ್ಟೋರೇಜ್ ಅಂತ ಕರೀತಾರೆ. ಸಣ್ಣ ಕರುಳಿನಲ್ಲಿರುವ ಹೀರಿಕೊಳ್ಳಟ್ಟ ಈ ಸಣ್ಣ, ನೋಡಿ ಇನ್ನೊಂದು ಇಂಪಾರ್ಟೆಂಟು, ಈ ಸಣ್ಣ ಕರುಳು ಇದೆಯಲ್ಲ, ಈ ಸಣ್ಣ ಕರುಳು ಏನು ಮಾಡುತ್ತೆ, ಈ ನಮ್ಮ ದೇಹದಲ್ಲಿ ಇರುತ್ತಲ್ಲ, ಇವು ಆಹಾರದ ಹಿಂಗೆ ಬಂದಾಗ ಡೈಜೆಷನ್ ಮಾಡ್ಬೇಕಾದ್ರೆ ಅದರಲ್ಲಿರೋ ಪೋಷಕಾಂಶಗಳನ್ನ ಹೀರೋ ಕೆಲಸ ಮಾಡೋದು ಯಾವುದು, ಈ ಸಣ್ಣ ಕರುಳು, ಗೊತ್ತಾಗ್ತಿದೆಯಾ. ಸಣ್ಣ ಕರುಳು ಅಂತ ಕರೀತಾರೆ, ಇಂಗ್ಲೀಷಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಅಂತ ಕರೀತಾರೆ, ಓಕೆನಾ. ನೋಡಿ, ಸಣ್ಣ ಕರುಳಿನಿಂದ ಹೀರಲ್ಪಟ್ಟ ಪೋಷಕಾಂಶಗಳು ಹೈಪಟಿಕ್ ಪೋರ್ಟಲ್ ರಕ್ತನಾಳದ ಮೂಲಕ ನೇರವಾಗಿ ಯಕೃತವನ್ನು ತಲುಪ್ತವೆ, ಗೊತ್ತಾಗ್ತಿದೆಯಾ. ಇದೇನಾಗುತ್ತೆ, ಎಪ್ಟಿಕ್ ಪೋರ್ಟಲ್ ವೈನ್ ಮೂಲಕ ಏನಾಗುತ್ತೆ, ನೇರವಾಗಿ ಈ ಸಣ್ಣ ಕರುಳುಗಳು ಏನು ಮಾಡುತ್ತೆ, ಪೋಷಕಾಂಶಗಳನ್ನ ಹೀರ್ಕೊಳ್ತವೆ, ಗೊತ್ತಾಗ್ತಿದೆಯಾ, ಅರ್ಥ ಆಗ್ತಿದೆಯಾ. ಹೀರ್ಕೊಳ್ತವೆ. ಈಗ ನೆಕ್ಸ್ಟ್ ಏನು ಮಾಡುತ್ತದು, ಸ್ಟೋರ್ ಮಾಡಬೇಕು. ಗ್ಲೂಕೋಸ್ ಸಂಗ್ರಹ, ಜೀರ್ಣಕ್ರಿಯೆ ನಂತರ ರಕ್ತಕ್ಕೆ ಸೇರುವ ಹೆಚ್ಚುವರಿ ಗ್ಲೂಕೋಸನ್ನು ಗ್ಲೈಕೋಜನ್ ರೂಪದಲ್ಲಿ ಯಕೃತ್ತು ಸಂಗ್ರಹಿಸುತ್ತೆ, ನಾನು ಹೇಳಿದೆ ಅವಾಗಲೇ ಅಲ್ವಾ. ನೆಕ್ಸ್ಟ್ ವಿಟಮಿನ್ ಮತ್ತು ಖನಿಜಗಳ ಸಂಗ್ರಹ, ವಿಟಮಿನ್ ಎ, ಡಿ, ಇ, ಕೆ, B12 ಮತ್ತು ಕಬ್ಬಿನಾಂಶ ತಾಮ್ರದ ಖನಿಜಗಳನ್ನು ಇದು ಸಂಗ್ರಹಿಸುತ್ತೆ. ಯಾವುದು, ಯಕೃತ್ತು, ಗೊತ್ತಾಗ್ತಿದೆಯಾ. ಇದರ ಕೆಲಸಗಳು ಇಷ್ಟು ಕೆಲಸ. ನೆಕ್ಸ್ಟ್ 5ನೇ ಕೆಲಸ ಏನದು, ಡಿಟಾಕ್ಸಿಫಿಕೇಶನ್. ಡಿಟಾಕ್ಸ್ ಅಂದರೆ ನಮ್ಮ ಏನಾಗುತ್ತೆ, ನಾವೀಗ ಆಲ್ರೆಡಿ ತಿಂದಂಥ ಊಟ ನಮಗೆ ಬೇಕಾದಂಥ ಪೋಷಕಾಂಶಗಳನ್ನ ಹೀರ್ಕೊಂಡು ಯಾವುದು ಬೇಡ ಡಿಟಾಕ್ಸ್ ಮಾಡೋದು, ಅಂದರೆ ಯಾವ್ದು ಬೇಡವಾದ ಅಂಶಗಳನ್ನು ಅಥವಾ ವಿಷಕಾರಿ ಅಂಶಗಳನ್ನು ನಮ್ಮ ದೇಹದಿಂದ ಹೊರಗಡೆ ಹಾಕಬೇಕು. ಅದು ಏನಾಗುತ್ತೆ, ಕೆಲವು ನೀವು ಟ್ಯಾಬ್ಲೆಟ್ಸ್ ತೊಗೊಂಡಾಗ ಏನಾಗುತ್ತೆ, ಅದರಿಂದ ನಮಗೆ ದೇಹಕ್ಕೆ ಉಪಯೋಗ ಆಗದಂಥ ಅಂಶಗಳನ್ನ ಇಟ್ಕೊಂಡು ಬೇಡದಂಥ ಅಂಶಗಳನ್ನ ಏನು ಮಾಡುತ್ತೆ, ಎಜೆಕ್ಟ್ ಮಾಡಬೇಕು, ಗೊತ್ತಾಗ್ತಿದೆ. ಅದಕ್ಕೆ ಏನು ಮಾಡುತ್ತೆ, ಆಹಾರದ ಮೂಲಕ ಅಥವಾ ಔಷಧಿಗಳ ಮೂಲಕ ದೇಹಕ್ಕೆ ಸೇರುವ ಹಾನಿಕಾರಕ ರಾಸಾಯನಿಕಗಳನ್ನು ಯಕೃತ್ತು ನಿಷ್ಕ್ರಿಯಗೊಳಿಸುತ್ತದೆ, ಗೊತ್ತಾಗ್ತದೆ. ಅಂದರೆ ನೋಡಿ, ಅಮೋನಿಯಾ ಬದಲಾವಣೆ, ಪ್ರೋಟೀನ್ ಜೀರ್ಣಕ್ರಿಯೆ ಸಮಯದಲ್ಲಿ ಉತ್ಪತ್ತಿಯಾಗುವ ತೀವ್ರ ವಿಷಕಾರಿ ಅಮೋನಿಯಾವನ್ನು. ನೋಡಿ, ಏನು ಪ್ರೋಟೀನ್ ಏನಿಂದಾಗಿದೆ, ಅಮೋನಿಯಾ ಆಸಿಡ್ಸಿಂದ ಆಗಿದೆ ಅಲ್ವಾ. ಕಾರ್ಬೋಹೈಡ್ರೇಟ್ ಗ್ಲೂಕೋಸಿಂದ ಆದರೆ ಪ್ರೋಟೀನ್ಗಳು ಅಮೋನಿಯಾ ಆಸಿಡ್ಸಿಂದ ಆಗಿದೆ. ಅಮೋನಿಯಾ ಆಸಿಡ್ಸ್ ಏನಾಗುತ್ತೆ, ಈ ವಿಷಕಾರಿ ಅಮೋನಿಯಾವನ್ನು ಹೊಂದಿರುತ್ತೆ, ಗೊತ್ತಾಗ್ತಿದೆಯಾ. ಏನು ಹೊಂದಿರುತ್ತೆ, ಅಮೋನಿಯಾನ ಹೊಂದಿರ್ತದೆ, ಗೊತ್ತಾಗ್ತಿದೆಯಾ.
ಈ ಕಡಿಮೆ ವಿಷಕಾರಿಯಾದ ಯೂರಿಯಾ ಆಗಿ ಪರಿವರ್ತಿಸುತ್ತದೆ. ಇದ್ರ ಕೆಲಸ ಏನಂತಂದ್ರೆ ಅಮೋನಿಯಾವನ್ನ ಯೂರಿಯಾ ಆಗಿ ಪರಿವರ್ತಿಸುತ್ತದೆ. ಯಾವುದು 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 ಯಕೃತ್ತು. ಗೊತ್ತಾಗ್ತಿದ್ಯಾ? ಅದ್ರ ಬಗ್ಗೆ ನಾವು ಮಾತಾಡ್ತಿದೀವಿ, ಮರ್ತ್ಕೊಂಡ್ಬಿಟ್ರಾ? ಗೊತ್ತದೆ. ಈ ಯೂರಿಯಾ ನಂತರ ಮೂತ್ರಪಿಂಡಗಳ ಮೂಲಕ ಹೊರ ಹೋಗುತ್ತದೆ. ಗೊತ್ತಾಗ್ತಿದೆಯಾ? ಯೂರಿಯಾ ಏನಾಗುತ್ತೆ, ಫಿಲ್ಟರ್ ಆಗಿ ಏನಾಗುತ್ತೆ, ನಮಗೆ ಮೂತ್ರಪಿಂಡಗಳು ಫಿಲ್ಟರ್ ಮಾಡಿ ನಮ್ಮ ಏನಾಗುತ್ತೆ, ನಾವು ಏನು ವಿಸರ್ಜನೆ ಆದಾಗ ಹೊರಗಡೆ ಬರುತ್ತಲ್ಲ, ಅದು ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಬಿಲಿರುಬಿನ್ ವಿಸರ್ಜನೆ. ಗೊತ್ತಾಗ್ತಿದೆಯಾ? ನೋಡಿ, ಸತ್ತ ಕೆಂಪು ರಕ್ತಕಣ ವಿಘಟನೆಯಿಂದ ಉಂಟಾಗುವ ಬಿಲಿರುಬಿನ್ ಅನ್ನು ಪಿತ್ತರಸದ ಮೂಲಕ ದೇಹದ ಹೊರಹಾಕಲು ನೆರವಾಗುತ್ತದೆ. ನೋಡಿ, ವೆರಿ ಇಂಪಾರ್ಟೆಂಟ್. ಏನಾಗುತ್ತೆ ಗೊತ್ತಾ, ಈ ಕೆಂಪು ರಕ್ತ ಕಣಗಳು ಏನಾಗುತ್ತೆ, ವಿಘಟನೆಯಿಂದ ಏನಾಗುತ್ತೆ, ಈ ಕೆಂಪು ಎಷ್ಟೋ ರಕ್ತ ಕಣಗಳು ಸತ್ತೋಗ್ತವೆ. ಆ ಸತ್ತಂತ ಕೆಂಪು ಕಾರಣಗಳು, ಅದರಿಂದ ಒಂದು ಕಾಯಿಲೆ ಉಂಟಾಗುತ್ತೆ. ಬಿಲಿರುಬಿನ್ ಅನ್ನೋ ಒಂದು ಪಿತ್ತರಸದ ಉಂಟಾಗುತ್ತೆ. ಅದನ್ನ ನೇರವಾಗಿ ಹೊರಗೆ ಹಾಕೋಕ್ಕಾಗಲ್ಲ. ಇದೇನಾಗುತ್ತೆ, ಬಿಲಿರುಬಿನ್ ಹೊರಗಡೆ ಹಾಕ್ಬೇಕು. ಏನಾದ್ರು ಹಾಕ್ಲಿಲ್ಲ ಅಂತಂದ್ರೆ ಒಂದು ಕಾಯಿಲೆ ಉಂಟಾಗುತ್ತೆ, ಅದೇ ಜಾಂಡೀಸು. ನೀವೇನು ಜಾಂಡೀಸ್ ಅಂತ ಕಾಯ್ತಾರಲ್ಲ, ಕಾಯಿಲೆ, ಆ ಬಿಲಿರುಬಿನ್ ಏನಾದ್ರು ನಮ್ಮ ದೇಹದಲ್ಲಿ ಹಂಗೆ ಉಳ್ಕೊಂಡ್ರೆ ಈ ಜಾಂಡೀಸ್ ಕಾಯಿಲೆ ಬರುತ್ತೆ. ಆ ಬಿಲಿರುಬಿನ್ ಏನಾದ್ರು ದೇಹದಿಂದ ಹೊರಗಡೆ ಹಾಕಕ್ಕೆ ಈ ಒಂದು ಲಿವರು ಹೆಲ್ಪ್ ಮಾಡುತ್ತೆ. ಗೊತ್ತಾಗ್ತಿದ್ಯಾ? ನೋಡಿ, ವೆರಿ ಇಂಪಾರ್ಟೆಂಟ್. ಬಿಲಿರುಬಿನ್ ಅನ್ನೋದು ಇಂಪಾರ್ಟೆಂಟು. ಬಿಲಿರುಬಿನ್ ಅಂದರೆ ನಥಿಂಗ್ ಬಟ್ ಸತ್ತ ರಕ್ತ ಕಣಗಳು. ಕ್ವಶನ್ ಬಂದಿದೆ, ವಾಟ್ ಇಸ್ ಬಿಲಿರುಬಿನ್ ಅಥವಾ ಬಿಲಿರುಬಿನ್ ಅಂದರೆ ಗೊತ್ತಾಗ್ತಿದೆಯಾ? ಏನು, ಸತ್ತ ಕೆಂಪು ರಕ್ತಗಳ ಗುಂಪನ್ನು ಅಂತ ಕರಿತೀವಿ, ಬಿಲಿರುಬಿನ್ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟು, ಅದರ ಬಿಲಿರುಬಿನ್ಗಳು ಹೆಚ್ಚಾಗುವಿಕೆಯಿಂದ ಅಥವಾ ಬಿಲಿರುಬಿನ್ಗಳು ಹೆಚ್ಚಾಗುವಿಕೆಯಿಂದ ಬರುವ ಕಾಯಿಲೆ ಯಾವುದು? ರಕ್ತದಲ್ಲಿ ಬಿಲಿರುಬಿನ್ಗಳು ಹೆಚ್ಚಾಗುವಿಕೆ ಏನಾಗುತ್ತೆ, ಅದು ಜಾಂಡೀಸ್, ಕಾಮಾಲೆ. ಗೊತ್ತಾಗ್ತಿದೆಯಾ? ಕಾಮಾಲೆ ಕಾಯಿಲೆ ಬರುತ್ತೆ. ಗೊತ್ತಾಗ್ತಿದೆಯಾ? ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ಓಕೆ. ನೆಕ್ಸ್ಟ್ ನಾವು ಇದರಲ್ಲಿ ಜೀರ್ಣಕ್ರಿಯೆ ಬಗ್ಗೆ ತಿಳ್ಕೊಳ್ಳೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ತೊಗೊತೀನಿ. ಓಕೆ, ಥ್ಯಾಂಕ್ ಯು. ಎಸ್ ಕೊಡ್ಲಾ?